ಎಲ್ರಿಗೂ ನಮಸ್ಕಾರ. ಪರಿತ್ರಾಣಾಯಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಒಂದು ಇಂಪಾರ್ಟೆಂಟ್ ಹಿಸ್ಟ್ರಿ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಅದು ಗುಪ್ತಾಸ್. ಸೊ ಗುಪ್ತಾಸ್ ಅನ್ನುವಂಥ ಟಾಪಿಕ್ಕು UPSC ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ತುಂಬ ಇಂಪಾರ್ಟೆಂಟು. ಸೊ ಪ್ರತಿ ವರ್ಷ ಇಲ್ಲ ಅಂದರೂ ಪ್ರತಿ ಅಲ್ಟರ್ನೇಟಿವ್ ಇಯರು ಗುಪ್ತಾಸ್ ಟಾಪಿಕ್ ಮೇಲೆ ಒಂದು ಕ್ವಶನ್ ಇರುತ್ತೆ ಫಿಲಿಮ್ಸಲ್ಲಿ. ಅದೇ ಥರ ಮೇನ್ಸಲ್ಲಿ ಕೂಡ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಇಲ್ಲಿ ಪ್ರೆಸೆಂಟ್ ಮಾಡಿರುವಂಥ ಕಂಟೆಂಟು ಫಿಲಿಮ್ಸು ಆಮೇಲೆ ಮೇನ್ಸು ಎರಡೂ ಪಾಯಿಂಟ್ ಆಫ್ ವ್ಯೂ ಇಂದ ಬೆನಿಫಿಟ್ ಆಗುತ್ತೆ. ಸೊ ಇದನ್ನ ಕಂಟೆಂಟ್ನ ಪ್ರಿಪೇರ್ ಮಾಡುವಾಗ ನಾವು ಪ್ರಿಡಾಮಿನೆಂಟ್ಲಿ ತಮಿಳ್ನಾಡು ಬುಕ್ಸ್ಗಳನ್ನ ಇಟ್ಕೊಂಡು ಮಾಡಿರೋದು. ಆಮೇಲೆ ಎಲ್ಲೆಲ್ಲಿ ಎಡಿಷನ್ಸ್ ಬೇಕು ಕೆಲವೊಂದಿಷ್ಟು NCERT ಕೆಲವೊಂದಿಷ್ಟು ಇಂಟರ್ನೆಟ್ಟು ಎಲ್ಲ ಯೂಸ್ ಮಾಡಿಕೊಂಡು ಈ ಕಂಟೆಂಟ್ನ ಪ್ರಿಪೇರ್ ಮಾಡಲಾಗಿದೆ. ಸೊ ಈ ಕಂಟೆಂಟು ಕಂಪ್ಲೀಟಾಗಿ ಎಕ್ಸಾಮ್ ಡಿಮ್ಯಾಂಡ್ನ ತಲೆ ಇಟ್ಕೊಂಡು ಮಾಡಿರೋದು. ಹೀಗಾಗಿ ಈ ಚಾಪ್ಟರ್ನ ಒಂದ್ಸತಿ ನೀವು ಓದ್ಬಿಟ್ರೆ ನಮ್ಮ ಕಂಟೆಂಟಿಂದ ನಿಮ್ಮ ಫಿಲಿಮ್ಸಲ್ಲಿ ಯಾವುದೇ ಒಂದು ಕ್ವಶನ್ ಗುಪ್ತಾಸ್ ಮೇಲೆ ಕೇಳಿದ್ರು ನೀವು ಅಡ್ರೆಸ್ ಮಾಡ್ಬೋದು. ಅದೇ ಥರ ಮೇನ್ಸಲ್ಲಿ ಯಾವುದೇ ಒಂದು ಕ್ವಶನ್ ಕೇಳಿದ್ರು ಗುಪ್ತಾಸ್ ಮೇಲೆ ನೀವು ಆ ಕ್ವಶನ್ನ ಅಡ್ರೆಸ್ ಮಾಡ್ಬೋದು. ಆಮೇಲೆ ಏನೇ ಓದುವಾಗ ಫಸ್ಟ್ ನಿಮ್ಮ ತಲೆಯಲ್ಲಿರಲಿ ಏನು ಅಂದರೆ ನಮ್ಮ ಗೋಲ್ ಇರೋದು 200 ಕ್ವಶನ್ ಫುಲ್ ಅಟೆಂಪ್ಟ್ ಮಾಡೋದಲ್ಲ. ಸೊ ಇವಾಗ ನೀವು ರೀಸೆಂಟ್ ಟ್ರೆಂಡ್ ನೋಡಿದ್ರೆ ಜನರಲ್ ಮೆರಿಟ್ ಕಟ್ ಆಫ್ ಫಿಲಿಮ್ಸಲ್ಲಿ ಹೆಚ್ಚು ಕಡಿಮೆ 87, 88, 90 ಇದೆ. ಸೊ ನಾವು ಟಾರ್ಗೆಟ್ 100 ಅಂತ ಇಟ್ಕೊಂಡಾಗ ಗೊತ್ತಾಗುತ್ತೆ. ಸೊ 100ಕ್ಕೆ 100 ಕ್ವಶನ್ ಆನ್ಸರ್ ಮಾಡೋಕ್ಕೆ ಆಗಲ್ಲ. ಅದರಿಂದ 50 ಕ್ವಶನ್ ಕಾನ್ಫಿಡೆಂಟ್ಲಿ ಆನ್ಸರ್ ಮಾಡಿದ್ರೆ ನಾವು ಡೆಫಿನೆಟ್ಲಿ ಲಿಸ್ಟಲ್ಲಿ ಇರ್ತೀವಿ, ಅಟ್ಲೀಸ್ಟ್ ಫಿಲಿಮ್ಸ್ನ ಕ್ಲಿಯರ್ ಮಾಡ್ತೀವಿ. ಹೀಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾನು ಇಷ್ಟೆಲ್ಲ ಹೇಳಿರ್ತೀನಿ, ಸೊ ಇಷ್ಟು ಮೋರ್ ದೆನ್ ಸಫಿಷಿಯೆಂಟ್ ಅಂತ. ನಾಳೆ ಯಾವುದೋ ಒಂದು ಕ್ವಶನು ಹೊರಗಡೆಯಿಂದ ಬಂತು ಅಂತ ಅನ್ಕೊಳ್ಳಿ, ಸೊ ಇಲ್ಲ ನೀವು ಹೇಳಿದ್ರಿ ಆದರೆ ಇದು ಟಾಪಿಕ್ಕಿಂದ ಬರಲ್ಲ, ಈ ಥರ ಕ್ಲೇಮ್ ಮಾಡಕ್ಕೆ ಹೋಗಬೇಡಿ. ಓಕೆ, ತಲೆಯಲ್ಲಿ ನಾವು ಡಿಮ್ಯಾಂಡ್ನ ಇಟ್ಕೊಂಡು ಮಾಡುವಾಗ ಸೊ ಆಲ್ಮೋಸ್ಟ್ 10 ಕ್ವಶನ್ ಅಂತ ಅನ್ಕೊಳ್ಳಿ ಹಿಸ್ಟ್ರಿಯಲ್ಲಿ, 7ರಿಂದ 8 ಕ್ವಶನ್ನು ಇಲ್ಲಿಂದ ಬರುತ್ತೆ. ಸೊ 1-2 ಕ್ವಶನ್ ಯಾವುದೋ ಬೇರೆ ಸೋರ್ಸಿಂದ ತೆಗೆಯುವಂಥ ಚಾನ್ಸ್ ಕೂಡ ಇರುತ್ತೆ. ಆದ್ರೆ ನಮ್ಮ ಟಾರ್ಗೆಟ್ ಏನಿರಲಿ ಅಂದರೆ ನಮ್ಮ ಟಾರ್ಗೆಟ್ 100 ಮಾರ್ಕ್ಸ್. ಓಕೆ, ಸೊ ಫಿಲಿಮ್ಸನ್ನ ಕ್ರ್ಯಾಕ್ ಮಾಡ್ಬೇಕಂದ್ರೆ 100 to 110 ಇಷ್ಟು ಟಾರ್ಗೆಟ್ ಕೊಂಡ್ರೆ ಸಾಕು. ಸೊ ಅಷ್ಟು ಟಾರ್ಗೆಟ್ನ ನಾವು ಸ್ಯಾಟಿಸ್ಫೈ ಮಾಡೋದಕ್ಕೆ ನಮ್ಮ ಕಂಟೆಂಟು ಮೋರ್ ದೆನ್ ಸಫಿಷಿಯೆಂಟ್. ಅದೇ ಥರ ಮೇನ್ಸಿಗೆ ಕೂಡ ಈ ಕಂಟೆಂಟ್ ಹೆಲ್ಪ್ ಆಗುತ್ತೆ. ಸೊ ಶುರು ಮಾಡೋಣ. ದ ಗುಪ್ತಾಸ್. ಸೊ ಹಿಸ್ಟ್ರಿಯಲ್ಲಿ ಬೇರೆ ಬೇರೆ ಟಾಪಿಕ್ಸ್ ಇದಾವೆ. ಮೊಘಲ್ ಎಂಪೈರ್ ಇದೆ, ಗುಪ್ತಾಸ್ ಇದೆ, ಪಲ್ಲವಾಸ್ ಇದೆ, ಚಾಲುಕ್ಯಾಸ್ ಇದೆ, ಬೇರೆ ಬೇರೆ ಡೈನೆಸ್ಟೀಸ್ ಎಲ್ಲ ಬರುತ್ತೆ. ಆದರೆ UPSC ಒಂದು ಪರ್ಸ್ಪೆಕ್ಟಿವ್ ಇದೆ, ಕೆಲವೊಂದಿಷ್ಟು ಡೈನೆಸ್ಟೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಅಂಥ ಒಂದು ಡೈನೆಸ್ಟಿನಲ್ಲಿ ನೀವು ಡೆಲ್ಲಿ ಸಲ್ಟನೇಟ್ ಬಗ್ಗೆ ಕೇಳ್ತಾರೆ, ಮೊಘಲ್ಸ್ ಬಗ್ಗೆ ಕೇಳ್ತಾರೆ, ಮೊಘಲ್ಸ್ ಸ್ಪೆಷಲಿ ಅಕ್ಬರ್ ಬಗ್ಗೆ ಕೇಳ್ತಾರೆ. ಸೊ ಅದೇ ಥರ ಮೊಘಲ್ ಎಂಪೈರ್ ಅಂತ ತಗೊಂಡಾಗ ಅಶೋಕನ್ ಬಗ್ಗೆ ಕೇಳ್ತಾರೆ. ಸೊ ಅದೇ ಥರ ಗುಪ್ತಾ ಎಂಪೈರ್, ಗುಪ್ತಾ ಡೈನೆಸ್ಟಿ ಕೂಡ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಈ ಟಾಪಿಕ್ನ ಓದುವಾಗ ಕೆಲವೊಂದಿಷ್ಟು ವಿಷಯಗಳನ್ನ ಅಂದರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನ ತಲೆಯಲ್ಲಿ ಇಟ್ಕೊಂಡು ನಾವು ಓದಬೇಕಾಗುತ್ತೆ. ಸೊ ಡಿಸ್ಕಷನ್ ಮಾಡುವಾಗ ಜನರಲ್ ಡಿಸ್ಕಷನ್ ಮಾಡ್ತೀನಿ. ಮಾಡ್ತಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವುದನ್ನ ನೆನ್ಪಿಟ್ಕೋಬೇಕು, ಆಮೇಲೆ ಯಾವುದನ್ನ ಇಗ್ನೋರ್ ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ. ಸೊ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕಂದರೆ ಈ ಎಕ್ಸಾಮಲ್ಲಿ ಪ್ರತಿಯೊಂದು ನೆನಪಲ್ಲಿ ಇಟ್ಕೊಳ್ಳೋಕೆ ಆಗಲ್ಲ. ಎಷ್ಟೋ ವಿಷಯಗಳನ್ನ ಸ್ಕಿಪ್ ಮಾಡಬೇಕಾಗುತ್ತೆ, ಇಗ್ನೋರ್ ಮಾಡಬೇಕಾಗುತ್ತೆ. ಸೊ ನಾನು ಎಲ್ಲೆಲ್ಲಿ ಇಗ್ನೋರ್ ಮಾಡಿ ಅಂತ ಹೇಳ್ತೀನೋ ಅಂಥ ಕಾನ್ಸೆಪ್ಟ್, ಅಂಥ ಏನೋ ಇನ್ಫಾರ್ಮೇಷನ್ನ ಅದನ್ನ ಇಗ್ನೋರ್ ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ರಿವಿಷನ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಇನಿಷಿಯಲ್ ಡೇಸಲ್ಲಿ ಮಾಡ್ಬೋದು, ಆದರೆ ಎಕ್ಸಾಮ್ಸ್ ಹತ್ತಿರದಲ್ಲಿ ಬಂದಾಗ ರಿವಿಷನ್ ಮಾಡುವಾಗ ನಮ್ಮ ಕಂಟೆಂಟು ಫುಲ್ ಕ್ರಿಸ್ಪಿ ಆಗಿರಬೇಕು. ಆಮೇಲೆ ಮಾಡಿರುವಂಥ ಪ್ರಿಪ್ರೇಷನು ನಮ್ಗೆ ಎಕ್ಸಾಮ್ ಬೆನಿಫಿಟ್ ಆಗಿರಬೇಕು. ಸೊ ಆ ಥರ ಲಾಸ್ಟ್ ಮೂಮೆಂಟಲ್ಲಿ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗಿರಬೇಕು. ಸೊ ಆ ಥರ ನಾನು ಕ್ಲೂಸ್ ಕೂಡ ಇಲ್ಲಿ ಕೊಡ್ತಾ ಇರ್ತೀನಿ. ಸೊ ಗುಪ್ತಾಸ್ ಅಂತ ಬಂದಾಗ ಫಸ್ಟ್ ನಾವು ಏನು ಕೇಳಬೇಕು ಅಂದರೆ ಯಾವುದೇ ಒಂದು ಡೈನೆಸ್ಟಿ ತೊಗೊಂಡಾಗ, ಬರೀ ಗುಪ್ತಾಸ್ ಅಲ್ಲ, ಬೇರೆ ಯಾವುದೇ ಒಂದು ಡೈನೆಸ್ಟಿ ತೊಗೊಂಡಾಗ ಯಾವ ಶತಮಾನದಿಂದ ಯಾವ ಶತಮಾನದವರೆಗೂ ಅವ್ರು ಆಡಳಿತ ಮಾಡಿದ್ರು, ಅಂದರೆ ಅವ್ರು ರೂಲ್ ಮಾಡಿದ್ದು ಯಾವ ಸೆಂಚುರಿಯಿಂದ ಯಾವ ಸೆಂಚುರಿವರೆಗೂ, ಅದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ 300 to ಗುಪ್ತಾಸ್ ರೂಲ್ ಮಾಡಿದ್ದು 300 CE to 700 CE. ಇದು ಅಪ್ರಾಕ್ಸಿಮೇಟ್. 300 CE ಅಂದ್ರೆ ಕ್ರೈಸ್ಟ್ ಎರಾ. ಸೊ ಕ್ರೈಸ್ಟ್ ಎರಾ ಅಂದ್ರೆ ಏನು, ಬಿಫೋರ್ ಕ್ರೈಸ್ಟ್ ಎರಾ ಅಂದ್ರೆ ಏನು, BCE CE ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಏನಾದರೂ ಕನ್ಫ್ಯೂಷನ್ ಇದ್ರೆ ಆ ವಿಡಿಯೋನ ನೋಡ್ಬೋದು. ಸೊ ಇಲ್ಲಿ ನೀವು ಮತ್ತೆ ಬೇರೆ ಎಲ್ಲಾದರೂ ಬೇರೆ ಸೋರ್ಸಲ್ಲಿ ಸರ್ಚ್ ಮಾಡುವಾಗ ಗುಪ್ತಾಸ್ ಯಾವ ಸೆಂಚುರಿಯಿಂದ ಯಾವ ಸೆಂಚುರಿವರೆಗೂ ಇದ್ರು ಅಂತ ಕೆಲವೊಂದಿಷ್ಟು ಇನ್ಕನ್ಸಿಸ್ಟೆಂಟ್ ಡೇಟಾ, ಅಂದರೆ ಒಂದು ಸೋರ್ಸಲ್ಲಿ ಒಂಥರ ಮತ್ತೊಂದು ಸೋರ್ಸಲ್ಲಿ ಒಂಥರ ಬೇರೆ ಥರ ಕೊಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ತುಂಬ ಇಂಪಾರ್ಟೆಂಟು, ಇಲ್ಲಿ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಸೊ ಏನು ನೆನಪು ಇಟ್ಕೊಂಡ್ಬಿಡಿ ಅಂದರೆ 3rd ಸೆಂಚುರಿಯಿಂದ ಹೆಚ್ಚು ಕಡಿಮೆ 7th ಸೆಂಚುರಿ CE ಒಳಗೂ ಗುಪ್ತಾಸ್ ಇದ್ರು. ಈ ಕೆಲವೊಂದು ಸತಿ ನೀವು ಓದುವಾಗ ಬರೀ 4th to 6th ಅಂತ ಮೆನ್ಷನ್ ಮಾಡಿರ್ತಾರೆ, ಕೆಲವೊಂದು ಕಡೆ 3rd to 6th ಅಂತ ಮೆನ್ಷನ್ ಮಾಡಿರ್ತಾರೆ. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸೊ 3rd ಇಂದ ಹೆಚ್ಚು ಕಡಿಮೆ 7th ಸೆಂಚುರಿವರೆಗೂ ಗುಪ್ತಾಸ್ ಅವ್ರು ಇದ್ರು ಅಂತ ಅಷ್ಟು ನೆನಪಿಟ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ಗುಪ್ತಾಸ್ ಅವ್ರು ಯಾವ ಸೆಂಚುರಿಯಲ್ಲಿ ಇದ್ರು ಈ ಥರ ಕ್ವಶನ್ ಕೇಳೋದ ಚಾನ್ಸಸ್ ಇರಲ್ಲ, ತುಂಬಾ ಕಡಿಮೆ. ಸೊ ಹೀಗಾಗಿ ಅದನ್ನ ಆ ಥರ ಫೋಕಸ್ ಮಾಡಕ್ಕೆ ಹೋಗಬೇಡಿ. ಸೊ ಹೆಚ್ಚು ಕಡಿಮೆ ಈ ಪೀರಿಯಡ್ ಅಲ್ಲಿ, ಅಂದರೆ 300 CE to 700 CE ಒಳಗಡೆ ಗುಪ್ತಾಸು
ಇದ್ರು. ಆಮೇಲೆ ಕೆಲವೊಂದಿಷ್ಟು ಸೆಂಚುರೀಸ್ ಅಲ್ಲಿ ತುಂಬಾ ಪವರ್ಫುಲ್ ಆಗಿದ್ರು. ಯಾವಾಗ ಅಂದ್ರೆ 4th ಆಮೇಲೆ 5th ಸೆಂಚುರಿಯಲ್ಲಿ ಗುಪ್ತಾಸ್ ತುಂಬಾ ಪವರ್ಫುಲ್ ಆಗಿದ್ರು. ನೋಡೋಣ. ಸೊ ಗುಪ್ತಾ ಕಿಂಗ್ಡಮ್ ಎಮರ್ಜ್ ಆಸ್ ಅ ಗ್ರೇಟ್ ಪವರ್, ದೊಡ್ಡ ಪವರ್ ಆಗಿ ಗುಪ್ತಾ ಕಿಂಗ್ಡಮ್ ಎಮರ್ಜ್ ಆಯಿತು. ಸೊ ಅಚೀವ್ಡ್ ಪೊಲಿಟಿಕಲ್ ಯೂನಿಫಿಕೇಶನ್. ಸೊ ಪೊಲಿಟಿಕಲ್ ಯೂನಿಫಿಕೇಶನ್ ಅಂದ್ರೆ ಏನು? ಇವಾಗ ಮಾಡರ್ನ್ ಡೇ ಅಲ್ಲಿ ನಾವು ಫ್ರೀಡಮ್ ಸಿಗೋಗಿಂತಲೂ ಮುಂಚೆ, ಸೊ ಇಂಡಿಯಾ ಇವಾಗೇನು ಬೇರೆ ಬೇರೆ ಸ್ಟೇಟ್ಸ್ ಆ ಥರ ಇರಲ್ಲ, ಒಂದು ಬೇರೆ ಥರ ಆಡಳಿತನೇ ಇತ್ತು, ರಾಜರೆಲ್ಲ ಆತ ಇದ್ರು. ಆದರೆ ಪೊಲಿಟಿಕಲ್ ಯೂನಿಫಿಕೇಶನ್ ಆದ್ಮೇಲೆ ಏನಾಯ್ತು, ಬೇರೆ ಬೇರೆ ಒಂದು ರಾಷ್ಟ್ರ ಅಂತ ಕ್ರಿಯೇಟ್ ಆಗಿ ನಾವು ಬೇರೆ ಬೇರೆ ರಾಜ್ಯಗಳನ್ನೆಲ್ಲ ಆಮೇಲೆ ಫಾರ್ಮ್ ಮಾಡ್ತಾ ಹೋದ್ವಿ. ಸೊ ಆ ಟೈಮಲ್ಲಿ ಪೊಲಿಟಿಕಲ್ ಯೂನಿಫಿಕೇಶನ್ ಅಂದ್ರೆ ಒಂದು ದೊಡ್ಡ ಪ್ರದೇಶ, ಸೆಂಟ್ರಲ್ ಅಥಾರಿಟಿ ಕ್ರಿಯೇಟ್ ಆಯಿತು. ಸೊ ಇಲ್ಲಿಂದ ನೋಡಿ, ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್. ಎಲ್ಲೋ ಒಂದು ಕಡೆ ರಾಜ ಇರ್ತಾರೆ, ಸುತ್ತಮುತ್ತ ದೂರದವರೆಗೂ ಏನು ಅವರ ಎಂಪೈರ್ ಇರುತ್ತೆ. ಸೊ ಸೆಂಟ್ರಲ್ ಒಬ್ಬ ರಾಜ, ಸೊ ಇವರ ಪ್ರತಿನಿಧಿ ಬೇರೆ ಕಡೆ ಇಟ್ಕೊಂಡು ರೂಲ್ ಮಾಡ್ತಾ ಇರ್ತಾರೆ. ಈ ತರ ಒಂದು ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿ ಫಾರ್ಮ್ ಆಯಿತು ಯಾವ ಟೈಮಲ್ಲಿ? ಗುಪ್ತಾಸ್ ಟೈಮಲ್ಲಿ. ಸೊ ಇಲ್ಲಿ ಕ್ವಶನ್ ಕೇಳುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ ಫಿಲಿಮ್ಸ್ ಅಲ್ಲಿ, ಆದ್ರೆ ಮೇನ್ಸ್ ಅಲ್ಲಿ ಕೋಟ್ ಮಾಡಬಹುದು. ಏನಂದ್ರೆ ಗುಪ್ತಾ ಡೈನೆಸ್ಟಿಯಲ್ಲಿ ಅದೊಂದು ಸ್ಟ್ರಾಂಗ್ ಪೊಲಿಟಿಕಲ್ ಯೂನಿಫಿಕೇಶನ್ ಇತ್ತು, ಸೊ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಇತ್ತು ಅಂತ ಕೋಟ್ ಮಾಡಬಹುದು. ಫಿಲಿಮ್ಸ್ ಅಲ್ಲೆಲ್ಲೂ ಕೇಳಲ್ಲ, ಆ ಥರ ಕೇಳುವಂತ ಚಾನ್ಸ್ ಕಡಿಮೆ. ನೆಕ್ಸ್ಟ್, ಫ್ಯೂಡಲಿಸಮ್ ಆಸ್ ಅನ್ ಇನ್ಸ್ಟಿಟ್ಯೂಷನ್ ಬಿಗ್ಯಾನ್ ಟು ಟೇಕ್ ರೂಟ್. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಫ್ಯೂಡಲಿಸಮ್ ಅಂದ್ರೆ ಏನು, ಇದ್ರ ಬಗ್ಗೆ ನಾವು ಲಾಸ್ಟ್ ಅಲ್ಲಿ ಚರ್ಚೆ ಮಾಡೋಣ. ಅವ್ರು ಏನು ಗೊತ್ತಿರಲಿ ಅಂದ್ರೆ, ಫ್ಯೂಡಲಿಸಮ್ ಯಾವಾಗ ಅದು ರೂಟ್ ಅಂದ್ರೆ ಯಾವಾಗ ಉದ್ಭವ ಆಯಿತು ಅಂದ್ರೆ, ಅದು ಗುಪ್ತಾ ಎರಾ ಟೈಮಲ್ಲಿ ಫ್ಯೂಡಲಿಸಮ್ ಹುಟ್ಕೊಳ್ಳೋಕೆ ಶುರು ಆಯಿತು. ಫ್ಯೂಡಲಿಸಮ್ ಅಂದ್ರೆ ಏನು, ಅದ್ರ ಬಗ್ಗೆ ಕೂಡ ಮುಂದೆ ನೋಡೋಣ. ನೆಕ್ಸ್ಟ್, ಗುಪ್ತಾ ಎಕನಾಮಿ ಬೂಮ್ಡ್. ಸೊ ಗುಪ್ತಾ ಟೈಮಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಯಾವ ತರ ಇತ್ತು, ಚೆನ್ನಾಗಿತ್ತು ಅಥವಾ ಚೆನ್ನಾಗಿರಲಿಲ್ಲ? ಸೊ ಚೆನ್ನಾಗಿತ್ತು. ಬೂಮ್ಡ್ ಅಂದ್ರೆ ಒಳ್ಳೆ ಆರ್ಥಿಕ ಪರಿಸ್ಥಿತಿ ಇತ್ತು. ಸೊ ಯಾವ ತರ ಇತ್ತು ಅದ್ರ ಬಗ್ಗೆ ಕೂಡ ನಾವು ಮುಂದೆ ನೋಡೋಣ. ಅವ್ರು ಏನೇನು ವ್ಯಾಪಾರ ಮಾಡ್ತಾ ಇದ್ರು, ಏನೇನು ಮಾಡ್ತಾ ಇದ್ರು, ಆಮೇಲೆ ಬೇರೆ ದೇಶದ ಜೊತೆ ವ್ಯವಹಾರ ಇತ್ತಾ ಇಲ್ಲ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಡಿಸ್ಕಷನ್ ಮಾಡೋಣ. ಅದೇ ತರ ಗಿಲ್ಡ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಕೂಡ ನೋಡೋಣ. ಸೊ ಗಿಲ್ಡ್ ಸಿಸ್ಟಮ್ ಅಂದ್ರೆ ಏನು, ಯಾರೋ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆದವರು ಅವ್ರದೇ ಒಂದು ಗ್ರೂಪ್ ಫಾರ್ಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ವಿಶ್ವಕರ್ಮದವರು ಅವರೊಂದು ಗ್ರೂಪ್ ಫಾರ್ಮ್ ಮಾಡ್ತಾರೆ. ಅದೇ ತರ ನೇಕಾರರು ಅವ್ರಿಗೆ ಹೆಲ್ಪ್ ಆಗಲಿ ಅವ್ರದೊಂದು ಗ್ರೂಪ್ ಫಾರ್ಮ್ ಮಾಡ್ತಾರೆ. ಸೊ ಗ್ರೂಪ್ ಫಾರ್ಮ್ ಮಾಡಿ ಅವ್ರಿಗೆ ನೆಕ್ಸ್ಟ್ ಅದ್ರ ಬಿಸ್ನೆಸ್ ಅಲ್ಲಿ ಮುಂದೆ ಅವರಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಥರ ಸಿಸ್ಟಮ್ನ ಗಿಲ್ಡ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಅಂತ ಗಿಲ್ಡ್ ಸಿಸ್ಟಮ್ಸ್ ಕೂಡ ಗುಪ್ತಾ ಟೈಮಲ್ಲಿ ಇತ್ತು. ಅದು ಕೂಡ ಯಾವ ತರ ಪಾತ್ರ ವಹಿಸ್ತಾ ಇತ್ತು ಅದ್ರ ಬಗ್ಗೆ ಮುಂದೆ ನೋಡೋಣ. ನೆಕ್ಸ್ಟ್ ಮುಂದೆ ಹೋದಂಗೆ ಮತ್ತೆ ಡೀಟೇಲ್ ಆಗಿ ನೋಡೋಣ. ಸೊ ಗುಪ್ತಾಸ್ ಟೈಮಲ್ಲಿ ಅವ್ರ ಲ್ಯಾಂಗ್ವೇಜ್ ಭಾಷೆನ ಯಾವ್ದು ಯೂಸ್ ಮಾಡ್ತಾ ಇದ್ರು? ಸೊ ಸಂಸ್ಕೃತ ಇತ್ತ, ಪಾಲಿ ಇತ್ತ, ಮತ್ತೆ ಪ್ರಕೃತಿ ಇತ್ತ, ಅದ್ರ ಬಗ್ಗೆ ಎಲ್ಲ ಮುಂದೆ ನೋಡೋಣ. ಅವ್ರಿಗೆ ಇಲ್ಲೇನು ಗೊತ್ತಾಗುತ್ತೆ, ಕೆಲವೊಂದಿಷ್ಟು ಸಂಸ್ಕೃತದಲ್ಲಿ ಇಂಪಾರ್ಟೆಂಟ್ ಬುಕ್ಸ್ಗಳನ್ನ ಕೂಡ ಆ ಟೈಮಲ್ಲಿ ಕೆಲವೊಬ್ರು ಬರೆದಿದ್ದಾರೆ. ಯಾರು ಯಾವ ಬುಕ್ಸ್ನ ಬರೆದಿದ್ದಾರೆ ಅದ್ರ ಬಗ್ಗೆ ಕೂಡ ನೋಡೋಣ. ಹೈ ಲೆವೆಲ್ ಆಫ್ ಕಲ್ಚರಲ್ ಮೆಚುರಿಟಿ ಇನ್ ದ ಫೈನ್ ಆರ್ಟು, ಸ್ಕಲ್ಪ್ಚರು, ಆಮೇಲೆ ಟೆಂಪಲ್ ಆರ್ಕಿಟೆಕ್ಚರು, ಈ ತರ ಬೇರೆ ಬೇರೆ ಫೀಲ್ಡ್ಗಳಲ್ಲೆಲ್ಲ ಗುಪ್ತಾಜು ಒಂದು ಒಳ್ಳೆ ಸಾಧನೆನ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಈ ಟಾಪಿಕ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಸೋರ್ಸಸ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಸೋರ್ಸಸ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನಾವು ಏನ್ಷಿಯಂಟ್ ಹಿಸ್ಟ್ರಿ ತಗೊಂಡಾಗ ನಮ್ಗೆ ಏನ್ಷಿಯಂಟ್ ಟೈಮಲ್ಲಿ ಯಾವ ತರ ಇತ್ತು, ಯಾರ್ಯಾರು ರಾಜರಾಗಿದ್ರು, ಅವಾಗ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಯಾವ ತರ ಇತ್ತು, ಅದಕ್ಕೆಲ್ಲ ಪರ್ಫೆಕ್ಟ್ ಆಗಿ ಒಂದೇ ಬುಕ್ ಇಂದ ನಮ್ಗೆ ಸಿಗಲ್ಲ. ಬೇರೆಯವರು ಬರೆದಿರುವಂಥ ಬೇರೆ ಬೇರೆ ಬುಕ್ಗಳು ನೋಡಿದಾಗ, ಸೊ ಆ ಟೈಮಲ್ಲಿ ಇದ್ದಂಥ ಕೆಲವೊಂದಿಷ್ಟು ಸ್ಕಲ್ಪ್ಚರ್ಸ್ ನೋಡಿದಾಗ ಅದ್ರ ಮುಖಾಂತರ ನಮ್ಮ ಹಿಸ್ಟ್ರಿನ ರೀಕ್ರಿಯೇಟ್ ಮಾಡ್ತೀವಿ. ಹೀಗಾಗಿ ಸೋರ್ಸಸ್. ಸೊ ಗುಪ್ತಾ ಪೀರಿಯಡ್ ಬಗ್ಗೆ ನಮ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಾದ್ರೆ ನಾವು ಎಲ್ಲಿ ಪಡಿಬಹುದು ಈ ಇನ್ಫಾರ್ಮೇಶನ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ UPSC ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂಡ ಅವ್ರು ಕ್ವಶನ್ ಕೇಳ್ತಾ ಇರ್ತಾರೆ. ಯಾವ ತರ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಆಕ್ಟ್ ಆಸ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಗುಪ್ತಾ ಪೀರಿಯಡ್ ಅಂತ ಕ್ವಶನ್ಸ್ ಕೇಳುವಂತ ಚಾನ್ಸ್ ಇರುತ್ತೆ. ಸೊ ಹೀಗಾಗಿ ಅದು ಕೂಡ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ, ಈ ಸೋರ್ಸಸ್ ಅಲ್ಲಿ ಬೇರೆ ಬೇರೆ ಸೋರ್ಸಸ್, ಒಂದು ವಿಂಗಡಣೆ, ಒಂದು ಲಿಟರರಿ ಸೋರ್ಸಸ್ ಅಂದ್ರೆ ಬುಕ್ಗಳನ್ನ ಯಾರು ಬರ್ದಿದ್ದಾರೋ, ಸೊ ಆ ಬುಕ್ ಮುಖಾಂತರ ನಾವು ಏನು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಗುಪ್ತಾ ಪೀರಿಯಡ್ ಬಗ್ಗೆ, ಅದು ಲಿಟರರಿ ಸೋರ್ಸಸ್. ಸೊ ನೆಕ್ಸ್ಟ್, ಎಪಿಗ್ರಾಫಿಕಲ್ ಸೋರ್ಸಸ್. ಸೊ ಕೆಲವೊಂದ್ಸತಿ ಕಲ್ಲಿನಲ್ಲಿ, ಸ್ಟೋನ್ ಅಥವಾ ಮೆಟಲ್ ಯಾವುದೋ ಕಲ್ಲಿನ ಮೇಲೆ ಕೆತ್ತನೆ ಮಾಡಿ ಅಲ್ಲಿ ಬರ್ತಿರ್ತಾರೆ. ಸೊ ಅವಾಗ ಅಂತ ಸೋರ್ಸ್ಗಳೇ ನಾವು ಎಪಿಗ್ರಾಫಿಕಲ್ ಸೋರ್ಸಸ್ ಅಂತ ಕರಿತೀವಿ. ನೆಕ್ಸ್ಟ್, ನ್ಯೂಮಿಸ್ಮ್ಯಾಟಿಕ್ ಸೋರ್ಸಸ್ ಅಂದ್ರೆ ಕಾಯಿನ್ಸ್, ಆ ಟೈಮಲ್ಲಿ ಯೂಸ್ ಮಾಡಿರುವಂಥ ಕಾಯಿನ್ಸು. ಸೊ ಅದ್ರ ಥ್ರೂ ಕೂಡ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಹೀಗಾಗಿ ಬೇರೆ ಬೇರೆ ಥರ ಸೋರ್ಸಸ್ಸು. ಸೊ ಒಂದೊಂದೇ ಸೋರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇವಾಗ ಲಿಟರರಿ ಸೋರ್ಸಸ್ ಬರ್ದಿರುವಂಥ ಬುಕ್ಸ್ ಯಾವ್ದು ಇನ್ಫಾರ್ಮೇಶನ್ ಕೊಡುತ್ತೆ? ಒಂದು ನಾರದ ಸ್ಮೃತಿ, ವಿಷ್ಣು ಸ್ಮೃತಿ, ಬೃಹಸ್ಪತಿ ಸ್ಮೃತಿ, ಆಮೇಲೆ ಕಾಟ್ಯಾಯನ ಸ್ಮೃತಿ. ಇವೆಲ್ಲ ಬುಕ್ಸು ಗುಪ್ತಾ ಪೀರಿಯಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ನೆಕ್ಸ್ಟ್ ಅದೇ ತರ ನೀತಿ ಸಾರ ಅನ್ನುವಂಥ ಒಂದು ಬುಕ್ಕು. ಸೊ ಇದನ್ನ ಬರ್ದಿರೋರು ಯಾರು? ಕಮಂಡಕ. ಸೊ ಇದು ಕೂಡ ಆವಾಗಿನ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ. ಇದು ಕೂಡ ಇಂಪಾರ್ಟೆಂಟ್. ಸೊ ನಾಳೆ ಕ್ವಶನ್ ಕೇಳಬಹುದು ನಮಗೆ. ಸೊ ನೀತಿ ಸಾರನ ಯಾರು ಬರೆದ್ರು? ಕಮಂಡಕ. ಸೊ ನೀತಿ ಸಾರ ಯಾವ ಪೀರಿಯಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ? ಗುಪ್ತಾ ಪೀರಿಯಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ಮುದ್ರ ರಾಕ್ಷಸಂ, ಆಮೇಲೆ ದೇವಿ ಚಂದ್ರಗುಪ್ತಂ ಅನ್ನುವಂಥ 2 ಬುಕ್ ಯಾರು ಬರೀತಾರೆ? ವಿಶಾಖದತ್ತ ಬರೀತಾರೆ.
ಸೊ ಈ ಬುಕ್ಸ್ ಕಡೆ ಯಾವ ಪೀರಿಯಡ್ ಇನ್ಫಾರ್ಮೇಶನ್ ಕೊಡುತ್ತೆ? ಗುಪ್ತಾ ಪೀರಿಯಡ್ ಇನ್ಫಾರ್ಮೇಶನ್ ಕೊಡುತ್ತೆ. ಇಂಪಾರ್ಟೆಂಟ್. ಸೊ ನಾಳೆ ಕೇಳ್ಬೋದು. ಈಗ ಆಲ್ರೆಡಿ 2023 ಎಲ್ಲ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಯಾವುದು ದೇವಿ ಚಂದ್ರಗುಪ್ತಮ್ ಅಂತ ಕೊಟ್ಟು ಯಾರೋ ಬೇರೆದವರ ಆಥರು ಮ್ಯಾಚ್ ಆಫ್ ಫಾಲೋಯಿಂಗ್ ಟೈಪ್ ಕ್ವಶನ್ ಕೊಟ್ಟಿದ್ದಾರೆ. ವಿಶಾಖ ದತ್ತನ್ ಬದಲು ಬೇರೆ ಯಾರ್ದೋ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿದ್ರೆ ಅಂತ ಕ್ವಶನ್ ಈಸಿಲಿ ಟ್ಯಾಕಲ್ ಮಾಡ್ಬೋದು. ಅಂದ್ರೆ ಅದು ರಾಂಗ್ ಪೇರ್ ಅಂತ ಎಲಿಮಿನೇಟ್ ಕೂಡ ಮಾಡ್ಬೋದು. ಸೊ ಹೀಗಾಗಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡುವಾಗ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ಇಂದ ಸ್ಟೋರ್ ಮಾಡಬೇಕಾಗುತ್ತೆ. ಇಲ್ಲಿ ದೇವಿ ಚಂದ್ರಗುಪ್ತಮು, ಆಮೇಲೆ ಮುದ್ರ ರಾಕ್ಷಸ ಯಾರು ಬರೆದ್ರು? ವಿಶಾಖ ದತ್ತ. ನೀತಿಸಾರ ಯಾರು ಬರೆದ್ರು? ಕಮಂಡಕ. ಸೊ ಎಲ್ಲಾ ಬುಕ್ಸ್ ಯಾವ ಪೀರಿಯಡ್ ಬಗ್ಗೆ ಮಾತಾಡುತ್ತೆ? ಗುಪ್ತಾ ಪೀರಿಯಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಅದೇ ತರ ಕಾಳಿದಾಸ ಕೂಡ ಯಾವ ಪೀರಿಯಡ್ ಅಲ್ಲಿ ಇದ್ರು? ಗುಪ್ತಾಸ್ ಪೀರಿಯಡ್ ಅಲ್ಲಿ ಇದ್ರು. ಅವ್ರ ವರ್ಕ್ ಗಳ ಬಗ್ಗೆ ಮುಂದೆ ನೋಡೋಣ. ನೆಕ್ಸ್ಟ್ ಫಾಹೀನ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. UPSC ಜನರಲಿ ಯಾವ್ದು ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಒಂದು ಹಿಸ್ಟ್ರಿನ ರೀಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುವಂತ ಸೋರ್ಸಸ್. ಅದ್ರ ಇಂಪಾರ್ಟೆಂಟ್ ಸೋರ್ಸಸ್ ಯಾರು ಅಂದ್ರೆ ಫಾರಿನ್ ಇಂದ ಬಂದು ಆಥರ್ಸು ನಮ್ಮ ಇಂಡಿಯಾದ ಪರಿಸ್ಥಿತಿ ಬಗ್ಗೆ ಅಥವಾ ಇರುವಂತ ಕಂಡೀಷನ್ಸ್ ಬಗ್ಗೆ ಏನು ಬರ್ದಿರ್ತಾರೋ ಸೊ ಅವ್ರ ವರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಆ ಕಂಟೆಕ್ಸ್ಟ್ ಅಲ್ಲಿ ಫಾಹೀನ್ ಅನ್ನುವಂಥ ಚೈನೀಸ್ ಟ್ರಾವೆಲರ್ ಇಂಡಿಯಾಗೆ ಯಾವಾಗ ಬರ್ತಾರೆ? ಗುಪ್ತಾಸ್ ಪೀರಿಯಡ್ ಅಲ್ಲಿ ಬರ್ತಾರೆ. ಓಕೆ, ಪರ್ಟಿಕ್ಯುಲರ್ ಆಗಿ ಯಾರು ರಾಜ ಇದ್ದಾಗ ಬರ್ತಾರೆ ಅದನ್ನ ಕೂಡ ನಾವು ಮುಂದೆ ನೋಡೋಣ. ಸೊ ಫಾಹೀನ್ ಅವ್ರು ಬರ್ದಿರುವಂತ ಬುಕ್ಸ್ ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಮಗೆ ಗುಪ್ತಾ ಪೀರಿಯಡ್ ಬಗ್ಗೆ ಕೊಡುತ್ತೆ. ಅದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಎಪಿಗ್ರಾಫಿಕಲ್ ಸೋರ್ಸಸ್, ಕಲ್ಲು ಆಮೇಲೆ ಬೇರೆ ಬೇರೆ ಮೆಟಲ್ಸ್ ಮೇಲೆ ಬರ್ದಿರುವಂತ ಇನ್ಫಾರ್ಮೇಶನ್. ಸೊ ಇಲ್ಲಿ ಮೆಹರೋಲಿ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಓಕೆ, ಮೆಹರೋಲಿ ಎಲ್ಲಿದೆ? ಡೆಲ್ಲಿಯಲ್ಲಿದೆ. ಸೊ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ನಮ್ ಕ್ವಶನ್ ಯಾವ ತರ ಕೇಳಬಹುದು ಅಂದ್ರೆ ಮೆಹರೋಲಿ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಐರನ್ ಪಿಲ್ಲರ್ ಅಂದ್ರೆ ಒಂದು ಕಂಬ, ಆ ಕಂಬದ ಮೇಲೆ ಏನೋ ಒಂದು ಬರ್ದಿರೋದಿದೆ, ಕೆತ್ತಿರೋ ಅಂತ ಇನ್ಫಾರ್ಮೇಶನ್ ಬರ್ದಿರೋದಿದೆ. ಸೊ ನಮ್ಗೆ ಯಾವ ತರ ಕೇಳಬಹುದು ಅಂದ್ರೆ ಮೆಹರೋಲಿ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಯಾವ ಡೈನಾಸ್ಟಿ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ? ಗುಪ್ತಾ ಡೈನಾಸ್ಟಿ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಯಾರ ಸಾಧನೆಗಳ ಬಗ್ಗೆ ಅದು ಮಾತಾಡುತ್ತೆ? ನಾವು ಮುಂದೆ ನೋಡಿದಂಗೆ ಬೇರೆ ಬೇರೆ ಗುಪ್ತಾ ಡೈನಾಸ್ಟಿ ಕಿಂಗ್ಸ್ ಗಳ ಬಗ್ಗೆ ನೋಡ್ತೀವಿ. ಅದರಲ್ಲಿ ಮೆಹರೋಲಿಯಲ್ಲಿ ಇರುವಂತಹ ಪಿಲ್ಲರು ಚಂದ್ರಗುಪ್ತ 2 ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಇದು ಇಂಪಾರ್ಟೆಂಟ್. ಓಕೆ, ಇದು ಕೂಡ ಇಂಪಾರ್ಟೆಂಟ್. ಅದೇ ತರ ಈಗ ಹೇಗೆ ಡೆಲ್ಲಿಯಲ್ಲಿ ಮೆಹರೋಲಿಯಲ್ಲಿ ಇದೆಯೋ ಅದೇ ತರ ಅಲಹಾಬಾದಲ್ಲಿ ಕೂಡ ಒಂದು ಪಿಲ್ಲರ್ ಇದೆ. ಅದನ್ನ ಪ್ರಯಾಗ್ರಾಜ್ ಅಂತ ಕೂಡ ಕರಿತೀವಿ ಇವಾಗ. ಸೊ ಅಲಹಾಬಾದಲ್ಲಿ ಇರುವಂತಹ ಒಂದು ಪಿಲ್ಲರ್ ಅಲ್ಲಿ ಯಾರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ? ಅದು ಸಮುದ್ರಗುಪ್ತ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಅಲಹಾಬಾದ್ ಪಿಲ್ಲರ್ ಅಲ್ಲಿ ಅಲ್ಲಿ ಇನ್ಫಾರ್ಮೇಶನ್ ಬರೆಯಲಾಗಿದೆಯೋ ಅದನ್ನ ಯಾರು ಮಾಡಿದ್ದಾರೆ ಅಂದ್ರೆ ಹರಿಸೇನ. ಆದ್ರೆ ಹರಿಸೇನ ಚಂದ್ರಗುಪ್ತನ ಬಗ್ಗೆ ಅಲ್ಲಿ ಅಲಹಾಬಾದ್ ಪಿಲ್ಲರ್ ಮೇಲೆ ಬರೆದಿದ್ದಾನೆ. ಓಕೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಅಲಹಾಬಾದಲ್ಲಿ ನೋಡಿದಾಗ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿದ್ದಾರೆ? ಅದನ್ನ ಸಂಸ್ಕೃತ ಭಾಷೆಯಲ್ಲಿ ಬರ್ದಿದ್ದಾರೆ. ಸ್ಕ್ರಿಪ್ಟ್ ಯಾವ್ದು ಯೂಸ್ ಮಾಡಿದ್ದಾರೆ ಅಂದ್ರೆ ನಗರಿ ಸ್ಕ್ರಿಪ್ಟ್. ನಗರಿ ಸ್ಕ್ರಿಪ್ಟ್. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ನ್ಯೂಮಿಸ್ಮ್ಯಾಟಿಕ್ ಸೋರ್ಸಸ್. ಕಾಯಿನ್ಸ್ ಬಗ್ಗೆ ಕಾಯಿನ್ಸ್ ಇಂದ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತೆ. ಟೈಟಲ್ಸ್ ದ ಗುಪ್ತಾಸ್ ಅಸ್ಯೂಮ್ಡ್. ಸೊ ಗುಪ್ತಾಸ್ ಅವರು ಬೇರೆ ಬೇರೆ ತರ ಟೈಟಲ್ಸ್ ಅಸ್ಯೂಮ್ ಮಾಡ್ತಾ ಇರ್ತಾರೆ. ರಾಜಾದಿರಾಜ ಈ ತರ ಬೇರೆ ಬೇರೆ ತರ ಟೈಟಲ್ಸ್. ಅದು ಯಾವ ತರ ಟೈಟಲ್ಸ್ ಯೂಸ್ ಮಾಡ್ತಾ ಇದ್ರು, ಆಮೇಲೆ ಯಾವ ತರ ವೇದಿಕ್ ರಿಚುವಲ್ಸ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಎಲ್ಲ ನಾವು ಕಾಯಿನ್ಸ್ ನೋಡಿದಾಗ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ಇದ್ರ ಮೇಲೆ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಕಡಿಮೆ. ಆದ್ರೆ ಮೇಲ್ಗಡೆ ಇರುವಂತ ಇನ್ಫಾರ್ಮೇಶನ್ ಮೇಲೆ ಫಿಲಿಮ್ಸ್ ಅಲ್ಲಿ ಕೂಡ ಕ್ವಶನ್ ಕೇಳುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕಿಂಗ್ಸ್ ಆಫ್ ಗುಪ್ತಾ ಡೈನೆಸ್ಟಿ. ನೆಕ್ಸ್ಟ್ ಕಿಂಗ್ಸ್ ಆಫ್ ಗುಪ್ತಾ ಡೈನೆಸ್ಟಿ. ಸೊ ಗುಪ್ತಾ ಡೈನೆಸ್ಟಿಲಿ ಯಾರ್ಯಾರು ಕಿಂಗ್ಸ್ ಇದ್ರು? ಇಲ್ಲಿ UPSC ಒಂದು ಪರ್ಸ್ಪೆಕ್ಟಿವ್ ನ ಅರ್ಥ ಮಾಡ್ಕೋದು ತುಂಬಾ ಇಂಪಾರ್ಟೆಂಟ್. ಏನಂದ್ರೆ ಶ್ರೀಗುಪ್ತ, ಘಟೋತ್ಕಚ, ಚಂದ್ರಗುಪ್ತ 2, ಸಮುದ್ರಗುಪ್ತ, ಚಂದ್ರಗುಪ್ತ 1, ಸಮುದ್ರಗುಪ್ತ, ಚಂದ್ರಗುಪ್ತ 2, ಕುಮಾರಗುಪ್ತ, ಸ್ಕಂದಗುಪ್ತ, ವಿಷ್ಣುಗುಪ್ತ. ಇವರೆಲ್ಲ ಯಾವ ಡೈನೆಸ್ಟಿಗೆ ಬಿಲಾಂಗ್ ಆಗ್ತಾರೆ? ಗುಪ್ತಾ ಡೈನೆಸ್ಟಿಗೆ. ಸೊ ಇಲ್ಲಿ UPSC ಅಲ್ಲಿ ಯಾವ ತರ ಕ್ವಶನ್ ಕೇಳಲ್ಲ ಅಂದ್ರೆ ಫಸ್ಟ್ ಸಮುದ್ರಗುಪ್ತ ಬಂದ್ರು ಅಥವಾ ಚಂದ್ರಗುಪ್ತ 2 ಬಂದ್ರು ಈ ತರ ಕ್ವಶನ್ ಕೇಳಲ್ಲ. ಈ ತರ ಕ್ವಶನ್ ಬೇರೆ ಬೇರೆ ಡೈನೆಸ್ಟಿ ಕಿಂಗ್ಸ್ ಗಳನ್ನ ತಗೊಂಡು ಕೇಳುವಂತ ಚಾನ್ಸ್ ಇರುತ್ತೆ. ಹೀಗಾಗಿ ಈ ಸೀಕ್ವೆನ್ಸ್ ನಿಮ್ಗೆ ನೆನ್ಪಿಟ್ಕೊಳ್ಳೋಂತ ನೆಸೆಸರಿ ಇಲ್ಲ. ಅರೆ ಶ್ರೀಗುಪ್ತ ಆದ್ಮೇಲೆ ಘಟೋತ್ಕಚ ಬಂದ, ಘಟೋತ್ಕಚ ಆದ್ಮೇಲೆ ಚಂದ್ರಗುಪ್ತ 1 ಬಂದ, ಅದಾದ್ಮೇಲೆ ಸಮುದ್ರಗುಪ್ತ ಬಂದ, ಓದ್ತಾ ಇನ್ಫಾರ್ಮೇಶನ್ ನಿಮ್ಗೆ ನೆನ್ಪಿಡಿದ್ರೆ ಒಳ್ಳೇದು. ಆದ್ರೆ ಇದನ್ನ ಬೈಹ್ಯಾಟ್ ಮಾಡುವಂತ ನೆಸೆಸರಿ ಇಲ್ಲ. ಅಲ್ಲಿ ಯಾವ್ದೋ ಒಂದು ಹೆಸರನ್ನ ಕೇಳಿ ಇವ್ರು ಯಾವ ಡೈನೆಸ್ಟಿಗೆ ಬಿಲಾಂಗ್ ಆಗ್ತಾರೆ ಅಂತ ಕ್ವಶನ್ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಚಂದ್ರಗುಪ್ತ 1 ಯಾವ ಡೈನೆಸ್ಟಿಗೆ ಬಿಲಾಂಗ್ ಆಗ್ತಾರೆ ಅಂದ್ರೆ ಗುಪ್ತಾ ಡೈನೆಸ್ಟಿ. ಆತರ ಹೇಳಕ್ ಬರ್ಬೇಕು. ಈ ಟಾಪಿಕ್ ಅಲ್ಲಿ ಕನ್ಫ್ಯೂಷನ್ ಆಗಲ್ಲ, ಯಾಕಂದ್ರೆ ಎಲ್ಲ ಹೆಸರು ಎಂಡ್ ಆಗೋಗು ಗುಪ್ತಾ ಅಂತ ಬರುತ್ತೆ. ಸೊ ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತಾಗುತ್ತೆ ಅವರು ಗುಪ್ತಾ ಡೈನೆಸ್ಟಿಗೆ ಬಿಲಾಂಗ್ ಆಗ್ತಾರೆ ಅಂತ. ಆದ್ರೆ ಕೆಲವೊಂದ್ಸತಿ ನಿಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಹೆಸರನ್ನ ಕೊಡ್ತಾರೆ, ವಿಕ್ರಮಾದಿತ್ಯ ಬಿಲಾಂಗ್ ಟು ವಿಚ್ ಡೈನೆಸ್ಟಿ ಅಂತ ಕ್ವಶನ್ ಕೇಳಿದಾಗ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ವಿಕ್ರಮಾದಿತ್ಯದಲ್ಲಿ ಲಾಸ್ಟ್ ಗುಪ್ತಾ ಅನ್ನೋದಿಲ್ಲ. ಸೊ ಅಲ್ಲಿ ಬಂದಾಗ ನಾವು ಮುಂದೆ ನೋಡ್ತೀವಿ ಚಂದ್ರಗುಪ್ತ 2 ಅವ್ರಿಗೆ ಮತ್ತೊಂದು ಹೆಸರು ಇರುತ್ತೆ ವಿಕ್ರಮಾದಿತ್ಯ ಅಂತ.
ಸೊ ವಿಕ್ರಮಾದಿತ್ಯ ಆಲ್ಸೋ ಬಿಲಾಂಗ್ಸ್ ಟು ಗುಪ್ತಾ ಡೈನೆಸ್ಟಿ. ಓಕೆ, ಸೊ ಕಿಂಗ್ಸ್ ಹೆಸರು ಕೊಟ್ಟಾಗ ಯಾವ ಡೈನೆಸ್ಟಿಗೆ ಬಿಲಾಂಗ್ ಆಗ್ತಾರೆ ಅದು ಇಂಪಾರ್ಟೆಂಟ್. ಹೊರತಾಗಿ ಒಂದೇ ಡೈನೆಸ್ಟಿಯಲ್ಲಿ ಬೇರೆ ಬೇರೆ ಕಿಂಗ್ಗಳು ಯಾರಾದ್ಮೇಲೆ ಯಾರು ಬಂದ್ರು ಅದು UPSC ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಅಲ್ಲ. ಬೇರೆ ಎಕ್ಸಾಮ್ಗಳಿಗೆ ಇದು ಇಂಪಾರ್ಟೆಂಟ್ ಆಗಿರ್ಬೋದು, ಆದರೆ UPSC ಪಾಯಿಂಟ್ ಆಫ್ ವ್ಯೂ ಈ ತರ ಕ್ವಶನ್ಸ್ ನ ಕೇಳಲ್ಲ, ಅದು ಕೂಡ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಶ್ರೀಗುಪ್ತ ಯಾವ ಇಯರ್ ಇಂದ ಯಾವ ಇಯರ್ ವರೆಗೂ ಇದ್ರು? 240 to 280 CE. ಓಕೆ, ಅಂದ್ರೆ 3ನೇ ಶತಮಾನದಲ್ಲಿ, 3rd century CE. ಸೊ ಇದು ಬೇರೆ ಬೇರೆ ಕಡೆ ಇನ್ಫಾರ್ಮೇಶನ್ ಸ್ವಲ್ಪ ಬೇರೆ ಬೇರೆ ಕೊಟ್ಟಾಗ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ದ ಫಸ್ಟ್ ರೂಲರ್ ಆಫ್ ದ ಗುಪ್ತಾ ಎಂಪೈರ್. ಓಕೆ, ಫಸ್ಟ್ ರೂಲರ್ ಯಾರಿದ್ರು? ಶ್ರೀಗುಪ್ತ ಆಗಿದ್ರು. ನೆಕ್ಸ್ಟ್ ಅವ್ರ ಮಗ ಯಾರು? ಘಟೋತ್ಕಚ ಅವ್ರ ಘಟೋತ್ಕಚ. ಕೆಲವು ಸತಿ ಇಲ್ಲಿ G ಯೂಸ್ ಮಾಡಿರ್ತಾರೆ, ಕೆಲವೊಬ್ರು K ಯೂಸ್ ಮಾಡಿರ್ತಾರೆ, ಎರಡು ಒಂದೇ. ಓಕೆ, ಘಟೋತ್ಕಚ. ಸೊ he succeeded by his father. he succeeded his father. ಅವ್ರ ತಂದೆ ಆದ್ಮೇಲೆ ನೆಕ್ಸ್ಟ್ ಘಟೋತ್ಕಚ ಬರ್ತಾನೆ. ಸೊ ಇವರಿಬ್ರು ಅಂತ ಇಂಪಾರ್ಟೆಂಟ್ ರೂಲರ್ಸ್ ಅಲ್ಲ, ಸೊ ಅವ್ರ ಬಗ್ಗೆ ಏನು ಜಾಸ್ತಿ ಇನ್ಫಾರ್ಮೇಶನ್ ಎಕ್ಸಾಮ್ ಅಲ್ಲಿ ಕೇಳಲ್ಲ. ಮ್ಯಾಕ್ಸಿಮಮ್ ಏನ್ ಕೇಳ್ಬೋದು ಅಂದ್ರೆ ಘಟೋತ್ಕಚ ಯಾವ ಡೈನೆಸ್ಟಿಗೆ ಬಿಲಾಂಗ್ ಆಗ್ತಾನೆ, ಅವನು ಗುಪ್ತಾ ಡೈನೆಸ್ಟಿಗೆ, ಅಷ್ಟು ಕೇಳ್ಬೋದು. ನೆಕ್ಸ್ಟ್ ಇಲ್ಲೇ ನೀವು ಇಯರ್ಸ್ ಇದಾವೆ 240 to 280 CE. ಫಸ್ಟ್ ಕ್ವಶನ್, ಇದು ನೆನ್ಪಿಟ್ಕೋಬೇಕಾ? ನಾಟ್ ಇಂಪಾರ್ಟೆಂಟ್. ಇದು ನೆನ್ಪಿಟ್ಕೊಳ್ಳೋಂತ ನೆಸಸರಿ ಇಲ್ಲ. ಹಾಗೆ ಘಟೋತ್ಕಚ ಅವ್ರದ್ದು ನೆನ್ಪಿಟ್ಕೋಬೇಕಾ? ಇಲ್ಲೂ ನೆನ್ಪಿಟ್ಕೊಳ್ಳೋಂತ ನೆಸಸರಿ ಇಲ್ಲ, ಇಲ್ಲೂ ನೆನ್ಪಿಟ್ಕೊಳ್ಳೋಂತ ನೆಸಸರಿ ಇಲ್ಲ. ಹಾಗಾದ್ರೆ ಯಾಕೆ ಇದನ್ನ ಮೆನ್ಷನ್ ಮಾಡಿದೀನಿ? ಯಾಕಂದ್ರೆ ಬುಕ್ಕಲ್ಲಿ ಓದುವಾಗ ಈ ತರ ಇಯರ್ಸ್ ಎಲ್ಲ ಬರ್ತಾ ಇರುತ್ತೆ. ನೀವು ಕೂಡ ಬುಕ್ಕಲ್ಲಿ ಓದುವಾಗ ಈ ತರ ಇಯರ್ಸ್ ಬಂದಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಇನಿಷಿಯಲ್ ಪ್ರಿಪ್ರೇಷನ್ ಮಾಡುವಾಗ, ಈ ಇಯರ್ಗಳನ್ನ ನೆನ್ಪಿಟ್ಕೋಬೇಕಾ ಇಟ್ಕೋಬಾರ್ದ ಅಂತ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ನಮ್ಗೆ ಗೊತ್ತಿರಲ್ಲ, ಹೀಗಾಗಿ ಎಲ್ಲಾನು ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡಿ ಏನಾಗುತ್ತೆ, ನಾವು ಸಿಲೆಬಸ್ ನ ಮುಗ್ಸಕ್ಕಾಗಲ್ಲ, ಆಮೇಲೆ ಲಾಸ್ಟ್ ಎಲ್ಲ ಕನ್ಫ್ಯೂಷನ್ ಆಗಿ ಶುರು ಆಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ನಿಮ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಈ ತರ ಇಯರ್ಸ್ ಮೇಲೆ ಅವ್ರು ಫೋಕಸ್ ಮಾಡಲ್ಲ, ನೀವು ಫೋಕಸ್ ಮಾಡುವಂತ ನೆಸಸರಿ ಇಲ್ಲ. ಚಂದ್ರಗುಪ್ತ 1 ಒಬ್ಬ ಇಂಪಾರ್ಟೆಂಟ್ ರೂಲರು. ಸೊ ಅವನ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಇದೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆ, ಕೆಲವೊಂದಿಷ್ಟು ಇನ್ಫಾರ್ಮೇಶನ್. ಸೊ ಹಿ ವಾಸ್ ದ ಸನ್ ಆಫ್ ಘಟೋತ್ಕಚ. ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ತರ ಕ್ವಶನ್ ಕೇಳಲ್ಲ, ಚಂದ್ರಗುಪ್ತ 1 ಯಾರ ಮಗ ಆಗಿದ್ರು? ಘಟೋತ್ಕಚ ಮಗ ಆಗಿದ್ರ ಅಥವಾ ಶ್ರೀಗುಪ್ತ ಮಗ ಆಗಿದ್ರ? ಈ ತರ ಕ್ವಶನ್ ಕೇಳಲ್ಲ, ಸುಮ್ಮನೆ ಇನ್ಕ್ಲೂಡ್ ಮಾಡಿದ್ರೆ ಅಷ್ಟೇ. ಆರ್ ನಾಟ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅವ್ರ ಎಕ್ಸಾಮ್ ಹತ್ತಿರದಲ್ಲಿ ಬಂದಾಗ, ನೀವು ಸಮೀಪದಲ್ಲಿ ಬಂದಾಗ ರಿವಿಷನ್ ಮಾಡುವಾಗ ಈ ತರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ತರ ಓದಬೇಕು ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪಾಯಿಂಟ್ ಆಫ್ ವ್ಯೂ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಥರ್ಡ್ ರೂಲರ್ ಆಫ್ ಗುಪ್ತಾ ಡೈನೆಸ್ಟಿ, ಇದು ಕೂಡ ನಾಟ್ ಇಂಪಾರ್ಟೆಂಟ್. ಸೊ ಹಿ ಮ್ಯಾರಿಡ್ ಕುಮಾರದೇವಿ, ಅ ಲಿಚ್ಚವಿ ಪ್ರಿನ್ಸ್. ಓಕೆ, ಲಿಚ್ಚವಿ ಅಲ್ಲಿರುವಂತಹ ಪ್ರಿನ್ಸ್ ನ ರಾಣಿನ ಮದುವೆ ಆಗ್ತಾನೆ ಚಂದ್ರಗುಪ್ತ 1. ಈ ತರ ಕ್ವಶನ್ ಕೂಡ UPSC ಫೋಕಸ್ ಮಾಡಲ್ಲ. ಓಕೆ, ಯಾಕಂದ್ರೆ ಈ ಫೋಕಸ್ ಮಾಡ್ತಾರ ಇಲ್ಲ ಅಂತ ನಿಮ್ಗೆ ಗೊತ್ತು ಮಾಡ್ಕೋಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದ್ಸತಿ ಅನಲೈಸ್ ಮಾಡಬೇಕು. ಸೊ ಈ ತರ ಕ್ವಶನ್ಸ್ ನ ಕೂಡ UPSC ಅಲ್ಲಿ ಕೇಳಲ್ಲ. ಅರೆ ಚಂದ್ರಗುಪ್ತ 1 ಯಾರ ರಾಣಿನ ಮದುವೆ ಆದ? ಲಿಚ್ಚವಿ ಪ್ರಿನ್ಸ್ ಅಥವಾ ಬೇರೆ ಪ್ರಿನ್ಸ? ಕುಮಾರದೇವಿನ ಮದುವೆ ಆದ ಅಥವಾ ಬೇರೆ ಯಾರನ್ನ ಮದುವೆ ಆದ? ಈ ತರ ಕ್ವಶನ್ಸ್ ನ ಕೇಳೋಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಓಕೆ, ಸೊ ಈ ಲಿಚ್ಚವಿ ಅಂದ್ರೆ ಏನು ಇದು ಗೊತ್ತಿರಬೇಕು. ಓಕೆ, ಲಿಚ್ಚವಿ ವಾಸ್ ಅನ್ ಓಲ್ಡ್ ಎಸ್ಟಾಬ್ಲಿಷ್ ಗಣಸಂಘ ಅಂಡ್ ಇಟ್ಸ್ ಟೆರಿಟರಿ ಲೇ ಬಿಟ್ವೀನ್ ಗಂಗೇಜ್ ಅಂಡ್ ನೇಪಾಲ್ ಟರೈ. ಈ ಪಾಯಿಂಟ್ ಇಂಪಾರ್ಟೆಂಟ್. ಓಕೆ, ಚಂದ್ರಗುಪ್ತ 1 ಯಾರ ಮದುವೆ ಆದ ಅದು ಇಂಪಾರ್ಟೆಂಟ್ ಅಲ್ಲ, ಅರೆ ಲಿಚ್ಚವಿ ಅನ್ನುವಂಥ ಪ್ಲೇಸ್ ಇದೆ ಅಲ್ವಾ, ಈ ಪ್ಲೇಸ್ ಎಲ್ಲಿ ಬರುತ್ತೆ? ಗಂಗಾಯಿಂದ ಮೇಲ್ಗಡೆ, ನೇಪಾಳಿಂದ ಕೆಳಗಡೆ ಅಲ್ಲಿರುವಂತ ಒಂದು ಪ್ರದೇಶ ಯಾವುದು? ಲಿಚ್ಚವಿ ಅಂತ. ಓಕೆ, ಲಿಚ್ಚವಿ. ಗಣಸಂಘ ಅಂದ್ರೆ ನೀವು ಏನ್ಕೋಬಹುದು, ಮಾಡರ್ನ್ ಡೇಸ್ ಅಲ್ಲಿ ನಾವು ಪೊಲಿಟಿಕಲ್ ಡಿವಿಷನ್ಸ್ ತಗೊಂಡಾಗ ಸೊ ಸ್ಟೇಟ್ಸ್ ಇರುತ್ತೆ, ಸ್ಟೇಟ್ಸ್ ಕೆಳಗಡೆ ಡಿಸ್ಟ್ರಿಕ್ಟ್ಸ್ ಇರುತ್ತೆ, ಆ ಥರ ಜನಸಂಘ ಅಂದ್ರೆ ಅದೊಂದು ಪ್ಲೇಸು, ಒಂದು ದೊಡ್ಡ ಪ್ರದೇಶ, ಅಷ್ಟು ನೆನ್ಪಿಟ್ಕೊಳ್ಳಿ. ಸೊ ಲಿಚ್ಚವಿ ಅನ್ನುವಂಥ ಪ್ರದೇಶ ಎಲ್ಲಿದೆ? ಗಂಗಾ ಮೇಲೆ, ಆಮೇಲೆ ನೇಪಾಲ್ ಟೆರೈ ಕೆಳಗಡೆ. ಓಕೆ, ಸೊ ಅದೊಂದು ಗಣಸಂಘ ಕೂಡ ಆಗಿತ್ತು. ಓಕೆ, ಗಣಸಂಘ ಕೂಡ ಆಗಿತ್ತು, ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್, ಫಸ್ಟ್ ಗ್ರೇಟ್ ಕಿಂಗ್ ಆಫ್ ಗುಪ್ತಾ ಎಂಪೈರ್. ನಾವು ಆಲ್ರೆಡಿ ಶ್ರೀಗುಪ್ತ ಆಮೇಲೆ ಯಾರು ಘಟೋತ್ಕಚನ ಬಗ್ಗೆ ನೋಡಿದ್ವಿ. ಆದ್ರೆ ಫಸ್ಟ್ ಗ್ರೇಟ್ ಕಿಂಗ್ ಗುಪ್ತಾ ಎಂಪೈರ್ ಯಾರು ಅಂದ್ರೆ ಚಂದ್ರಗುಪ್ತ 1. ಸೊ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ಹಿ ಹೆಲ್ಡ್ ದ ಟೈಟಲ್ ಆಫ್ ಮಹಾರಾಜಾದಿರಾಜ, ಗ್ರೇಟ್ ಕಿಂಗ್ ಓವರ್ ಅದರ್ ಕಿಂಗ್ಸ್. ಸೊ ಮಹಾರಾಜಾದಿರಾಜ ಇದು ಇಂಪಾರ್ಟೆಂಟಾ ಇಲ್ವಾ? ಸೊ ಇದು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಯಾಕಂದ್ರೆ ಬರೀ ಗುಪ್ತಾ ಡೈನೆಸ್ಟಿಯಲ್ಲಿ ಅಷ್ಟೇ ಅಲ್ಲ, ಮತ್ತೆ ಕೆಲವೊಂದಿಷ್ಟು ಬೇರೆ ಡೈನೆಸ್ಟೀಸ್ ಅಲ್ಲಿ ನೋಡಿದಾಗ ಕೂಡ ಅವರು ಆ ಥರ ಟೈಟಲ್ಸ್ ನ ಇಟ್ಕೊಂಡಿರ್ತಾರೆ, ಮಹಾರಾಜಾದಿರಾಜ ಅಂತ. ಹೀಗಾಗಿ ಇದು ಬರೀ ಗುಪ್ತಾ ಡೈನೆಸ್ಟಿಗೆ ಅಷ್ಟೇ ಸೀಮಿತವಾಗಿರುವಂತದಲ್ಲ. ಹೀಗಾಗಿ ಈ ಟರ್ಮ್ ನ ನೆನ್ಪಿಟ್ಕೊಳ್ಳುವಂತ ನೆಸೆಸರಿ ಇಲ್ಲ. ನೋ ಇನ್ಸ್ಕ್ರಿಪ್ಷನ್ಸ್ ಆರ್ ಕಾಯಿನ್ಸ್ ಹ್ಯಾವ್ ಸರ್ವೈವ್ಡ್ ಫ್ರಮ್ ಹೀಸ್ ರೀನ್. ಈ ಪಾಯಿಂಟ್ ಇಂಪಾರ್ಟೆಂಟ್. ಏನಂದ್ರೆ ಚಂದ್ರಗುಪ್ತ 1 ಪೀರಿಯಡ್ ಅಲ್ಲಿ ನೋ ಇನ್ಸ್ಕ್ರಿಪ್ಷನ್ಸ್, ಎಲ್ಲೇ ಕಲ್ಲಿನ ಮೇಲೆ ಬರ್ದಿರೋದಾಗ್ಲಿ ಅಥವಾ ಪಿಲ್ಲರ್ ಆಗ್ಲಿ ಎಲ್ಲೇ ಯಾವುದೇ ತರ ಸೋರ್ಸ್ ಇಲ್ಲ. ಅಂದ್ರೆ ಚಂದ್ರಗುಪ್ತನ 1 ಬಗ್ಗೆ ಯಾವುದೇ ಇನ್ಫಾರ್ಮೇಶನ್, ಒಂದು ಇನ್ಸ್ಕ್ರಿಪ್ಷನ್ ಅಥವಾ ಕಾಯಿನ್ಸ್ ಸಿಗಲ್ಲ, ಅವ್ರ ಪೀರಿಯಡ್ ಸಿಗಲ್ಲ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ನೆಕ್ಸ್ಟ್ ಚಂದ್ರಗುಪ್ತ ಆದ್ಮೇಲೆ ಚಂದ್ರಗುಪ್ತನ ಮಗ ಸಮುದ್ರಗುಪ್ತ. ಸೊ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ನೋಡಿದ್ವಿ? ಚಂದ್ರಗುಪ್ತ 1 ಅಲ್ಲಿ ಫಸ್ಟ್ ಗ್ರೇಟ್ ಕಿಂಗ್. ನೆಕ್ಸ್ಟ್ ಎರಡನೇದೇನು, ಅವನ ಟೈಮಿಂದು, ಚಂದ್ರಗುಪ್ತ ಟೈಮಿಂದು ಇನ್ಸ್ಕ್ರಿಪ್ಷನ್ಸ್ ಅಥವಾ ಕಾಯಿನ್ಸ್ ಏನು ಸಿಗಲ್ಲ. ಓಕೆ, ಸಿಗಲ್ಲ.
ಓಕೆ. ನೆಕ್ಸ್ಟ್ ಸಮುದ್ರಗುಪ್ತ ಸಕ್ಸಿಡೆಡ್ ಇಸ್ ಫಾದರ್ ಚಂದ್ರಗುಪ್ತ 1, ನಾಟ್ ಇಂಪಾರ್ಟೆಂಟ್. ಯಾವ ಇಯರ್ ಅಲ್ಲಿ, ಇದು ಕೂಡ ನಾಟ್ ಇಂಪಾರ್ಟೆಂಟ್. ಅಶೋಕ ಸ್ತಂಭ, ಸೊ ಅಶೋಕ ಸ್ತಂಭ ಎಲ್ಲಿದೆ, ಬೇರೆ ಬೇರೆ ಕಡೆ ಇದೆ. ಅಲಹಾಬಾದ್ ಇರುವಂತ ಅಶೋಕ ಸ್ತಂಭದ ಮೇಲೆ ಅವನ ಬಗ್ಗೆ ಇನ್ಫಾರ್ಮೇಶನ್ ಅವನ ಬಗ್ಗೆ ಬರೆದಿರುವಂತ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಸೊ ಅವನ ಬಗ್ಗೆ ಇನ್ಫಾರ್ಮೇಶನ್ ಅಲ್ಲಿ ಓದಿದಾಗ ಏನ್ ಗೊತ್ತಾಗುತ್ತೆ ಅಂದ್ರೆ ಅವನ್ ಏನ್ ಕ್ಲೇಮ್ ಮಾಡ್ತಾ ಇರ್ತಾನೆ ಅಂದ್ರೆ ಮೌರ್ಯನ್ ಕಿಂಗ್ಡಮ್ ಇಂದ ಅವ್ರದ್ದು ಲೀಗಸಿ ಇದೆ ಅಂತ, ಅಂದ್ರೆ ಅವ್ರ ಹಿರಿಯರು ಯಾರೋ ಮೌರ್ಯನ್ ಕಿಂಗ್ಡಮ್ದವರು ಅಂತ ಈ ತರ ಹೇಳ್ತಾರೆ. ಇದು ಕೂಡ ಅಷ್ಟು ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಆಗಲ್ಲ. ಇಲ್ಲೇನು ಇಂಪಾರ್ಟೆಂಟ್ ಅಂದ್ರೆ ಅಲಹಾಬಾದ್ ಅಲ್ಲಿ ಇರುವಂತ ಪಿಲ್ಲರ್ ಮೇಲೆ ಇರುವಂತ ಇನ್ಫಾರ್ಮೇಶನ್ ಯಾರ ಬಗ್ಗೆ ಮಾತಾಡುತ್ತೆ, ಚಂದ್ರಗುಪ್ತ 1 ಬಗ್ಗೆನಾ ಅಥವಾ ಸಮುದ್ರಗುಪ್ತನ ಬಗ್ಗೆನಾ? ಅದು ಸಮುದ್ರಗುಪ್ತನ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ನೆಕ್ಸ್ಟ್, ದಿಸ್ ಇನ್ಸ್ಕ್ರಿಪ್ಷನ್ ಗಿವ್ಸ್ ಎನ್ ಇಂಪ್ರೆಸಿವ್ ಲಿಸ್ಟ್ ಆಫ್ ಕಿಂಗ್ಸ್ ಅಂಡ್ ದ ರೀಜನ್ಸ್ ದಟ್ ಸಕಮ್ ಟು ಸಮುದ್ರಗುಪ್ತಾಸ್ ಮಾರ್ಚ್ ಅಕ್ರಾಸ್ ದ ಕಂಟ್ರಿ. ಅಂದ್ರೆ ಸಮುದ್ರಗುಪ್ತ ಬೇರೆ ಬೇರೆ ಕಡೆ ಹೋದಾಗೆಲ್ಲ ಯಾರ್ಯಾರು ಅವ್ನಿಗೆ ಶರಣಾಗ್ತಾರೆ, ನಾವು ಸೋತಿದೀವಿ ಅಂತ, ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಈ ಅಲಹಾಬಾದ್ ಅಲ್ಲಿರುವಂತ ಇನ್ಸ್ಕ್ರಿಪ್ಷನ್ ಕೊಡುತ್ತೆ ಅಂತ ಕೊಡುತ್ತೆ. ಇದು ಕೂಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಏನ್ ಗೊತ್ತಿರಲಿ ಅಂದ್ರೆ ಅಲಹಾಬಾದ್ ಅಲ್ಲಿರುವಂತ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಯಾರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ, ಸಮುದ್ರಗುಪ್ತನ ಬಗ್ಗೆ. ಅಷ್ಟು ಗೊತ್ತಿರ ಸಾಕು. ನೆಕ್ಸ್ಟ್, ಹಿ ಹ್ಯಾಡ್ ಕಾನ್ಕರ್ಡ್ ಹೋಲ್ ಫರ್ಟೈಲ್ ಪ್ಲೇನ್ಸ್ ವೆಸ್ಟ್ ಆಫ್ ಪ್ರಯಾಗ್ ಟು ಮಥುರಾ. ಸೊ ಇಷ್ಟು ಬೇರೆ ಬೇರೆ ಭೂಮಿಗಳನ್ನ ತನ್ನ ಕಬ್ಜಾದಲ್ಲಿ ತಗೊಂಡ್ಬಿಟ್ಟಿರ್ತಾನೆ ಸಮುದ್ರಗುಪ್ತ. ಸೊ ಯಾವ ಪ್ಲೇಸ್ ಇಂದ ಯಾವ ಪ್ಲೇಸ್ವರೆಗೂ ಇದು ಕೂಡ ಇಂಪಾರ್ಟೆಂಟ್ ಆಗಲ್ಲ. ಅರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಮಥುರಾ ಮಾಡರ್ನ್ ಡೇಲಿ ಯಾವ ಸ್ಟೇಟ್ ಬರುತ್ತೆ, ಉತ್ತರ ಪ್ರದೇಶ್. ಅದೇ ತರ ಪ್ರಯಾಗ್ರಾಜ್ ಮಾಡರ್ನ್ ಡೇಲಿ ಎಲ್ಲಿ ಬರುತ್ತೆ, ಉತ್ತರ ಪ್ರದೇಶ್. ಸೊ ಇದನ್ನ ನಾವು ನೆನ್ಪಿಟ್ಕೋಬೇಕು. ಕೆಲಸ ಇನ್ಫಾರ್ಮೇಶನ್ ಕೊಟ್ಟಿರಲಿಲ್ಲ ಅಂದ್ರೂ ನಾವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಡ್ ಮಾಡ್ಕೋಬೇಕಾಗುತ್ತೆ. ಯಾವುದೇನು ಏನ್ಷಿಯಂಟ್ ಸಿಟಿ ಅಥವಾ ಮೆಡಿವಲ್ ಇಂಡಿಯಾ ಸಿಟಿ ಬಂದಾಗ ಅದು ಮಾಡರ್ನ್ ಡೇಲಿ ಯಾವ ಸ್ಟೇಟ್ ಅಲ್ಲಿ ಇದೆ ಅದು ಗೊತ್ತಿರಬೇಕು. ಪ್ರಯಾಗ್ರಾಜ್ ಉತ್ತರ ಪ್ರದೇಶಲ್ಲಿದೆ, ಅದೇ ತರ ಮಥುರಾ ಕೂಡ ಉತ್ತರ ಪ್ರದೇಶಲ್ಲಿದೆ. ಸೊ ಹಿ ಹ್ಯಾಡ್ ಲಾಂಚ್ ದ ಸ್ಪೆಕ್ಟಾಕ್ಯುಲರ್ ರೇಡ್ ಥ್ರೂ ಕಲಿಂಗ into the south as far as ಕಾಂಚೀಪುರಂ and the ಪಲ್ಲವ ಕ್ಯಾಪಿಟಲ್. ಇಲ್ಲಿ ಏನ್ ಗೊತ್ತಾಯ್ತು, ಪಲ್ಲವ ಕ್ಯಾಪಿಟಲ್ ಯಾವ್ದಾಗಿತ್ತು ಅಂದ್ರೆ ಇವಾಗ ಕರ್ನಾಟಕದ ಕ್ಯಾಪಿಟಲ್ ಬೆಂಗಳೂರು ಆಗಿದೆಯೋ, ಪಲ್ಲವ ಕ್ಯಾಪಿಟಲ್ ಕಾಂಚೀಪುರಂ ಆಗಿತ್ತು. ಸೊ ಅಲ್ಲಿವರೆಗೂ ಅವನು ಏನೋ ರೇಡ್ ಮಾಡ್ತಾನೆ, ಅಂದ್ರೆ ಹೊಸ ಹೊಸ ಟೆರಿಟರಿ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಅಲ್ಲಿವರೆಗೂ ಹೋಗ್ತಾನೆ ಅಂತ ಇನ್ಫಾರ್ಮೇಶನ್ ಇಲ್ಲಿದೆ. ಅದು ಕೂಡ ನಾಟ್ ಇಂಪಾರ್ಟೆಂಟ್. ಸೊ ಎಲ್ಲಿವರೆಗೂ ಹೋದ ಅಷ್ಟೆಲ್ಲ ನಾವು ಫಿಲ್ಮ್ಸ್ ಅಲ್ಲಿ ಆ ತರ ಕ್ವಶನ್ ಕೇಳಲ್ಲ. ಸೊ ಮೇನ್ಸ್ ಅಲ್ಲಿ ಬೇಕಾದ್ರೆ ನಾವು ಕೋಟ್ ಮಾಡ್ಬೋದು, ಆದ್ರೆ ಮೇನ್ಸ್ ಪ್ರಿಪರೇಷನ್ ಮಾಡುವಾಗ ಕೂಡ ನಮ್ಗೆ ಗೊತ್ತಿರಬೇಕು. ಒಂದು ಫಿಕ್ಸ್ಡ್ ನೋಟ್ಸ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಸೊ ಪ್ರತಿಯೊಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಪ್ರತಿಯೊಬ್ಬರ ಬಗ್ಗೆನೂ ನಮ್ಗೆ ಇನ್ಕ್ಲೂಡ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಅಷ್ಟೇನು ಜಾಸ್ತಿ ಫೋಕಸ್ ಮಾಡುವಂತ ನೆಸೆಸರಿ ಇಲ್ಲ. ಇಲ್ಲಿ ಫೋಕಸ್ ಮಾಡುವಾಗ ಏನ್ ಗೊತ್ತಿರಲಿ ಅಂದ್ರೆ ಪಲ್ಲವ ಕ್ಯಾಪಿಟಲ್ ಯಾವ್ದಾಗಿತ್ತು, ಕಾಂಚೀಪುರಂ ಪ್ರೆಸೆಂಟ್ ಡೇ ಎಲ್ಲಿದೆ, ತಮಿಳುನಾಡಲ್ಲಿದೆ. ಅಷ್ಟು ಗೊತ್ತಿರ ಸಾಕು. ಆದ್ರೆ ಕಲಿಂಗ, ಸೊ ಕಲಿಂಗ ಎಲ್ಲಿದೆ, ಪ್ರೆಸೆಂಟ್ ಡೇ ಒಡಿಸಾದಲ್ಲಿದೆ. ಇಷ್ಟು ಗೊತ್ತಿರ ಸಾಕು. ಒಡಿಸಾದಲ್ಲಿದೆ, ಅಷ್ಟು ಗೊತ್ತಿರ ಸಾಕು. ನೆಕ್ಸ್ಟ್, ದ ಪುರಾಣಾಸ್ ಮೆನ್ಷನ್ ಮಗಧ, ಅಲಹಾಬಾದ್ ಅಂಡ್ ಔದ್ ಆಸ್ ದ ಗುಪ್ತಾ ಡಾಮಿನಿಯನ್ಸ್. ಸೊ ಪುರಾಣಗಳನ್ನ ನೋಡಿದಾಗ ಏನ್ ಗೊತ್ತಾಗುತ್ತೆ ಅಂದ್ರೆ ಮಗಧ ಅನ್ನೋದು ಎಲ್ಲಿ ಬರುತ್ತೆ, ಭಾರತದ ಈಸ್ಟರ್ನ್ ಪಾರ್ಟ್ ಬರುತ್ತಾ, ವೆಸ್ಟರ್ನ್ ಪಾರ್ಟ್ ಬರುತ್ತಾ, ಸೌತ್ ಪಾರ್ಟ್ ಬರುತ್ತಾ ಅಥವಾ ನಾರ್ತ್ ಪಾರ್ಟ್ ಬರುತ್ತಾ? ಸೊ ನಮ್ಗೆ ಅಪ್ರಾಕ್ಸಿಮೇಟ್ಲಿ ಗೊತ್ತಿರಬೇಕು. ಮಗಧ ಅನ್ನೋದು ಹೆಚ್ಚು ಕಡಿಮೆ ಮಾಡರ್ನ್ ಡೇ ಬಿಹಾರು ಆಮೇಲೆ ವೆಸ್ಟ್ ಬೆಂಗಾಲು ಈ ರೀಜನ್ ಅಲ್ಲಿ ಎಲ್ಲ ಸೇರ್ಕೊಂಡು ಮಗಧ ರೀಜನ್ ಅಂತ ಇತ್ತು. ಓಕೆ, ಸೊ ಮಗಧ ರೀಜನ್ ಅಲಹಾಬಾದ್ ಎಲ್ಲಿ ಬರುತ್ತೆ, ಪ್ರೆಸೆಂಟ್ ಡೇ ಉತ್ತರ ಪ್ರದೇಶ್. ಔದ್ ಎಲ್ಲಿ ಬರುತ್ತೆ, ಇದು ಕೂಡ ಉತ್ತರ ಪ್ರದೇಶ್. ಸೊ ಪುರಾಣಸ್ ನೋಡಿದಾಗ ಏನ್ ಹೇಳುತ್ತೆ ಅಂದ್ರೆ ಇವೆಲ್ಲ ರೀಜನ್ಸ್ ಗುಪ್ತಾ ಅವ್ರ ಕಂಟ್ರೋಲ್ ಇದ್ವು ಅಂತ. ಓಕೆ, ಇಷ್ಟು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೂಡ ಎಕ್ಸಾಮ್ ಅಲ್ಲಿ ಕೇಳಲ್ಲ, ನಾಟ್ ಇಂಪಾರ್ಟೆಂಟ್. ನಮ್ಗೇನ್ ಗೊತ್ತಿರಲಿ, ಮಗಧ ಅನ್ನೋದು ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿದೆ, ಅಲಹಾಬಾದ್ ಅನ್ನೋದು ಉತ್ತರ ಪ್ರದೇಶದಲ್ಲಿದೆ, ಔದ್ ಅನ್ನೋದು ಉತ್ತರ ಪ್ರದೇಶದಲ್ಲಿದೆ. ನೆಕ್ಸ್ಟ್, ಫಾರಿನ್ ಕಿಂಗ್ಸ್, ಬೇರೆ ದೇಶದವರು ಕಿಂಗ್ಸ್ ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ದೈವಪುತ್ರ ಶಹಾನುಶಾಹಿ, ಓಕೆ, ಶಹಾನುಶಾಹಿ, ಸ್ತಾಕಾಜು, ಇವರೆಲ್ಲ ಟ್ರಿಬ್ಯೂಟ್ ಕೊಡ್ತಾ ಇದ್ರು. ಯಾರಿಗೆ, ಸಮುದ್ರಗುಪ್ತಗೆ. ಟ್ರಿಬ್ಯೂಟ್ ಅಂದ್ರೆ ಅವ್ರು ತಗೊಳ್ಳುವಂತ ಟ್ಯಾಕ್ಸ್ ಅಲ್ಲಿ ಕೆಲವೊಂದಿಷ್ಟು ಟ್ಯಾಕ್ಸ್ ನ ಇವ್ರಿಗೆ ಕೊಡ್ತಾ ಇದ್ರು ಸಮುದ್ರಗುಪ್ತ. ಸೊ ಇದೆಲ್ಲ ತೋರಿಸುತ್ತೆ ನಾನು ಎಷ್ಟು ಪವರ್ಫುಲ್ ಆಗಿದ್ದ ಸಮುದ್ರಗುಪ್ತ ಅಂತ. ಜಸ್ಟ್ ಎಕ್ಸಾಂಪಲ್ಸ್. ನೆಕ್ಸ್ಟ್, ಕುಶಾನಸ್ ಅವ್ರ ಜೊತೆ ಯಾವ ತರ ರಿಲೇಶನ್ಶಿಪ್ ಇತ್ತು ಎಕ್ಸಾಕ್ಟ್ ಆಗಿ ಪ್ರೂಫ್ ಇಲ್ಲ, ಆದ್ರೆ ಶ್ರೀಲಂಕಾ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇತ್ತು ಅನ್ನೋದಕ್ಕೆ ಏನು ಉದಾಹರಣೆ ಇದೆ ಅಂದ್ರೆ ಶ್ರೀಲಂಕಾದಲ್ಲಿರುವಂತ ಒಬ್ಬ ರಾಜ ಯಾರು, ಮೇಘವರ್ಮನ್ ಅಂತ. ಸೊ ಅವನು ಸಮುದ್ರಗುಪ್ತನಿಗೆ ಏನು ಪ್ರೆಸೆಂಟ್ಸ್, ಗಿಫ್ಟ್ಸ್ ಎಲ್ಲ ಕೊಡ್ತಾ ಇರ್ತಾನೆ. ಆಮೇಲೆ ಮೇಘವರ್ಮನ್ ಸಮುದ್ರಗುಪ್ತನಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾನೆ. ಏನ್ ರಿಕ್ವೆಸ್ಟ್ ಮಾಡ್ತಾನೆ ಅಂದ್ರೆ ಟು ಬಿಲ್ಡ್ ಅ ಬುದ್ಧಿಸ್ಟ್ ಮೊನಾಸ್ಟ್ರಿ ಅಟ್ ಗಾಯಾ. ಸೊ ಗಾಯಾ ಎಲ್ಲಿದೆ, ಬಿಹಾರಲ್ಲಿದೆ. ಸೊ ಮಾಡರ್ನ್ ಡೇ ಬಿಹಾರಲ್ಲಿ ಇರುವಂತಹ ಒಂದು ಗಾಯಾ ಅನ್ನುವಂಥ ಪ್ಲೇಸ್ ಅಲ್ಲಿ ಒಂದು ಬುದ್ಧಿಸ್ಟ್ ಮೊನಾಸ್ಟ್ರಿ, ಓಕೆ, ಮೊನಾಸ್ಟ್ರಿ ಕಟ್ಟೋದಕ್ಕೆ ಮೇಘವರ್ಮನ್ ಸಮುದ್ರಗುಪ್ತನ್ ಪರ್ಮಿಷನ್ ಕೇಳ್ತಾನೆ. ಸೊ ಇದೆಲ್ಲ ಇಂಡಿಕೇಟ್ ಮಾಡುತ್ತೆ ಸಮುದ್ರಗುಪ್ತ ಎಷ್ಟು ಪವರ್ಫುಲ್ ಆಗಿದ್ದ ಅಂತ. ಆಮೇಲೆ ಬೇರೆ ದೇಶದವ್ರು ಕೂಡ ಏನೇ ಮಾಡ್ಬೇಕು ಅಂದ್ರೆ ಪರ್ಮಿಷನ್ ತಗೋತಾ ಇದ್ರು ಅನ್ನೋದಕ್ಕೆ ಒಂದು ಜಸ್ಟ್ ಎಕ್ಸಾಂಪಲ್. ಆಮೇಲೆ ಬೇರೆ ದೇಶದ ಜೊತೆ ಕಾಂಟ್ಯಾಕ್ಟ್ಸ್ ಇದ್ವು ಅನ್ನೋದಕ್ಕೂ ಕೂಡ ಒಂದು ಎಕ್ಸಾಂಪಲ್. ನೆಕ್ಸ್ಟ್, ಹಿ ಪರ್ಫಾರ್ಮ್ಡ್ ಹಾರ್ಸ್ ಸ್ಯಾಕ್ರಿಫೈಸ್ ರಿಚುವಲ್ ಟು ಪ್ರೊಕ್ಲೇಮ್ ಹಿಸ್ ಮಿಲಿಟರಿ ಕಾನ್ಕ್ವೆಸ್ಟ್. ಸೊ ಯಾವ್ದಾದ್ರು ಒಂದು ಪ್ರದೇಶನ ಕಬ್ಜಾ ಮಾಡ್ಕೊಂಡ್ರೆ ಅವನು ಹಾರ್ಸ್ ಸ್ಯಾಕ್ರಿಫೈಸ್ ಅಂದ್ರೆ ಅಶ್ವಮೇಧ ಅಂತ ಕೂಡ ಕರಿತೀವಲ್ವಾ, ಸೊ ಅದನ್ನ ಮಾಡ್ತಾ ಇದ್ದ. ಸೊ ಅದು ಕೂಡ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸಮುದ್ರಗುಪ್ತ ಪ್ಯಾಟ್ರನೈಸ್ ಸ್ಕಾಲರ್ಸ್ ಅಂಡ್ ಪೋಯಟ್ಸ್ ಲೈಕ್ ಹರಿಸೇನ ಅಂಡ್ ದಸ್ ಪ್ರಮೋಟೆಡ್ ಸಂಸ್ಕೃತ್ ಲಿಟರೇಚರ್. ಸೊ ಇಂಪಾರ್ಟೆಂಟ್.
ಸಮುದ್ರಗುಪ್ತ ಸಂಸ್ಕೃತ ಲಿಟರೇಚರ್ ನ ಪ್ರಮೋಟ್ ಮಾಡ್ತಾ ಇದ್ನ ಇಲ್ಲ, ಅದು ಯಾರೋ ಒಬ್ರು ಸಂಸ್ಕೃತದಲ್ಲಿ ಏನೋ ಒಂದು ಬುಕ್ ಬರಿಬೇಕು ಅಂತಂದ್ರೆ ಅವರು ಸಪೋರ್ಟ್ ಎಕ್ಸ್ಟೆಂಡ್ ಮಾಡ್ತಾ ಇದ್ನ ಇಲ್ಲ, ಎಸ್ ಮಾಡ್ತಾ ಇದ್ದ. ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಏನಂದ್ರೆ ಹರಿಸೇನಾ ಅನ್ನುವಂತ ಒಂದು ಸಂಸ್ಕೃತ ಯಾವ ಬುಕ್ಸ್ ಯಾರು ಬರಿತಾ ಇರ್ತಾರೋ ಸೊ ಅವರಿಗೆ ಸಮುದ್ರಗುಪ್ತ ಅವರು ಏನು ಹೆಲ್ಪ್ ಮಾಡ್ತಾ ಇರ್ತಾರೆ, ಪ್ಯಾಟರ್ನೇಜ್ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಇದು ಕೂಡ ಇಂಪಾರ್ಟೆಂಟ್. ಸೊ ನಾಳೆ ಕ್ವಶನ್ ಕೇಳಬಹುದು ನಾವು ಪ್ಲಿಮ್ಸ್ ಅಲ್ಲಿ. ಸೊ ಹೂ ಅಮಾಂಗ್ ದ ಫಾಲೋಯಿಂಗ್ ಗುಪ್ತಾ ಎಂಪರರ್ಸ್ ಎಕ್ಸ್ಟೆಂಡೆಡ್ ಪ್ಯಾಟರ್ನೇಜ್ ಟು ಹರಿಸೇನಾ ಅಂತ ಕೇಳಿದಾಗ ಅದು ಯಾರು ಅಂದ್ರೆ ಸಮುದ್ರಗುಪ್ತ. ಸೊ ಇದು ಕೂಡ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ದೋ ಆನ್ ಆರ್ಡೆಂಟ್ ಫಾಲೋವರ್ ಆಫ್ ವೈಷ್ಣವಿಸಮ್. ಸೊ ಸಮುದ್ರಗುಪ್ತ ಯಾವ ಧರ್ಮನ ಫಾಲೋ ಮಾಡ್ತಾ ಇರ್ತಾನೆ, ಹಿಂದೂಯಿಸಮ್ ಅಥವಾ ಜೈನಿಸಮ್, ಬುದ್ಧಿಸಮ್. ಸೊ ವೈಷ್ಣವಿಸಮ್. ಸೊ ವೈಷ್ಣವಿಸಮ್ ಅಂದ್ರೆ ನಾವು ಆಲ್ರೆಡಿ ನೋಡಿದ್ವಿ, ಹಿಂದೂಯಿಸಮ್ ಅಲ್ಲಿ ಎರಡು ಬ್ರಾಡರ್ ಇದು, ಒಂದು ವೈಷ್ಣವಿಸಮ್ ಮತ್ತೊಂದು ಶೈವಿಸಮ್. ಸೊ ಅವ್ರು ಯಾವ್ದನ್ನ ಫಾಲೋ ಮಾಡ್ತಾ ಇರ್ತಾರೆ, ವೈಷ್ಣವಿಸಮ್ನ ಫಾಲೋ ಮಾಡ್ತಾ ಇರ್ತಾರೆ. ಓಕೆ, ವೈಷ್ಣವಿಸಮ್ನ ಫಾಲೋ ಮಾಡ್ತಾ ಇರ್ತಾರೆ, ಆದ್ರೆ ಅದೇ ಟೈಮಲ್ಲಿ ಬುದ್ಧಿಸಮ್ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ. ಓಕೆ, ಅರೆ ನಾನು ವೈಷ್ಣವಿಸಮ್ ಫಾಲೋ ಮಾಡ್ತಾ ಇದ್ದೀನಿ, ಎಲ್ಲರೂ ಇದನ್ನೇ ಫಾಲೋ ಮಾಡಿ ಅಂತಲ್ಲ, ಯಾರು ಬುದ್ಧಿಸಮ್ನ ಫಾಲೋ ಮಾಡ್ತಾ ಇರ್ತಾರೋ ಅವ್ರು ಕೂಡ ಅವ್ರು ಸಪೋರ್ಟ್ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಒಂದು ಉದಾಹರಣೆ ಅಂದ್ರೆ ಏನು, ಬುದ್ಧಿಸ್ಟ್ ಸ್ಕಾಲರ್ ವಾಸುಬಂಧು ಅನ್ನೋನ್ಗೆ ಸೊ ಯಾರು ಸಪೋರ್ಟ್ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ, ಸಮುದ್ರಗುಪ್ತ. ಸೊ ಇದು ಕೂಡ ಪಾಯಿಂಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ತರ ಕ್ವಶನ್ ಕೇಳಬಹುದು. ಸೊ ಸಮುದ್ರಗುಪ್ತ ವೆದರ್ ಹಿ ವಾಸ್ ಅ ಫಾಲೋವರ್ ಆಫ್ ಬುದ್ಧಿಸಮ್, ಜೈನಿಸಮ್ ಆರ್ ಹಿಂದೂಯಿಸಮ್ ಅಂತ ಕ್ವಶನ್ ಕೇಳಿದಾಗ ಗೊತ್ತಿರಬೇಕು. ಅವರು ಹಿಂದೂಯಿಸಮ್ ನ ಫಾಲೋ ಮಾಡ್ತಾ ಇದ್ರು, ಸ್ಪೆಸಿಫಿಕಲಿ ವೈಷ್ಣವಿಸಮ್. ಸೊ ಸಮುದ್ರಗುಪ್ತ ಬೇರೆ ಧರ್ಮದವ್ರಿಗೆ ಅಪೋಸ್ ಆಗಿದ್ರು ಅಂತ ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಬೇರೆ ಧರ್ಮ ಬುದ್ಧಿಸಮ್ ರಿಲೇಟೆಡ್ ಪರ್ಸನಾಲಿಟೀಸ್ಗೆಲ್ಲ ಸಪೋರ್ಟ್ ನ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಮತ್ತೆ ಎಕ್ಸಾಮ್ ಅಲ್ಲಿ ಬೇರೆ ತರ ಕ್ವಶನ್ ಕೇಳ್ತಾರೆ, ಯಾವ್ದೋ ಒಂದು ಪರ್ಸನಾಲಿಟಿನ ಕೊಟ್ಟು ಮ್ಯಾಚ್ ಆಫ್ ಫಾಲೋಯಿಂಗ್ ಟೈಪ್ ಕ್ವಶನ್ ಅಲ್ಲಿ ಸೊ ಆ ಪರ್ಸನಾಲಿಟಿ ಯಾವ ಧರ್ಮಕ್ಕೆ ಬಿಲಾಂಗ್ ಆಗ್ತಾರೆ, ಯಾವ ಸೆಕ್ಟಿಗೆ ಬಿಲಾಂಗ್ ಆಗ್ತಾರೆ, ಹಿಂದೂಯಿಸಮ್, ಬುದ್ಧಿಸಮ್, ಜೈನಿಸಮ್ ಅಂತ. ಸೊ ಆ ಕಂಟೆಕ್ಸ್ಟ್ ಅಲ್ಲಿ ಈ ಇನ್ಫಾರ್ಮೇಶನ್ ಕೂಡ ಇಂಪಾರ್ಟೆಂಟ್. ಸೊ ವಾಸು ಬಂದು ಜೈನಿಸಮ್ ನ ಫಾಲೋ ಮಾಡ್ತಾ ಇರ್ತಾರೆ ಅಥವಾ ಬುದ್ಧಿಸಮ್ ಅಥವಾ ಹಿಂದೂಯಿಸಮ್ ಅದು ಗೊತ್ತಿರಬೇಕು. ಸೊ ಇವ್ರು ಫಾಲೋ ಮಾಡೋದು ಯಾವುದು, ಬುದ್ಧಿಸಮ್. ಸೊ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ಸಮುದ್ರಗುಪ್ತ ಲವರ್ ಆಫ್ ಪೊಯೆಟ್ರಿ ಅಂಡ್ ಮ್ಯೂಸಿಕ್, ಹಿ ವಾಸ್ ಗಿವನ್ ದ ಟೈಟಲ್ ಕವಿರಾಜ. ಓಕೆ, ಸೊ ಪೋಯಂ ಬರೆಯೋದಕ್ಕೆ ಸಪೋರ್ಟ್ ಮಾಡೋದು, ಮ್ಯೂಸಿಕ್ ಎಲ್ಲ ಸಪೋರ್ಟ್ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಹೀಗಾಗಿ ಕವಿರಾಜ ಅನ್ನೋಂಥ ಬಿರುದು ಕೂಡ ಯಾರಿಗೆ ಸಿಗುತ್ತೆ, ಸಮುದ್ರಗುಪ್ತ ಅವ್ರಿಗೆ ಸಿಗುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್, ನಾಳೆ ಎಕ್ಸಾಂಪಲ್ ಕೇಳಬಹುದು. ಸೊ ಹೂ ಅಮಾಂಗ್ ದ ಫಾಲೋಯಿಂಗ್ ಇಸ್ ಕಾಲ್ಡ್ ಎಸ್ ಕವಿರಾಜ ಅಂತ 4 ಬೇರೆ ಬೇರೆ ಕಿಂಗ್ಸ್ ಗಳ ಹೆಸರನ್ನ ಕೊಟ್ಟು ಸೊ ಯಾರು ಕವಿರಾಜ ಅಂತ ಕರೆಯಲ್ಪಡ್ತಾರೆ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು, ಅದು ಸಮುದ್ರಗುಪ್ತ. His coins bear the insignia of him playing the what ವೀಣಾ ಲ್ಯೂಟ್. ಸೊ ಕೆಲವೊಂದಿಷ್ಟು ಅವ್ರ ಟೈಮಲ್ಲಿ ಇರುವಂತ ಕಾಯಿನ್ಸ್ ಗಳನ್ನ ನೋಡಿದ್ರೆ ಆ ಕಾಯಿನ್ಸ್ ಮೇಲೆ ಏನ್ ಚಿತ್ರ ಸಿಗುತ್ತೆ ಅಂದ್ರೆ ಸಮುದ್ರಗುಪ್ತ ವೀಣೆ ನುಡಿಸೋದನ್ನ ಅಲ್ಲಿ ಇಮೇಜ್ ಅಲ್ಲಿ ನೋಡಬಹುದು. ಸೊ ಇದು ಕೂಡ ಇಂಪಾರ್ಟೆಂಟ್. ಓಕೆ, ಸೊ ನಾವು ಸಮುದ್ರಗುಪ್ತ ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ ನೋಡಿದ್ವಿ, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅದು ಸಮುದ್ರಗುಪ್ತ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಅದೇ ತರ ಹರಿಸೇನಾ ಅಂತ ಸಂಸ್ಕೃತ ಸ್ಕಾಲರ್ ಯಾರಿದ್ದಾರೋ ಅವ್ರಿಗೆ ಕೂಡ ಸಮುದ್ರಗುಪ್ತ ಅವ್ರ ಸಪೋರ್ಟ್ ನ ಎಕ್ಸ್ಟೆಂಡ್ ಮಾಡ್ತಾರೆ. ನೆಕ್ಸ್ಟ್, ಸಂಸ್ಕೃತ ಲಿಟರೇಚರ್ಗೆ ಹರಿಸೇನಾ ಮುಖಾಂತರ ಸಪೋರ್ಟ್ ಮಾಡೋದು ಎಕ್ಸಾಂಪಲ್ ನೋಡಿದ್ವಿ. ನೆಕ್ಸ್ಟ್, ವೈಷ್ಣವಿಸಮ್ ನ ಫಾಲೋ ಮಾಡ್ತಾ ಇರ್ತಾರೆ, ಬುದ್ಧಿಸಮ್ಗೆ ಸಪೋರ್ಟ್ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ. ಸೊ ವಾಸುಬಂಧು ಅನ್ನೋರು ಬುದ್ಧಿಸಮ್ ಫಾಲೋ ಮಾಡೋರು, ಅವ್ರಿಗೆ ಸಮುದ್ರಗುಪ್ತ ಅವರು ಸಪೋರ್ಟ್ ಎಕ್ಸ್ಟೆಂಡ್ ಮಾಡ್ತಾರೆ. ನೆಕ್ಸ್ಟ್, ಕವಿರಾಜ ಅಂತ ಯಾರನ್ನ ಕರಿತಿದ್ವಿ, ಸಮುದ್ರಗುಪ್ತ ಅವ್ರನ್ನ. ಸೊ ಎಲ್ಲ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್. ನೆಕ್ಸ್ಟ್, ಸಮುದ್ರಗುಪ್ತ ಆದ್ಮೇಲೆ ಚಂದ್ರಗುಪ್ತ 2 ಇವರು ಕೂಡ ತುಂಬಾ ಫೇಮಸ್ ಕಿಂಗ್ ಆಫ್ ವಾಟ್ ಗುಪ್ತಾ ಡೈನೆಸ್ಟಿ. ಸೊ ತುಂಬಾ ಇಂಪಾರ್ಟೆಂಟ್ ಪರ್ಸನಾಲಿಟಿ. ಇವ್ರ ಬಗ್ಗೆ ಕೂಡ ನಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಎಲ್ಲೋ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಸೊ ಇವರು ಸಕ್ಸಿಡೆಡ್ ಇಸ್ ಫಾದರ್ ಸಮುದ್ರಗುಪ್ತ. ಸೊ ಚಂದ್ರಗುಪ್ತ 2 ಯಾರ ಮಗ, ಸಮುದ್ರಗುಪ್ತ ಅವ್ರ ಮಗನ ಅಥವಾ ಚಂದ್ರಗುಪ್ತ 1 ಅವ್ರ ಮಗನ, ಈ ತರ ಕ್ವಶನ್ಸ್ ನ ಕೇಳಲ್ಲ. ಸೊ ಏನಂತ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲ. ಹಿ ಕೇಮ್ ಟು ಪವರ್ ಆಫ್ಟರ್ ಸಕ್ಸೆಷನ್ ಸ್ಟ್ರಗಲ್ ವಿತ್ ಹಿಸ್ ಬ್ರದರ್ ರಾಮಗುಪ್ತ. ಸೊ ರಾಮಗುಪ್ತ ಅವ್ರ ಜೊತೆ ಜಗಳಾಡಿ ಅವಾಗ ಅವ್ರು ಏನ್ ಮಾಡ್ತಾರೆ, ಸಿಂಹಾಸನಕ್ಕೆ ಬರ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಂಥ ಪಾಯಿಂಟ್ಸ್ ಗಳ ಮೇಲೆ ಕೂಡ UPSC ಫೋಕಸ್ ಮಾಡಲ್ಲ. ಅಂದ್ರೆ ಚಂದ್ರಗುಪ್ತ 2 ಅವರು ಯಾರ ಜೊತೆ ಹೋರಾಡಿ, ಯಾರು ತಮ್ಮ ಯಾವ ಸಹೋದರನ ಜೊತೆ ಹೋರಾಡಿ ಅವರು ಸಿಂಹಾಸನ ಏರಿದ್ರು, ಈ ತರ ಕ್ವಶನ್ಸ್ ನ ಕೂಡ ಕೇಳಲ್ಲ. ಸೊ ನಾಟ್ ಇಂಪಾರ್ಟೆಂಟ್. ಈಸ್ ಆಲ್ಸೋ ನೋನ್ ಎಸ್ ವಿಕ್ರಮಾದಿತ್ಯ. ಸೊ ಇದು ಇಂಪಾರ್ಟೆಂಟ್. ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಯಾರನ್ನ ವಿಕ್ರಮಾದಿತ್ಯ ಅಂತ ಕರಿತಾ ಇದ್ರು, ಸಮುದ್ರಗುಪ್ತನ ಅಥವಾ ಚಂದ್ರಗುಪ್ತ 2ನ. ಸೊ ಚಂದ್ರಗುಪ್ತ 2ನ ವಿಕ್ರಮಾದಿತ್ಯ ಅಂತ ಕೂಡ ಕರಿತಾ ಇದ್ರು. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಕ್ಯಾಪಿಟಲ್ ಪಾಟಲಿಪುತ್ರ. ಸೊ ಗುಪ್ತ ಅವ್ರ ಕ್ಯಾಪಿಟಲ್ ಎಲ್ಲಿತ್ತು, ಪಾಟಲಿಪುತ್ರ ಆಗಿತ್ತು. ಸೊ ಚಂದ್ರಗುಪ್ತ 2 extended the limits of the Gupta empire by conquest and matrimonial alliances. ಅಂತ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲ ಫಿಲ್ಮ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಕೋಟ್ ಮಾಡಬಹುದು. ಏನಂದ್ರೆ ವಿಕ್ರಮಾದಿತ್ಯ ಅಂದ್ರೆ ಚಂದ್ರಗುಪ್ತ 2 ಅವರು ಬೇರೆ ಬೇರೆ ಕಡೆ ಪ್ರದೇಶಗಳನ್ನ ತಮ್ಮ ಕಬ್ಜಾದಲ್ಲಿ ತಗೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು, ಒಂದು ಯುದ್ಧ ಮಾಡ್ತಾ ಇದ್ರು, ಕಾನ್ಕ್ವೆಸ್ಟ್. ಮತ್ತೊಂದು ಏನಂದ್ರೆ ಮ್ಯಾಟ್ರಿಮೋನಿಯಲ್ ಅಲಯನ್ಸ್. ಸೊ ಅವ್ರನ್ನ ನಿಮ್ಮ ವಶದಲ್ಲಿ ತಗೋಬೇಕು, ನಿಮ್ಮ ಕಂಟ್ರೋಲ್ ತಗೋಬೇಕು ಅಂದ್ರೆ ಅವ್ರ ಜೊತೆ ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್ ಅಂದ್ರೆ ಮದುವೆ ಮಾಡಿಸೋದು, ಅವ್ರ ಜೊತೆ ಸಂಬಂಧನ ಬೆಳೆಸೋದು. ಓಕೆ, ಈ ತರ ಎಲ್ಲ ಮಾಡ್ತಾ ಇದ್ರು ಚಂದ್ರಗುಪ್ತ 2. ಸೊ ಇಲ್ಲಿ ಯಾವುದು ಅಂತ ಪಾಯಿಂಟ್ಸ್ ಫಿಲ್ಮ್ಸ್ ಅಲ್ಲಿ ಕೇಳಲ್ಲ, ಮೇನ್ಸ್ ಅಲ್ಲಿ ಕೋಟ್ ಮಾಡಬಹುದು.
ನೆಕ್ಸ್ಟ್, he married off his daughter Prabhavati to Vakataka prince who ruled the strategic lands of Deccan. ಇಲ್ಲಿ ನೋಡಿ ಕೆಲವೊಂದಿಷ್ಟು ಕೀವರ್ಡ್ಸ್. ವಕಟಕ ಪ್ರಿನ್ಸ್. ಸೊ ಚಂದ್ರಗುಪ್ತ ಟು ಅವರು ತಮ್ಮ ಮಗಳನ್ನ ಯಾರು ಕೊಡ್ತಾರೆ? ವಕಟಕ ರಾಜ ಇರ್ತಾನೆ. ವಕಟಕ ಅನ್ನೋದು ಮತ್ತೊಂದು ಡೈನೆಸ್ಟಿ. ಈಗ ಹೇಗೆ ಗುಪ್ತಾ ಡೈನೆಸ್ಟಿ ಇದೆಯೋ, ಹೇಗೆ ಮೌರ್ಯನ್ ಡೈನೆಸ್ಟಿ ಇದೆಯೋ, ಹೇಗೆ ಪಲ್ಲವಾಸು ಸಾತವಾಹನಾಸ್ ಇದಾರೋ, ಅದೇ ತರ ವಕಟಕ ಮತ್ತೊಂದು ಡೈನೆಸ್ಟಿ. ಸೊ ವಕಟಕ ರಾಜನಿಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಯಾರು? ಚಂದ್ರಗುಪ್ತ ಟು. ಅವನ ಮಗಳ ಹೆಸರೇನು? ಪ್ರಭಾವತಿ. ಓಕೆ, ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದಾಗ ಪ್ರಭಾವತಿ ಯಾರ ಮಗಳಾಗಿದ್ರು? ಚಂದ್ರಗುಪ್ತ ಟು ಅವ್ರ ಮಗಳ, ಸಮುದ್ರಗುಪ್ತ ಅವ್ರ ಮಗಳ? ಈ ತರ ಕ್ವಶನ್ ಕೇಳಲ್ಲ. ಓಕೆ, ಈ ತರ ಕ್ವಶನ್ ಕೇಳಲ್ಲ. ಯಾರು ತಮ್ಮ ಮಗಳನ್ನ ವಕಟಕ ಪ್ರಿನ್ಸಿಗೆ ಮದುವೆ ಕೊಟ್ಟು ಮದುವೆ ಮಾಡಿದ್ರು? ಸಮುದ್ರಗುಪ್ತನ ಅಥವಾ ಚಂದ್ರಗುಪ್ತ ಟೋನ? ಈ ತರ ಕೂಡ ಕ್ವಶನ್ ಕೇಳಲ್ಲ. ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ, ಗುಪ್ತಾಸ್ ಅವ್ರು ಇದ್ದಾಗ ವಕಟಕಾಸ್ ಇದ್ರೋ ಇಲ್ವೋ? Okay, whether Vakatakas were contemporaries of Guptas? Yes, they were contemporaries of Guptas. Okay, ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಚಂದ್ರಗುಪ್ತ ಟು ಅವ್ರ ಮಗಳನ್ನ ವಕಟಕ ರಾಜನ ಕೊಡ್ತಾರೆ ಅಂದ್ರೆ ಆಬ್ವಿಯಸ್ಲಿ ಇವ್ರು ಒಂದ್ ಕಡೆ ಆಳುವಾಗ ಬೇರೆ ಕಡೆ ವಕಟಕಾಸ್ ಕೂಡ ರೂಲ್ ಮಾಡ್ತಾ ಇರ್ತಾರೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಗೊತ್ತಿರ್ಲಿ ಅಂದ್ರೆ, ವಕಟಕಾಸ್ ವರ್ ಕಂಟೆಂಪ್ರರೀಸ್ ಆಫ್ ಗುಪ್ತಾಸ್. ಓಕೆ, ಗುಪ್ತಾಸ್ ಅವರು ಆಳ್ವಿಕೆ ಮಾಡುವಾಗ ಬೇರೆ ಎಲ್ಲೋ ಒಂದ್ ಕಡೆ ವಕಟಕಾಸ್ ಕೂಡ ಆಳ್ವಿಕೆ ಮಾಡ್ತಾ ಇದ್ರು. ಆ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಹೊರತಾಗಿ ಸೊ ಯಾವ ಮಗಳನ್ನ ಯಾವ ವಕಟಕ ಪ್ರಿನ್ಸ್ ಕೊಟ್ಟರು ಅದೆಲ್ಲ ನಾಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಈ ಅಲಯನ್ಸ್ ಅಂದ್ರೆ ಯಾರ್ದು? ಗುಪ್ತಾಸು ಆಮೇಲೆ ವಕಟಕಾಸ್. ಈ ಇಬ್ಬರ ಮಧ್ಯದಲ್ಲಿ ಏನೋ ಒಂದು ಸಂಬಂಧ ಬೆಳೀತು. ಇದು ಯಾವ ತರ ಹೆಲ್ಪ್ ಆಯ್ತು ಅಂದ್ರೆ, ಇವು ಎರಡು ಒಂದು ಅಲಯನ್ಸ್ ಫಾರ್ಮ್ ಮಾಡಿ ಸಾಕಾ ರೂಲರ್ ಅವ್ರನ್ನ ಸೋಲಿಸ್ತಾರೆ. ಓಕೆ, ಸಾಕಾ ಅಂತ ಮತ್ತೊಂದು ಡೈನೆಸ್ಟಿ. ಸೊ ಆ ಡೈನೆಸ್ಟಿನ ಯುದ್ಧದಲ್ಲಿ ಸೋಲ್ಸೋದಕ್ಕೆ ಇವರಿಬ್ಬರ ನಡುವರ ಮಧ್ಯದಲ್ಲಿ ಆದಂತ ಅಲಯನ್ಸ್ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇದು ಕೂಡ ಇಂಪಾರ್ಟೆಂಟ್. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, Chandragupta II conquered western Malwa and Gujarat by defeating the Saka rulers who had reigned for about 4 centuries in the region. Okay, ಇಲ್ಲಿ ಇಷ್ಟೆಲ್ಲ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಡ. ಏನು ಅಂದ್ರೆ, ಸಾಕಾ ರೂಲರ್ಸ್ ನ ಗುಪ್ತಾಸ್ ಯಾವಾಗಾದ್ರೂ ಡಿಫೀಟ್ ಮಾಡಿದಾರಾ? ಇಲ್ವಾ? ಮಾಡಿದ್ದಾರೆ. ಸ್ಪೆಷಲಿ ಯಾರು ಡಿಫೀಟ್ ಮಾಡಿದ್ರು ಅಂದ್ರೆ ಚಂದ್ರಗುಪ್ತ ಟು ಅವರು ಡಿಫೀಟ್ ಮಾಡಿದ್ರು. ಓಕೆ, ಚಂದ್ರಗುಪ್ತ ಟು ಅವರು ಸಾಕಾ ಅವ್ರನ್ನ ಡಿಫೀಟ್ ಮಾಡಿದ್ರು. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಒಂದಿಷ್ಟು ರೀಜನ್ ಬರ್ತೇವೆ ನೋಡಿ, ಮಾಲ್ವಾ ಅಂತ. ಸೊ ಈ ರೀಜನ್ಸ್ಗಳ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಜಾಗ್ರಫಿ ಡಿಸ್ಕಷನ್ ಮಾಡುವಾಗ ನೋಡೋಣ. ಆದ್ರೂ ಯಾವುದೋ ಒಂದು ರೀಜನ್ ಬಂದಾಗ ಅದು ಹಾಗೆ ಇಗ್ನೋರ್ ಮಾಡದೆ ಒಂದು ಸೂಪರ್ಫಿಷಿಯಲಿ ಒಂದ್ಸತಿ ನಾವು ನೋಡಿದಾಗ ಏನ್ ಗೊತ್ತಾಗುತ್ತೆ ಅಂದ್ರೆ, ಮಾಲ್ವಾ ಅನ್ನೋದು ಮಾಡರ್ನ್ ಡೇ ರಾಜಸ್ಥಾನ್ ಪ್ಲಸ್ ಮಧ್ಯಪ್ರದೇಶ್. ಓಕೆ, ಎರಡು ಕಡೆ ಸ್ಪ್ರೆಡ್ ಆಗಿದೆ. ಇದು ಕೂಡ ಇಂಪಾರ್ಟೆಂಟ್. ಓಕೆ, ಗೊತ್ತಿರಲಿ. ಆದರೆ ಜಾಗ್ರಫಿ ಪಾಯಿಂಟ್ ಆಫ್ ವ್ಯೂ ಮತ್ತೆ ಜಾಗ್ರಫಿ ಡಿಸ್ಕಷನ್ ಮಾಡುವಾಗ ಅಲ್ಲಿ ನಾವು ಮಾಡೋಣ. ಇದು ಜಸ್ಟ್ ಸೂಪರ್ಫಿಷಿಯಲಿ ಗೊತ್ತಿರಲಿ. ಓಕೆ, ಸೊ ಚಂದ್ರಗುಪ್ತ ಟು ವಕಟಕಾಸ್ ಅವ್ರ ಜೊತೆ ಸೇರ್ಕೊಂಡು ಸಾಕಾ ರೂಲರ್ಸ್ ನ ಸೋಲಿಸ್ತಾನೆ. ನೆಕ್ಸ್ಟ್, ದ ಕಿಂಗ್ಡಮ್ಸ್ ಪ್ರಾಸ್ಪೆರಿಟಿ ಗ್ರೀವ್ ಔಟ್ ಆಫ್ ಇಟ್ಸ್ ಟ್ರೇಡ್ ವಿತ್ ರೋಮನ್ ಎಂಪೈರ್. ಇದು ಕೂಡ ಇಂಪಾರ್ಟೆಂಟ್. ಸೊ ರೋಮನ್ ಸಾಮ್ರಾಜ್ಯದ ಜೊತೆ ಅವಾಗಲೇ ಅವರು ಟ್ರೇಡ್ ವ್ಯವಹಾರನ ಮಾಡ್ತಾ ಇರೋದಕ್ಕೆ ಪ್ರೂಫ್ಸ್ಗಳಿದಾವೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಇದು ಕೂಡ ಇಂಪಾರ್ಟೆಂಟ್. ಆಫ್ಟರ್ ಎಸ್ಟಾಬ್ಲಿಷಿಂಗ್ ಹಿಮ್ಸೆಲ್ಫ್ ಇನ್ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಇಂಡಿಯಾ, ಚಂದ್ರಗುಪ್ತ ಟು ಡಿಫೀಟೆಡ್ ನಾರ್ದರ್ನ್ ರೂಲರ್ಸ್ ಲೈಕ್ ಹುನ್ಸ್, ಕೆಲವು ಸತಿ ಹನ್ಸ್ ಅಂತ ಕೂಡ ಕರೀತಾರೆ, ಕಾಂಬೋಜಾಸ್ ಅಂಡ್ ಕಿರಾತಾಸ್. ಓಕೆ, ಇಲ್ಲಿ ಇವ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಫೋಕಸ್ ಮಾಡೋದು ಬೇಡ, ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ಏನ್ ಗೊತ್ತಿರಲಿ ಅಂದ್ರೆ, ಹನ್ಸು ಅಥವಾ ಹುನ್ಸು, ಕಂಬೋಜಾಸು ಆಮೇಲೆ ಕಿರಾತಾಸ್ನ ಯಾರು ಸೋಲಿಸ್ತಾರೆ ಗುಪ್ತಾ ಡೈನೆಸ್ಟಿಯಲ್ಲಿ ಅದು ಗೊತ್ತಿರಲಿ. ಚಂದ್ರಗುಪ್ತ ಟು ಇವ್ರನ್ನ ಸೋಲಿಸ್ತಾನೆ. ಹುನ್ಸ್ನು ಸೋಲಿಸ್ತಾನೆ, ಕಾಂಬೋಜಾಸ್ನು ಸೋಲಿಸ್ತಾನೆ, ಅದೇ ತರ ಕಿರಾತಾಸ್ನು ಸೋಲಿಸ್ತಾನೆ. ಓಕೆ, ಈ ಪಾಯಿಂಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಹೀಸ್ ಅದರ್ ನೇಮ್ಸ್, ಬೇರೆ ಬೇರೆ ಹೆಸರುಗಳು ಏನಾಗಿದ್ವು ಅಂದ್ರೆ ಚಂದ್ರಗುಪ್ತ ಟೂಗೆ ಒಂದು ವಿಕ್ರಮಾದಿತ್ಯ ಅಂತ ಕರೀತಾರೆ, ಆಲ್ರೆಡಿ ನೋಡಿದ್ವಿ. ಅದ್ರ ವಿಕ್ರಮ ಅಂತ ಕೂಡ ಕರೀತಾರೆ. ದೇವಗುಪ್ತ ಅಂದ್ರೆ ಕೂಡ ಒಂದೇ. ಚಂದ್ರಗುಪ್ತ ಟು ದೇವರಾಜ, ಸಿಂಹ ವಿಕ್ರಮ. ಸೊ ಚಂದ್ರಗುಪ್ತ ಟೂನ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇರ್ತಾರೆ. ಸೊ ಈ ಯಾವುದೇ ಹೆಸರನ್ನ ನಾವು ತಗೊಂಡ್ರೆ ಎಲ್ಲ ಯಾರಿಗೆ ರೆಫರೆನ್ಸ್ ಕೊಡ್ತೀವಿ ಅಂದ್ರೆ, ವಿ ಆರ್ ರೆಫರಿಂಗ್ ಟು ಚಂದ್ರಗುಪ್ತ ಟು. ಓಕೆ, ಚಂದ್ರಗುಪ್ತ ಟು. His court had 9 jewels or navaratnas, that is 9 eminent people in various fields of art and literature and science. So ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಚಂದ್ರಗುಪ್ತ ಟೂನ ಆಸ್ಥಾನದಲ್ಲಿ ಒಂದು 9 ಜನ ಫೇಮಸ್, ಓಕೆ, ಫೇಮಸ್ ಪರ್ಸನಾಲಿಟೀಸ್ ಇರ್ತಾರೆ. ಕೆಲವೊಬ್ರು ಸೈನ್ಸ್ ಅಲ್ಲಿ ಫೇಮಸ್ ಇರ್ತಾರೆ, ಕೆಲವೊಬ್ರು ಬುಕ್ಸ್ ಬರೆಯೋದ್ರಲ್ಲಿ ಲಿಟರೇಚರ್ ಅಲ್ಲಿ ಫೇಮಸ್ ಇರ್ತಾರೆ, ಕೆಲವೊಬ್ರು ಪೇಂಟಿಂಗು ಮ್ಯೂಸಿಕ್ ಅದ್ರಲ್ಲಿ ಫೇಮಸ್ ಇರ್ತಾರೆ. ಸೊ ಈ 9 ರತ್ನಗಳು, ನವರತ್ನಾಸ್ ಯಾರು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ UPSC ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾರೆ. ಪರ್ಸನಾಲಿಟೀಸ್ ನ ಕೇಳಿ ಯಾರ್ಯಾರು ಚಂದ್ರಗುಪ್ತ ಟು ಅವರ ಆಸ್ಥಾನದಲ್ಲಿ ಇದ್ರು ಅಂತ ಕ್ವಶನ್ ಕೇಳುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆಮೇಲೆ ಆ ತರ ಕ್ವಶನ್ಸ್ ಕೂಡ ಆಲ್ರೆಡಿ ಕೇಳಿದ್ದಾರೆ. ಆಮೇಲೆ UPSC ಒಂದ್ಸತಿ ಕೇಳಿದ್ದಾರೆ ಅಂದ್ರೆ ಮುಂದೆ ಕೇಳಲ್ಲ ಅಂತ ಅಲ್ಲ, ಮತ್ತೆ ಕೇಳುವಂತ ಸಾಧ್ಯತೆಗಳು ಇರುತ್ತೆ. ಸೊ ಹೀಗಾಗಿ ಹೆಸರುಗಳು ಯಾವ ಅಂತ ಗೊತ್ತಿರಬೇಕು. ಸೊ ಇಲ್ಲಿ ನೋಡಿ, ಸಂಸ್ಕೃತ್ ಪೋಯೆಟ್ ಕಾಳಿದಾಸ. ಸೊ ಕಾಳಿದಾಸ ಏನು? ಸಂಸ್ಕೃತ್ ಪೋಯೆಟ್. ಸಂಸ್ಕೃತದಲ್ಲಿ ಬೇರೆ ಬೇರೆ ಬುಕ್ಸ್ಗಳನ್ನ, ಕವಿತೆಗಳನ್ನ ಅದನ್ನೆಲ್ಲ ಬರೀತಿರ್ತಾರೆ, ಅವರು ಕಾಳಿದಾಸ. ಸಂಸ್ಕೃತ್ ಸ್ಕಾಲರ್, ಅದೇ ತರ ಸಂಸ್ಕೃತದಲ್ಲಿ ಕೆಲವೊಂದಿಷ್ಟು ಬುಕ್ಸ್ ಎಲ್ಲ ಬರೆಯೋರು ಯಾರು? ಹರಿಸೇನ. ಓಕೆ, ಹರಿಸೇನ. ಲೆಕ್ಸಿಕೋಗ್ರಾಫರ್, ಸಂಸ್ಕೃತ ಗ್ರಾಮರ್ ಬಗ್ಗೆ ಬರೆಯೋರು ಯಾರು ಅಂದ್ರೆ ಅಮರಸಿಂಹ.
ನೆಕ್ಸ್ಟ್ ಫಿಸಿಷಿಯನ್ ಅಂದ್ರೆ ಡಾಕ್ಟರ್, ಧನ್ವಂತ್ರಿ, ಇಂಪಾರ್ಟೆಂಟ್. ಓಕೆ, ಸೊ 4 ಜನರ ಬಗ್ಗೆ ನೋಡಿದ್ವಿ. ಕಾಳಿದಾಸ, ಹರಿಸೇನ, ಅಮರಸಿಂಹ, ಧನ್ವಂತ್ರಿ. ಇವರೆಲ್ಲರೂ ಯಾರ ಕೋರ್ಟ್ ಅಲ್ಲಿ ಇದ್ರು, ಯಾರ ಆಸ್ಥಾನದಲ್ಲಿದ್ರು? ಚಂದ್ರಗುಪ್ತ 2 ಆಸ್ಥಾನದಲ್ಲಿದ್ರು. ಇವರಲ್ಲದೆ ಮತ್ತೆ ಯಾರಿದ್ರು? ವರಹ ಮಿಹಿರ ಏನಾಗಿದ್ರು? ಆಸ್ಟ್ರಾನಮರ್ ಆಗಿದ್ರು. ನೆಕ್ಸ್ಟ್ ಕಹಾಪನಕ, ಇವರು ಆಸ್ಟ್ರಾಲಜರ್ ಆಗಿದ್ರು. ಸ್ತಂಕು ಇವರು ಆರ್ಕಿಟೆಕ್ಟ್ ಆಗಿದ್ರು. ವರರುಚಿ ಏನಾಗಿದ್ರು? ಸಂಸ್ಕೃತ್ ಸ್ಕಾಲರ್ ಆಗಿದ್ರು. ಆಮೇಲೆ ಗ್ರಾಮೇರಿಯನ್ ಕೂಡ. ಅದಲ್ಲದೆ ವಿಠಲ್ ಭಟ್ಟ ಇವ್ರೇನಾಗಿದ್ರು? ಮ್ಯಾಜಿಷಿಯನ್ ಆಗಿದ್ರು. ಓಕೆ, ಮ್ಯಾಜಿಷಿಯನ್ ಆಗಿದ್ರು. ಎಲ್ಲ ಹೆಸರು ಇಂಪಾರ್ಟೆಂಟ್. ನಾಳೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಈ ತರ ಹೇಳ್ಬೋದು, ವರಹ ಮಿಹಿರ ವಾಸ್ ಪ್ರೆಸೆಂಟ್ ಇನ್ ದ ಕೋರ್ಟ್ ಆಫ್ ಮೌರ್ಯನ್ಸ್ ಅಂತ ಕೇಳಿದ್ರೆ ಅಂತ ಅನ್ಕೊಳ್ಳಿ, ಅಶೋಕ ಅಂತ. ಅದು ತಪ್ಪಾಗುತ್ತೆ. ಯಾಕಂದ್ರೆ ವರಹ ಮಿಹಿರ ಇದ್ದದ್ದು ಎಲ್ಲಿ? ಚಂದ್ರಗುಪ್ತ 2 ಆಸ್ಥಾನದಲ್ಲಿ. ಸೊ ಎಲ್ಲ ಹೆಸರುಗಳನ್ನ ಅವ್ರ ಜೊತೆ ಅಸೋಸಿಯೇಟ್ ಮಾಡಿ ನೆನ್ಪಿಡ್ಬೇಕಾಗುತ್ತೆ. ಇದು 9 ಹೆಸರುಗಳನ್ನ ನೆನ್ಪಿಡಬೇಕು. ಅಲ್ಲದೆ ಮತ್ತೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನು ಅಂದ್ರೆ ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು. ಇವಾಗ ಕಾಳಿದಾಸ ಹಿ ವಾಸ್ ಅ ಫಿಸಿಷಿಯನ್ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಕಾಳಿದಾಸ ವಾಸ್ ಅ ಸಂಸ್ಕೃತ್ ಪೋಯೆಟ್. ಅದೇ ತರ ಹರಿಸೇನ ವಾಸ್ ಅ ಲೆಕ್ಸಿಕೋಗ್ರಾಫರ್ ಅಂತ ಹೇಳಿದ್ರೆ ಅಲ್ಲ. ಅಮರಸಿಂಹ ಏನಾಗಿದ್ರು? ಲೆಕ್ಸಿಕೋಗ್ರಾಫರ್, ಅಂದ್ರೆ ಗ್ರಾಮರ್ ಬಗ್ಗೆ ಅವ್ರ ಬುಕ್ಸ್ ನ ಬರಿತಾ ಇದ್ರು. ಓಕೆ, ಅದೇ ತರ ಧನ್ವಂತ್ರಿ ಏನ್ ಮಾಡ್ತಾ ಇದ್ರು? ವರಹ ಮಿಹಿರ ಏನ್ ಮಾಡ್ತಾ ಇದ್ರು? ಕಹಾಪನಕ ಏನ್ ಮಾಡ್ತಾ ಇದ್ರು? ಸಂಕು ಏನ್ ಮಾಡ್ತಾ ಇದ್ರು? ವಿಠಲ ಭಟ್ಟ ಏನ್ ಮಾಡ್ತಾ ಇದ್ರು? ಈ ಎಲ್ಲ ಇನ್ಫಾರ್ಮೇಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಫಾಹಿನ್, ನಾವಾಗ್ಲೇ ನೋಡಿದ್ವಿ. ಚೈನೀಸ್ ಟ್ರಾವೆಲರ್ ಇಂಡಿಯಾದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರ ಬರವಣಿಗೆ ಮುಖಾಂತರ. ಸೊ ಬಂದವರು ಯಾರು? ಫಾಹಿನ್ ಕೂಡ ಯಾವ ಟೈಮಲ್ಲಿ ಇಂಡಿಯಾಗೆ ಬರ್ತಾರೆ ಅಂದ್ರೆ ಚಂದ್ರಗುಪ್ತ 2 ಅವ್ರ ಆಳ್ವಿಕೆ ನಡೆಸ್ತಾ ಇರ್ತಾರೋ ಆ ಟೈಮಲ್ಲಿ ಫಾಹಿನ್ ಬರ್ತಾರೆ. ಸೊ ಈ ರೆಕಾರ್ಡ್ಸ್ ದ ಪ್ರಾಸ್ಪರಿಟಿ ಆಫ್ ದ ಗುಪ್ತಾ ಎಂಪೈರ್. ಸೊ ಗುಪ್ತಾ ಎಂಪೈರ್ ಎಷ್ಟು ಚೆನ್ನಾಗಿತ್ತು ಅಂತ ಅವ್ರ ಬುಕ್ ಅಲ್ಲಿ ಬರೀತಾರೆ. ಸೊ ಚಂದ್ರಗುಪ್ತ 2 ವಾಸ್ ದ ಫಸ್ಟ್ ಗುಪ್ತಾ ರೂಲರ್ ಟು ಇಶ್ಯೂ ಸಿಲ್ವರ್ ಕಾಯಿನ್ಸ್. ಓಕೆ, ಸೊ ಮೊದಲೆಲ್ಲ ಸಿಲ್ವರ್ ಕಾಯಿನ್ಸ್ ಕೊಡ್ತಿರಲ್ಲ, ಬೇರೆ ಕಾಯಿನ್ಸ್ ಎಲ್ಲ ಇಶ್ಯೂ ಮಾಡ್ತಾ ಇದ್ರು. ಯಾವ ಕಾಯಿನ್ಸ್ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಹೆಸರಿಲ್ಲ. ಆದ್ರೆ ಫಸ್ಟ್ ಟೈಮ್ ಸಿಲ್ವರ್ ಕಾಯಿನ್ಸ್ ಇಶ್ಯೂ ಮಾಡಿದ್ ಯಾರು ಗುಪ್ತಾ ಡೈನೆಸ್ಟಿ ಅಂದ್ರೆ ಚಂದ್ರಗುಪ್ತ 2. ಇದು ಕೂಡ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಹೀಸ್ ರೂಲ್ ದಸ್ ಫ್ರಾಮ್ ದ ಪೀಕ್ ಪೀರಿಯಡ್ ಆಫ್ ದ ಗುಪ್ತಾ ಟೆರಿಟೋರಿಯಲ್ ಎಕ್ಸ್ಪಾನ್ಷನ್. ಸೊ ಗುಪ್ತಾ ಅವರು ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಪ್ರದೇಶಗಳನ್ನ ತಮ್ಮ ವಶದಲ್ಲಿ ತಗೊಂಡಿರುವಂತ ಟೈಮ್ ಯಾವಾಗ ಅಂದ್ರೆ ಅದು ಚಂದ್ರಗುಪ್ತ 2 ಅವ್ರ ಟೈಮಲ್ಲಿ. ಓಕೆ, ಚಂದ್ರಗುಪ್ತ 2 ಅವ್ರ ಟೈಮಲ್ಲಿ. ಸೊ ಎಲ್ಲ ಇನ್ಫಾರ್ಮೇಶನ್ ಏನು ಚಂದ್ರಗುಪ್ತ 2 ಅವ್ರ ಬಗ್ಗೆ ನೋಡಿದ್ವು ಅದು ಇಂಪಾರ್ಟೆಂಟ್. ಜಸ್ಟ್ ಮತ್ತೊಂದ್ಸತಿ ಬೆಳಕು ಚೆಲ್ಲೋಣ ಅಷ್ಟೇ. ಸೊ ಅವ್ರನ್ನ ವಿಕ್ರಮಾದಿತ್ಯ ಅಂತ ಕರಿತಾ ಇದ್ರು. ಸೊ ಗುಪ್ತಾ ಅವ್ರ ಕ್ಯಾಪಿಟಲ್ ಯಾವುದು? ಪಾಟಲಿಪುತ್ರ. ನೆಕ್ಸ್ಟ್ ಗುಪ್ತಾ ಅವ್ರ ಕಂಟೆಂಪ್ರರೀಸ್ ಯಾರಾಗಿದ್ರು? ವಕಟಕಾಸ್ ಆಗಿದ್ರು. ವಕಟಕಾಸ್ ಅವ್ರ ಜೊತೆ ಸೇರ್ಕೊಂಡು ಚಂದ್ರಗುಪ್ತ 2 ಯಾರನ್ನ? ಸಾಕಾ ರೂಲರ್ಸ್ ಅವ್ರನ್ನ ಸೋಲಿಸ್ತಾನೆ. ಅದನ್ನ ಕೂಡ ನೋಡಿದ್ವಿ. ಆಮೇಲೆ ರೋಮನ್ ಎಂಪೈರ್ ಜೊತೆ ಅದೇ ಟೈಮಲ್ಲಿ ಟ್ರೇಡ್ ನ ಮಾಡ್ತಾ ಇದ್ರು, ವ್ಯವಹಾರ ಮಾಡ್ತಾ ಇದ್ರು. ನೆಕ್ಸ್ಟ್ 9 ಜನ ನವರತ್ನಾಸ್ ಬಗ್ಗೆ ನೋಡಿದ್ವಿ. ಆಮೇಲೆ ಆ ಯಾವ ನವರತ್ನ ಯಾವ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಅದ್ರ ಬಗ್ಗೆ ಕೂಡ ನೋಡಿದ್ವಿ. ಸೊ ಅದೆಲ್ಲ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಫಾಹಿನ್ ಅನ್ನುವಂತ ಚೈನೀಸ್ ಟ್ರಾವೆಲರು ಇಂಡಿಯಾಗೆ ಬಂದಿದ್ದು ಕೂಡ ಚಂದ್ರಗುಪ್ತ 2 ಅವರ್ ಟೈಮಲ್ಲಿ, ಅದು ನೋಡಿದ್ವಿ. ನೆಕ್ಸ್ಟ್ ಫಸ್ಟ್ ಟೈಮ್ ಸಿಲ್ವರ್ ಕಾಯಿನ್ ಇಶ್ಯೂ ಮಾಡಿದವರು ಕೂಡ ಯಾರು? ಚಂದ್ರಗುಪ್ತ 2 ಅಂತ, ಅದು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಎಲ್ಲ ಪಾಯಿಂಟ್ಸು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕುಮಾರಗುಪ್ತ. ಸೊ ಕುಮಾರಗುಪ್ತ ಯಾರ ಮಗ ಆಗಿದ್ರು? ಚಂದ್ರಗುಪ್ತ 2's ಸನ್ ಅವ್ರ ಮಗ ಆಗಿದ್ರು. ನಾಟ್ ಇಂಪಾರ್ಟೆಂಟ್. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನಲಂದ ಯೂನಿವರ್ಸಿಟಿ. ನಾವು ತುಂಬಾ ಸತಿ ನಲಂದ ಯೂನಿವರ್ಸಿಟಿ ಬಗ್ಗೆ ಕೇಳ್ತೀವಿ. ನಲಂದ ಯೂನಿವರ್ಸಿಟಿ ಎಷ್ಟು ಫೇಮಸ್ ಆಗಿತ್ತು ಅಂತ ಎಲ್ಲ. ಸೊ ಬಿಹಾರಲ್ಲಿ ಇದ್ದಂತ ನಲಂದ ಯೂನಿವರ್ಸಿಟಿ 5ನೇ ಶತಮಾನದಿಂದ ಹೆಚ್ಚು ಕಡಿಮೆ 12ನೇ ಶತಮಾನದವರೆಗೂ ಇನ್ನು ನಲಂದ ಯೂನಿವರ್ಸಿಟಿ ಇತ್ತು. ಸೊ ಇದನ್ನ ಶುರು ಮಾಡಿದವರು ಯಾರು? ಸೊ ತುಂಬಾ ಇಂಪಾರ್ಟೆಂಟ್, ಕುಮಾರಗುಪ್ತ. ಸೊ ಕುಮಾರಗುಪ್ತ ಈ ಕಂಟೆಕ್ಸ್ಟ್ ಅಲ್ಲಿ ಸ್ವಲ್ಪ ಮತ್ತೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ನಾವು ಶುರು ಮಾಡಿದವರು ಕುಮಾರಗುಪ್ತ, ಆದ್ರೆ ಆಲ್ರೆಡಿ ನೋಡಿದೀವಿ ಇದನ್ನ ಡಿಸ್ಟ್ರಾಯ್ ಯಾರು ಮಾಡಿದ್ರು? ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿ. ಸೊ ಈ ತರ ಕ್ವಶನ್ಸ್ ನ ಕೇಳಬೇಕು. ಇದು ಸ್ವಲ್ಪ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ರೆಡಿ ನಾವು ಬೇರೆ ಡೆಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಕಲ್ತಿದೀವಿ ಡಿಸ್ಟ್ರಾಯ್ ಯಾರು ಮಾಡಿದ್ರು ಅಂತ. ಬಟ್ ಇದು ಶುರು ಇವ್ರು ಮಾಡಿದ್ರು ಅಂದ್ರೆ ಡಿಸ್ಟ್ರಾಯ್ ಯಾರು ಮಾಡಿದ್ರು? ಓಕೆ, ಅಂತ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಹಿ ವಾಸ್ ಆಲ್ಸೋ ಕಾಲ್ಡ್ ಸಕ್ರಾದಿತ್ಯ. ಸೊ 2 ಪಾಯಿಂಟ್ ಇಂಪಾರ್ಟೆಂಟ್. ಸಕ್ರಾದಿತ್ಯ ಅಂತ ಯಾರನ್ನ ಕರಿತಾ ಇದ್ರು? ನಲಂದ ಯೂನಿವರ್ಸಿಟಿನ ಯಾರು ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಸ್ಕಂದಗುಪ್ತ, ದ ಲಾಸ್ಟ್ ಗ್ರೇಟ್ ಕಿಂಗ್ ಆಫ್ ದ ಗುಪ್ತಾ ಡೈನೆಸ್ಟಿ. ಸೊ ಎಲ್ಲಾ ಕಿಂಗ್ಸು ಗ್ರೇಟ್ ಆಗಿರ್ಬೇಕು ಅಂತಲ್ಲ, ಕೆಲವೊಬ್ರು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿರ್ತಾರೆ, ಕೆಲವೊಬ್ಬರಿಗೆ ಮಾಡಿರಕ್ಕಾಗಲ್ಲ. ಸೊ ಹೀಗಾಗಿ ಗ್ರೇಟ್ ಕಿಂಗ್ಸ್ ಅಂತ ಕೆಲವೊಬ್ರು ಲಿಸ್ಟ್ ಮಾಡಿದಾಗ, ಒಂದು ಪಟ್ಟಿ ಮಾಡಿದಾಗ ಫಸ್ಟ್ ಗ್ರೇಟ್ ಕಿಂಗ್ ಯಾರು? ಚಂದ್ರಗುಪ್ತ 1. ಅದೇ ತರ ಗುಪ್ತಾ ಡೈನೆಸ್ಟಿಯಲ್ಲಿ ಲಾಸ್ಟ್ ಗ್ರೇಟ್ ಕಿಂಗ್ ಯಾರು ಅಂದ್ರೆ ಸ್ಕಂದಗುಪ್ತ. ಸೊ ಈ ಇನ್ಫಾರ್ಮೇಶನ್ ಕೂಡ ಇಂಪಾರ್ಟೆಂಟ್. ಸೊ ಇವ್ರು ಯಾರ ಮಗ ಆಗಿದ್ರು? ಕುಮಾರಗುಪ್ತ 1 ಅವ್ರ ಮಗ. ನಾಟ್ ಇಂಪಾರ್ಟೆಂಟ್. ಹಿ ವಾಸ್ ಏಬಲ್ ಟು ರಿಪಲ್ಸ್ ಅನ್ ಅಟ್ಯಾಕ್ ಬೈ ದ ಹುನ್ಸ್, but the recurrence of Hun's invasion strained his empire's coffers. ಇದು ಇಂಪಾರ್ಟೆಂಟ್. ಅಂದ್ರೆ ಹುನ್ಸ್ ಅವ್ರ ಇನ್ವೇಷನ್ ಸ್ಕಂದಗುಪ್ತ ಟೈಮಲ್ಲಿ ಆಯ್ತಾ ಇಲ್ಲ. ಸೊ ಈ ಪಾಯಿಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ
UPSC ಪಾಯಿಂಟ್ ಆಫ್ ವ್ಯೂ ಫಾರಿನರ್ಸ್ ಯಾವಾಗಾದ್ರೂ ಇಂಡಿಯಾದ ಮೇಲೆ ಇನ್ವೇಷನ್ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು ಅಂದ್ರೆ ಅಂತ ಇನ್ಫಾರ್ಮೇಶನ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಹುನ್ಸ್ ಇನ್ವೇಷನ್, ಓಕೆ, ಸ್ಕಂದಗುಪ್ತ ಅವ್ರ ಟೈಮಲ್ಲಿ ಆಯ್ತಾ ಇಲ್ಲ? ಎಸ್, ಅವ್ರ ಟೈಮಲ್ಲಿ ಆಯ್ತು. ಸೊ ಅವರು ಹುನ್ಸ್ ಅವರು ಗುಪ್ತಾ ಡೈನೆಸ್ಟಿನ ಸೋಲ್ಸಿದ್ರ ಅಥವಾ ಅವ್ರು ಸೋತ್ರ? ಸೊ ಸ್ಕಂದಗುಪ್ತ ಹುನ್ಸ್ ಅವ್ರನ್ನ ಸೋಲಿಸ್ತಾನೆ, ಆದ್ರೆ ಸೋಲ್ಸಿದ್ರು ಆ ಯುದ್ಧದಲ್ಲಿ ತುಂಬಾ ಹಣ ಖರ್ಚಾಗುತ್ತೆ, ಹೀಗಾಗಿ ಸ್ವಲ್ಪ ಸಫರ್ ಆಗ್ತಾರೆ, ಎಕನಾಮಿಕಲಿ ಸ್ವಲ್ಪ ದೊಡ್ಡ ಲಾಸ್ ಆಗುತ್ತೆ. ಓಕೆ, ಇದು ಇನ್ಫಾರ್ಮೇಶನ್ ಗೊತ್ತಿರಲಿ. ಸೊ ಇದಾದ ನಂತರ ಗುಪ್ತಾ ಡೈನೆಸ್ಟಿ ಡಿಕ್ಲೈನ್ ಆಗಕ್ಕೆ ಶುರು ಆಗುತ್ತೆ, ಅಂದ್ರೆ ಅದೇನು ಪೀಕಲ್ಲಿ ಇತ್ತು ಪವರ್, ಅದು ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್. The Gupta Empire declined after the death of Skandagupta in 467 CE. So Skandagupta ಆದ್ಮೇಲೆ ಗುಪ್ತಾ ಎಂಪೈರ್ ವೀಕ್ ಆಗಿ ಶುರು ಆಗುತ್ತೆ. ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್. He was followed by many successors who hastened the end of the Gupta Empire. ಸೊ ಆದ್ಮೇಲೆ ಬಂದಂತ ಮುಂದೆ ಕೆಲವೊಬ್ಬರು ಕಿಂಗ್ಗಳು ತುಂಬಾ ವೀಕ್ ಆಗಿರುವಂತ ಕಾರಣಕ್ಕೋಸ್ಕರ ಏನಾಗುತ್ತೆ, ಗುಪ್ತಾ ಎಂಪೈರ್ ವೀಕ್ ಆಗ್ತಾ ಹೋಗುತ್ತೆ. ಸೊ ವಿಷ್ಣುಗುಪ್ತ ಲಾಸ್ಟ್ ರೆಕಗ್ನೈಸ್ಡ್ ಕಿಂಗ್ ಆಫ್ ಗುಪ್ತಾ ಲೈನ್. ಸೊ ಗುಪ್ತಾ ಡೈನೆಸ್ಟಿಲಿ ಬೇರೆ ಬೇರೆ ಕಿಂಗ್ಗಳು ನೋಡಿದಾಗ, ಸೊ ಗ್ರೇಟ್ ಕಿಂಗ್ಸ್ಗಳ ಬಗ್ಗೆ ಎಲ್ಲ ನೋಡಿದ್ವಿ, ಆ ರೆಕಗ್ನೈಸ್ ಮಾಡ್ಬೋದು ಅಂತ ಕಿಂಗ್ ಯಾರು ಅಂದ್ರೆ ವಿಷ್ಣುಗುಪ್ತ. ಓಕೆ, ಸೊ ಇದ್ರ ಮೇಲೆ UPSC ಕ್ವಶನ್ ಕೇಳುವಂತ ಚಾನ್ಸ್ ಕಡಿಮೆ. ಹೂ ವಾಸ್ ದ ಲಾಸ್ಟ್ ರೆಕಗ್ನೈಸ್ಡ್ ಕಿಂಗ್ ಆಫ್ ದ ಗುಪ್ತಾ ಲೈನ್, ಈ ತರ ಕ್ವಶನ್ಸ್ ಕೇಳಲ್ಲ. UPSC ಜನರಲಿ ಫೋಕಸ್ ಮಾಡುವಾಗ ಇಂಪಾರ್ಟೆಂಟ್ ಕಿಂಗ್ಸ್ ಆಮೇಲೆ ಅವ್ರ ಸಾಧನೆಗಳ ಬಗ್ಗೆ ಕೇಳ್ತಾ ಇರುತ್ತೆ. ಸೊ ಇಲ್ಲಿ ಜಾಸ್ತಿ ಕೇಳ್ಬೋದು ಅಂದ್ರೆ ಯಾರ ಬಗ್ಗೆ ಕೇಳ್ಬೋದು, ಒಂದು ಚಂದ್ರಗುಪ್ತ 2 ಅವ್ರ ಬಗ್ಗೆ ಕೇಳ್ಬೋದು, ಅಥವಾ ಸಮುದ್ರಗುಪ್ತ ಬಗ್ಗೆ ಕೇಳ್ಬೋದು, ಇಲ್ಲ ಅಂದ್ರೆ ನಲಂದ ಯೂನಿವರ್ಸಿಟಿ ರಿಲೇಟೆಡ್ ಕುಮಾರಗುಪ್ತ ಅವ್ರ ಬಗ್ಗೆ ಕೇಳ್ಬೋದು. ಸೊ ಈ ವಿಷ್ಣುಗುಪ್ತ ಅವ್ರ ಬಗ್ಗೆ ಕೇಳುವಂತ ಚಾನ್ಸಸ್ ಕಡಿಮೆ. ಓಕೆ, ತುಂಬಾ ಕಡಿಮೆ. ಸೊ ಜಸ್ಟ್ ಕುಮಾರಗುಪ್ತ ಅವ್ರು ಯಾರು, ನಲಂದ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಿದ್ರು, ಅವ್ರನ್ನ ಸಕ್ರಾದಿತ್ಯ ಅಂತ ಕೂಡ ಕರಿತಾ ಇದ್ರು. ಸ್ಕಂದಗುಪ್ತ ವಾಸ್ ದ ಲಾಸ್ಟ್ ಗ್ರೇಟ್ ಕಿಂಗ್. ಓಕೆ, ಲಾಸ್ಟ್ ಗ್ರೇಟ್ ಕಿಂಗ್. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಸೊ ಗುಪ್ತಾ ಅವ್ರ ಟೈಮಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಯಾವ ತರ ಆಗಿತ್ತು, ಓಕೆ, ಇದು ನೋಡೋಣ. ಸೊ ಇದು ಕೂಡ ಓದುವಾಗ ಇದು ದೊಡ್ಡ ಟಾಪಿಕ್, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಇಲ್ಲಿ ಕೂಡ ಎಕ್ಸಾಮ್ ಡಿಮ್ಯಾಂಡ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಗೊತ್ತಿರಬೇಕು. ಸೊ ಗುಪ್ತಾಸ್ ಅವರು ಕೆಲವೊಂದಿಷ್ಟು ಟೈಟಲ್ಸ್ ನ ತಗೋತಾ ಇದ್ರು, ಮಹಾರಾಜಾದಿರಾಜ, ಪರಂ ಭಟ್ಟಾರಕ, ಪರಮೇಶ್ವರ. ಸೊ ಈ ತರ ಇನ್ಫಾರ್ಮೇಶನ್ ಮೇಲೆ UPSC ಫೋಕಸ್ ಮಾಡೋದು ಕಡಿಮೆ. UPSC ಕೆಲವೊಂದಿಷ್ಟು ಏನ್ಷಿಯಂಟ್ ಆಮೇಲೆ ಮೆಡಿವಲ್ ಟರ್ಮ್ಸ್ ಮೇಲೆ ಫೋಕಸ್ ಮಾಡ್ತಾರೆ, ಆದ್ರೆ ಯಾವ ತರ ಟೈಟಲ್ಸ್ ತಗೋತಾ ಇದ್ರು ಆ ತರ ಕ್ವಶನ್ಸ್ ಕೇಳೋಂತ ತುಂಬಾ ಚಾನ್ಸಸ್ ಕಡಿಮೆ. ಸೊ ನೀವು ಓದುವಾಗ ಸ್ವಲ್ಪ ಈ ತರ ಟೈಟಲ್ಸ್ ಮೇಲೆ ಪ್ರಯಾರಿಟಿ ಕಡಿಮೆ ಕೊಡಿ, ಎಸ್ಪೆಷಲಿ ಎಕ್ಸಾಮ್ ಹತ್ರ ಬಂದಾಗ ನೀವು ನೆನಪಲ್ಲಿ ಉಳಿದೇ ಇದ್ರೆ ಸೊ ಜಾಸ್ತಿ ಫೋಕಸ್ ಮಾಡಕ್ ಹೋಗ್ಬೇಡಿ. ಸೊ ಯಾಕಂದ್ರೆ ಈ ತರ ಟೈಟಲ್ಸ್ ಮತ್ತೆ ಕೆಲವೊಬ್ರು ಬೇರೆ ಕಿಂಗ್ಸ್ ತಗೋತಾ ಇರ್ತಾರೆ. ಸೊ ಇದು ಗುಪ್ತಾ ಡೈನೆಸ್ಟಿಗೆ ಯೂನಿಕ್ ಆಗಿರುವಂತದ್ದಲ್ಲ, ಹೀಗಾಗಿ ಅಂತ ಏನು ಇಂಪಾರ್ಟೆಂಟ್ ಅಲ್ಲ. ಸೊ ಇಲ್ಲಿ ಪರಮ ದೈವತ ಅಂದ್ರೆ ಏನು, ಇದ್ರ ಈ ಟರ್ಮ್ ಮೀನಿಂಗ್ ಮೇಲೆ ಫೋಕಸ್ ಮಾಡುವಂತ ಚಾನ್ಸ್ ಇರುತ್ತೆ. ಪರಮ ದೈವತ ಅಂದ್ರೆ ಏನು, ದ ಫಾರ್ಮೋಸ್ಟ್ ವರ್ಷಿಪರ್ ಆಫ್ ದ ಗಾಡ್ಸ್. ಓಕೆ, ಸೊ ದೇವರನ್ನ ವರ್ಷಿಪ್ ಮಾಡುವಂತ ಅತಿ ಮುಂದೆ ಇರುವಂತ ಒಬ್ಬ ಫಾಲೋವರ್ ಯಾರು ಅಂದ್ರೆ ಪರಮ ದೈವತ. ಸೊ ಅದೇ ತರ ಪರಮ ಭಗವತ ಅಂದ್ರೆ ಏನು, ವರ್ಷಿಪರ್ ಆಫ್ ವಾಸುದೇವ ಕೃಷ್ಣ. ಓಕೆ, ವಾಸುದೇವ ಕೃಷ್ಣ. ಸೊ ಕೆಲವೊಂದ್ಸತಿ ಕೇಳೋಂತ ಚಾನ್ಸ್ ಇರುತ್ತೆ, ಗೊತ್ತಿರಲಿ. ನೆಕ್ಸ್ಟ್ ಸಮುದ್ರಗುಪ್ತ ಅವ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದೀವಿ, ಎಲ್ಲಿ ಅಲಹಾಬಾದ್ ಇನ್ಸ್ಕ್ರಿಪ್ಷನ್ ಮೇಲೆ ಅವ್ರ ಇನ್ಫಾರ್ಮೇಶನ್ ಇದೆ ಅಂತ. ಸೊ ಅದನ್ನ ನೋಡಿದಾಗ ಏನ್ ಗೊತ್ತಾಗುತ್ತೆ, ಸಮುದ್ರಗುಪ್ತ ಅವ್ರನ್ನ ಯಾರ ಜೊತೆ ಹೋಲಿಸ್ತಾರೆ ಅಂದ್ರೆ ಪುರುಷ. ಸೊ ಪುರುಷ ಅಂದ್ರೆ ಏನು, ಇಲ್ಲಿ ಈ ಕಂಟೆಕ್ಸ್ಟ್ ಅಲ್ಲಿ ಸುಪ್ರೀಂ ಬೀಯಿಂಗ್, ಅತಿ ಶ್ರೇಷ್ಠವಾದ ಒಂದು ವ್ಯಕ್ತಿತ್ವ ಅಂತ. ಓಕೆ, ಸೊ ಅದ್ರ ಮೇಲೆ ಕೂಡ ಕ್ವಶನ್ ಕೇಳುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಓಕೆ, ತುಂಬಾ ಕಡಿಮೆ ಇದೆ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಬಂದಾಗ ಕೆಲವೊಂದಿಷ್ಟು ಟರ್ಮ್ಸ್ ಬರುತ್ತೆ ಇಲ್ಲಿ. ಟರ್ಮ್ ಕುಮಾರ ಮಾತ್ಯ. ಓಕೆ, ಸೊ ಇಂಥ ಟರ್ಮ್ಸ್ ಮೇಲೆ UPSC ತುಂಬಾ ಫೋಕಸ್ ಮಾಡ್ತಾ ಇರುತ್ತೆ, ತುಂಬಾ ಇಂಪಾರ್ಟೆಂಟ್ ಕೂಡ. ಕುಮಾರ ಮಾತ್ಯ ಅಂದ್ರೆ ಏನು, ಸೊ ಕೆಲವೊಂದಿಷ್ಟು ಎಕ್ಸಾಕ್ಟ್ ಆಗಿ ನಮಗೆ ಇವಾಗ ನಾವು ಏನು ಕನೆಕ್ಟ್ ಮಾಡಕ್ ಆಗಲ್ಲ. ಸೊ ಮಾಡರ್ನ್ ಡೇ ಇರುವಂತ ಯಾವ್ದೊಂದು ಆಫೀಸ್ ಜೊತೆ ಕನೆಕ್ಟ್ ಮಾಡಿದಾಗ ನಮ್ಗೆ ಈಸಿ ಆಗುತ್ತೆ. ಸೊ ದ ಟರ್ಮ್ ಕುಮಾರ್ ಮಾತ್ಯ ಆಕರ್ಸ್ ಇನ್ 6 ವೈಶಾಲಿ ಸೀಲ್ಸ್. ಸೊ ವೈಶಾಲಿ ಅನ್ನುವಂಥ ಪ್ಲೇಸು ಅಲ್ಲಿರುವಂಥ ಕೆಲವೊಂದು ಸೀಲ್ಗಳನ್ನ ನೋಡಿದ್ರೆ ಅಲ್ಲಿ ಕುಮಾರ ಮಾತ್ಯ ಅನ್ನುವಂಥ ಶಬ್ದಗಳು ರಿಪೀಟೆಡ್ಲಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಎಕ್ಸಾಮ್ ಅಲ್ಲಿ ಕುಮಾರ ಮಾತ್ಯ ಅನ್ನುವಂಥ ಶಬ್ದ ಯಾವ ಸೀಲ್ಸು, ವೈಶಾಲಿ ಸೀಲ್ಸಾ ಅಥವಾ ಮತ್ತೆ ಕಾನ್ಪುರ್ ಸೀಲ್ಸಾ, ಈ ತರ ಕ್ವಶನ್ ಕೇಳಲ್ಲ. ಸೊ ವೈಶಾಲಿ ಅನ್ನೋದು ನಾಟ್ ಇಂಪಾರ್ಟೆಂಟ್. ನಮ್ಗೆ ಇಲ್ಲಿ ಏನು ಇಂಪಾರ್ಟೆಂಟ್, ಕುಮಾರ ಮಾತ್ಯ ಅಂದ್ರೆ ಏನು, ರಿಪ್ರೆಸೆಂಟ್ಸ್ ಅ ಹೈ ರ್ಯಾಂಕಿಂಗ್ ಆಫೀಸರ್ ಅಸೋಸಿಯೇಟೆಡ್ ವಿತ್ ಅನ್ ಆಫೀಸ್ ಓನ್. ಆ ಹೈ ರ್ಯಾಂಕಿಂಗ್ ಆಫೀಸರ್. ಸೊ ಈ ಪ್ರೆಸೆಂಟ್ ಡೇ ನೀವು ಯಾವ ಜೊತೆ ಕಂಪೇರ್ ಮಾಡ್ಬೋದು ಅಂದ್ರೆ ಹೆಚ್ಚು ಕಡಿಮೆ ಒಬ್ಬರು ಮಿನಿಸ್ಟ್ರಿ ಜೊತೆ ಕಂಪೇರ್ ಮಾಡ್ಬೋದು. ಓಕೆ, ನಾವು ಆಲ್ರೆಡಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದೀವಿ ಪಾಲಿಟಿ ಡಿಸ್ಕಸ್ ಮಾಡುವಾಗ. ಸೊ ಒಬ್ಬ ರಾಜ, ಸೊ ರಾಜನ ಕೆಳಗಡೆ ಒಬ್ಬ ಹೈ ಲೆವೆಲ್ ಆಫೀಸರ್ಸ್ ಯಾರು ಇರ್ತಾರೆ ಅಂದ್ರೆ ಒಬ್ಬ ಮಿನಿಸ್ಟರ್ ಜೊತೆ ಕಂಪೇರ್ ಮಾಡ್ಬೋದು. ಹೈಯೆಸ್ಟ್ ಲೆವೆಲ್ ಆಫೀಸರ್ ಯಾರು, ಸೊ ಕುಮಾರ ಮಾತ್ಯ. ಸೊ ಕುಮಾರ ಮಾತ್ಯನ ಮೇಲೆ ನೆಕ್ಸ್ಟ್ ಯಾರು, ಕಿಂಗ್. ಆದ್ರೆ ಇಂಡಿಯಾದಲ್ಲಿ ಪ್ರೈಮ್ ಮಿನಿಸ್ಟರ್ ಕೆಳಗಡೆ ಬೇರೆ ಜನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೋ ಸೊ ಅವ್ರ ಜೊತೆ ನಾವು ಕುಮಾರ ಮಾತ್ಯ ಅವ್ರನ್ನ ಕಂಪೇರ್ ಮಾಡ್ಕೋಬಹುದು. ಇಲ್ಲಿ ಮ್ಯಾಕ್ಸಿಮಮ್ UPSC ಯಾವ ತರ ಕೇಳಬಹುದು ಅಂದ್ರೆ ಹೂ ಆರ್ ಕುಮಾರ ಮಾತ್ಯಾಸ್. ಕುಮಾರ ಮಾತ್ಯ ಇಸ್ ಅ ಟರ್ಮ್ ಅಸೋಸಿಯೇಟೆಡ್ ವಿತ್ ಮ್ಯೂಸಿಕ್, ಪೇಂಟಿಂಗ್, ಡ್ರಾಮಾ ಆರ್ ಅಡ್ಮಿನಿಸ್ಟ್ರೇಷನ್ ಅಂತ ಕೇಳಿದಾಗ ಗೊತ್ತಿರಬೇಕು. ಸೊ ಇಟ್ಸ್ ಅ ಟರ್ಮ್ ಅಸೋಸಿಯೇಟೆಡ್ ವಿತ್ ಅಡ್ಮಿನಿಸ್ಟ್ರೇಷನ್. ಸೊ ಒಂದು ಆಫೀಸು, ಹೈ ರ್ಯಾಂಕಿಂಗ್ ಆಫೀಸರ್ ಗೊತ್ತಿರಬೇಕು.
ಸೊ ಕುಮಾರ ಮಾತ್ಯಾಸ್ ವರ್ ಅಟ್ಯಾಚ್ ಟು ದ ಕಿಂಗ್, ಕ್ರೌನ್ ಪ್ರಿನ್ಸ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆರ್ ಪ್ರಾವಿನ್ಸ್. ಸೊ ಕುಮಾರ ಮಾತೆ ಅವ್ರು ಏನು ಅಂದ್ರೆ ಬೇರೆ ಬೇರೆ ಜವಾಬ್ದಾರಿಗಳು ಕೊಟ್ಟಿರ್ತಾರೆ. ಈಗ ನಾವು ಡಿಫೆನ್ಸ್ ಮಿನಿಸ್ಟರ್ ಅಂತ ನೋಡ್ತೀವಿ, ಎಜುಕೇಶನ್ ಮಿನಿಸ್ಟರ್ ಅಂತ ನೋಡ್ತೀವಿ, ಸೊ ಅಗ್ರಿಕಲ್ಚರ್ ಮಿನಿಸ್ಟರ್ ಅಂತ ನೋಡ್ತೀವಿ. ಹೀಗೆ ಕುಮಾರ ಮಾತೆ ಅವರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಅಥವಾ ಕೆಲವೊಂದಿಷ್ಟು ಪ್ರದೇಶಗಳ ಜವಾಬ್ದಾರಿ ಕೊಟ್ಟಿರ್ತಾರೆ. ಅರೆ ಕರ್ನಾಟಕ ಭಾಗನ ಅಡ್ಮಿನಿಸ್ಟ್ರೇಷನ್ ಮಾಡೋ ಜವಾಬ್ದಾರಿ ನಿಮ್ದು, ಮಹಾರಾಷ್ಟ್ರನ ಅಡ್ಮಿನಿಸ್ಟ್ರೇಷನ್ ಮಾಡೋ ಜವಾಬ್ದಾರಿ ನಿಮ್ದು, ಪಂಜಾಬ್ನ ಮಾಡೋದು ನಿಮ್ದು. ಸೊ ಈ ತರ ಜವಾಬ್ದಾರಿನ ಕೂಡ ಕೊಟ್ಟಿರ್ಬೋದು. ಯಾಕಂದ್ರೆ ಎಕ್ಸಾಕ್ಟ್ಲಿ ಇವಾಗ ಪ್ರೆಸೆಂಟ್ ಇರುವಂಥ ಸಿಸ್ಟಮು ಆಗಿನ ಸಿಸ್ಟಮ್ ಎರಡು ಸೇಮ್ ಇರಲಿಲ್ಲ. ಸೊ ಆ ಥರ ನಾವು ಕನೆಕ್ಟ್ ಮಾಡ್ಬೋದು. ಓಕೆ, ಹೈ ಲೆವೆಲ್ ಆಫೀಸರ್ ಮಿನಿಸ್ಟರ್ಸ್ ಆಗಿರ್ಬೋದು, ಅಥವಾ ಅವ್ರ ಚೀಫ್ ಮಿನಿಸ್ಟರ್ ಅಂತ ಒಂದು ಸ್ಟೇಟ್ ರೆಸ್ಪಾನ್ಸಿಬಿಲಿಟಿನ ಅವ್ರು ಕೊಡ್ಬೋದು. ಓಕೆ, ಸೊ ಇಂಡಿವಿಜುವಲ್ಸ್ ಹೋಲ್ಡಿಂಗ್ ದ ರ್ಯಾಂಕ್ಸ್ ಆಫ್ ಕುಮಾರ ಮಾತ್ಯ ಸಮ್ ಟೈಮ್ಸ್ ಹ್ಯಾಡ್ ಆನ್ ಅಡಿಷನಲ್ ಡೆಸಿಗ್ನೇಷನ್ಸ್ ಆಸ್ ವೆಲ್, ಅಂಡ್ ಸಚ್ ರ್ಯಾಂಕ್ಸ್ ವರ್ ಹೆರಿಡಿಟರಿ. ಅರೆ ಕುಮಾರ ಮಾತ್ಯ ಅಂದ್ರೆ ಹೈಯೆಸ್ಟ್ ಲೆವೆಲ್ ಆಫೀಸರ್ ಅಂತ ಗೊತ್ತಾಯ್ತು. ಅರೆ ಆ ಆಫೀಸರ್ ಅಲ್ಲದೆ ಮತ್ತೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿನ ಕೂಡ ಅವ್ರು ಕೊಟ್ಟಿರ್ಬೋದು. ಓಕೆ, ಹೇಗೆ ಅಂದ್ರೆ ನಾವು ಮುಂದೆ ಒಂದು ಉದಾಹರಣೆ ನೋಡೋಣ. ಇವಾಗ ಹರಿಸೇನಾ ಅನ್ನೋನು, ಓಕೆ, ಪೋಯೆಟ್ ಆಗಿದ್ದ. ಕೆಲವೊಂದಿಷ್ಟು ಇನ್ಸ್ಕ್ರಿಪ್ಷನ್ಸ್ ಅವನು ಎಲ್ಲಿ ಅಲಹಾಬಾದ್ ಬರ್ದಿದ್ದಾನೆ ಅಂತ ಗೊತ್ತಾಯ್ತು. ಸೊ ಕಂಪೋಸರ್ ಆಫ್ ಅಲಹಾಬಾದ್ ಪ್ರಶಸ್ತಿ. ಸೊ ಅವನು ಕೂಡ ಒಬ್ಬ ಕುಮಾರ ಮಾತ್ಯ ಆಗಿದ್ದ. ಓಕೆ, ಕುಮಾರ ಮಾತ್ಯ ಹೈಯೆಸ್ಟ್ ಲೆವೆಲ್ ಆಫೀಸರ್. ಅದೇ ಟೈಮಲ್ಲಿ ಅವನು ಸಂಧಿ ವಿಗ್ರಾಹಿಕ ಕೂಡ ಆಗಿದ್ದ, ಮಹಾದಂಡ ನಾಯಕ ಕೂಡ ಆಗಿದ್ದ. ಅಂದ್ರೆ ಒಬ್ಬ ಹರಿಸೇನ ಕುಮಾರ ಮಾತ್ಯ ಆಗಿದ್ದ, ಸಂಧಿ ವಿಗ್ರಾಹಿಕ ಆಗಿದ್ದ, ಮಹಾದಂಡ ನಾಯಕ ಎಲ್ಲ ಆಗಿದ್ದ. ಅಂದ್ರೆ ಇದರ ಅರ್ಥ ಏನು? ಅವ್ರು ಒಬ್ಬ ಮನುಷ್ಯನಿಗೆ ಬೇರೆ ಬೇರೆ ಜವಾಬ್ದಾರಿನ ಕೊಟ್ಟಿರುವಂತ ಸಾಧ್ಯತೆಗಳು ಆ ಟೈಮಲ್ಲಿ ತುಂಬಾ ಜಾಸ್ತಿ ಇತ್ತು. ಅಂದ್ರೆ ಒಬ್ರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ, ಅದೇ ಟೈಮಲ್ಲಿ ಅವರು ಜಡ್ಜ್ ಆಗಿ ಕೂಡ ಆಕ್ಟ್ ಆಗ್ತಾ ಇರ್ತಾರೆ, ಅದೇ ಟೈಮಲ್ಲಿ ಪೊಲೀಸ್ ಆಗಿ ಕೂಡ ಆಕ್ಟ್ ಆಗ್ತಾ ಇರ್ತಾರೆ. ಹೀಗೆ ಬೇರೆ ಬೇರೆ ರೋಲ್ಸ್ ನ ಪ್ಲೇ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಆಮೇಲೆ ಹೆರಿಡಿಟರಿ ಅಂದ್ರೆ ಏನು? ತಂದೆಯಿಂದ ಮಗನಿಗೆ ಬರುವಂತ ಪೊಸಿಷನ್ಸ್. ಓಕೆ, ಸೊ ಹೆರಿಡಿಟರಿ ಇತ್ತ ಇಲ್ಲ ಅನ್ನೋದಕ್ಕೆ ಅದು ಗೊತ್ತಾಗುತ್ತೆ. ಹಿ ವಾಸ್ ದ ಸನ್ ಆಫ್ ಧ್ರುವಭೂತಿ, ಅ ಮಹಾದಂಡ ನಾಯಕ. ಸೊ ಧ್ರುವಭೂತಿ ಅನ್ನುವಂಥ ಒಬ್ಬ ಮಹಾದಂಡ ನಾಯಕ. ಓಕೆ, ಮಾಡರ್ನ್ ಡೇಲಿ ಒಂದು ಯಾವುದೋ ಪೊಸಿಷನ್ ಇತ್ತು ಅವನಿಗೆ. ಸೊ ಈ ಪೊಸಿಷನ್ ನೆಕ್ಸ್ಟ್ ಯಾರಿಗೆ ಬಂತು? ಹರಿಸೇನಾಗ್ ಬಂತು. ಸೊ ಇದ್ರ ಅರ್ಥ ಏನು? ಧ್ರುವಭೂತಿ ಅವ್ರ ಮಗ ಹರಿಸೇನ. ಸೊ ಧ್ರುವಭೂತಿ ಮಹಾದಂಡ ನಾಯಕನಾಗಿದ್ದ, ಅದೇ ತರ ಹರಿಸೇನ ಕೂಡ ದಂಡ ನಾಯಕನಾದ. ಇದ್ರ ಅರ್ಥ ಏನು ಅಂದ್ರೆ ಈ ಪೊಸಿಷನ್ ಹೆರಿಡಿಟರಿ ಆಗಿತ್ತು. ತಂದೆ ತೀರೋದ್ಮೇಲೆ ಮಕ್ಕಳು ಕೂಡ ಆ ಪೊಸಿಷನ್ ಸಿಗ್ತಾ ಇತ್ತು ಅನ್ನೋದು ಜಸ್ಟ್ ಒಂದು ಉದಾಹರಣೆ. ನೆಕ್ಸ್ಟ್, ಗುಪ್ತಾ ಕಿಂಗ್ ವಾಸ್ ಅಸಿಸ್ಟೆಡ್ ಬೈ ಕೌನ್ಸಿಲ್ ಆಫ್ ಮಂತ್ರಿನ್ಸ್. ಸೊ ಮಿನಿಸ್ಟರ್ಸ್ ಎಲ್ಲ ಏನು ಅಸಿಸ್ಟ್ ಮಾಡ್ತಾ ಇದ್ರು. ನೆಕ್ಸ್ಟ್, ಅಲಹಾಬಾದ್ ಪ್ರಶಸ್ತಿ ರೆಫರ್ಸ್ ಟು ಅನ್ ಅಸೆಂಬ್ಲಿ ಆರ್ ಕೌನ್ಸಿಲ್ ಪ್ರಿಸಮ್ಬಲಿ ಆಫ್ ಮಿನಿಸ್ಟರ್ಸ್ ವಿಚ್ ವಾಸ್ ನೋನ್ ಎಸ್ ಸಭಾ. ಓಕೆ, ಸಭಾ ಅಂದ್ರೆ ಏನು? ಈಗ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಲ್ಲ ಸೇರಿ ಮೀಟಿಂಗ್ ಮಾಡ್ತಾರೋ ಆ ಟೈಮಲ್ಲಿ ಎಲ್ಲ ಮಿನಿಸ್ಟರ್ಸ್ ಸೇರಿ ಮೀಟಿಂಗ್ ಮಾಡೋದನ್ನ ಸಭಾ ಅಂತ ಕರಿತಾ ಇರ್ತಾರೆ. ಸೊ ಇದ್ರ ಮೇಲೆ ಕೂಡ ಕ್ವಶನ್ ಕೇಳುವಂತ ಚಾನ್ಸ್ ಇರುತ್ತೆ, ಸಭಾ ಅಂದ್ರೆ ಏನು ಅಂತ. ನೆಕ್ಸ್ಟ್, ಸಂಧಿ ವಿಗ್ರಾಹಿಕ और ಮಹಾಸಂಧಿ ವಿಗ್ರಾಹಿಕ ಅಂದ್ರೆ ಏನು? ಮಿನಿಸ್ಟರ್ ಆಫ್ ಫಾರ್ ಪೀಸ್ ಅಂಡ್ ವಾರ್. ಸೊ ಇದು ಕೂಡ ಇಂಪಾರ್ಟೆಂಟ್, ನಾಳೆ ಎಕ್ಸಾಂಪಲ್ ಕ್ವಶನ್ ಕೇಳುವಂತ ಚಾನ್ಸ್ ಇರುತ್ತೆ. ಸೊ ಮಿನಿಸ್ಟರ್ ಆಫ್ ಪೀಸ್ ಅಂಡ್ ವಾರ್ ಡ್ಯೂರಿಂಗ್ ಗುಪ್ತಾಸ್ ಎರಾ ವಾಸ್ ನೋನ್ ಆಸ್ ಸಂಧಿ ವಿಗ್ರಾಹಿಕ, ಮಹಾದಂಡ ನಾಯಕ. ಹಿಂಗೇನು ಕೇಳುವಂತ ಚಾನ್ಸ್ ಇರುತ್ತೆ, ನಮ್ಗೆ ಗೊತ್ತಿರಬೇಕು. ಸಂಧಿ ವಿಗ್ರಾಹಿಕ ಆಮೇಲೆ ಮಹಾಸಂಧಿ ವಿಗ್ರಾಹಿಕ ಅಂದ್ರೆ ಏನು? ಮಿನಿಸ್ಟರ್ ಫಾರ್ ಪೀಸ್, ಶಾಂತಿನ ಕಾಪಾಡೋದು, ಆಮೇಲೆ ಯುದ್ಧನ ಯಾವ ತರ ನಡೆಸಬೇಕು ಅದನ್ನ ಕಂಟ್ರೋಲ್ ಮಾಡೋದು ಇವು ಮಿನಿಸ್ಟರ್ಸ್. ಹೈ ರ್ಯಾಂಕಿಂಗ್ ಆಫೀಷಿಯಲ್ಸ್ ವರ್ ದಂಡ ನಾಯಕಾಸ್. ಓಕೆ, ನಾವು ಮತ್ತೆ ಮುಂದೆ ನೋಡೋಣ. ದಂಡ ನಾಯಕಾಸ್, ಮಹಾದಂಡ ನಾಯಕಾಸ್ ಅಂತ ಯಾರು ಕರಿತಾ ಇದ್ವಿ ನಾವು? ಜುಡಿಷಿಯಲ್ ಆಫೀಸರ್ ಇರ್ಬೋದು ಅಥವಾ ಮಿಲಿಟರಿ ಆಫೀಸರ್ ಇರ್ಬೋದು. ಈಗ ಹೇಗೆ ನಾವು ಜಡ್ಜಸ್ ಆಮೇಲೆ ಮಿಲಿಟರಿ ಕಮಾಂಡರ್ಸ್ ಅಂತ ಕರಿತೀವೋ, ಸೊ ಆ ಟೈಮಲ್ಲಿ ಮಹಾದಂಡ ನಾಯಕಾಸ್ ಅಂದ್ರೆ ಮಿಲಿಟರಿ ಕಮಾಂಡರ್ ಇರ್ಬೋದು ಅಥವಾ ಜಡ್ಜಸ್ ತರ ಅವ್ರ ಜಜ್ಮೆಂಟ್ ಕೂಡ ಕೊಡ್ತಿರ್ಬೋದು. ಸೊ ಎರಡೂ ಆಗಿರ್ಬೋದು. ಸೊ ಒನ್ ಆಫ್ ದ ಸೀಲ್ಸ್ ಮೆನ್ಷನ್ಸ್ ಮಹಾದಂಡ ನಾಯಕ ಅಗ್ನಿಗುಪ್ತ. ಸೊ ಅಗ್ನಿಗುಪ್ತ ಅನ್ನೋನು ಆ ಟೈಮಲ್ಲಿ ಮಹಾದಂಡ ನಾಯಕನಾಗಿದ್ದ ಅಂತ ಒಂದೆಲ್ಲೋ ಸೀಲಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅಂತ ಏನು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಲ್ಲ. ನೆಕ್ಸ್ಟ್, ಅಲಹಾಬಾದ್ ಪ್ರಶಸ್ತಿ ನೋಡಿದಾಗ ರೆಫರ್ಸ್ ಟು 3 ಮಹಾದಂಡ ನಾಯಕಾಸ್. ಸೊ ಇಂಡಿಕೇಟ್ ದಟ್ ದೀಸ್ ಪೋಸ್ಟ್ ವರ್ ಹೆರಿಡಿಟರಿ ಬೈ ನೇಚರ್. ಸೊ ಇದನ್ನ ನೋಡಿದಾಗ ಏನ್ ಗೊತ್ತಾಗುತ್ತೆ ಅಂದ್ರೆ ಅಲಹಾಬಾದಲ್ಲಿ ಬರೆದಿರುವಂತಹ ಬರವಣಿಗೆನ ನೋಡಿದಾಗ ಸೊ ಆ ದಂಡ ನಾಯಕ ಪೊಸಿಷನ್ ಹೆರಿಡಿಟರಿ ಆಗಿತ್ತು. ಅಂದ್ರೆ ತಂದೆ ತೀರಾದ್ಮೇಲೆ ಮಗನ ಕೂಡ ಅದು ಬರ್ತಾ ಇತ್ತು. ನೆಕ್ಸ್ಟ್, ಈ ಕಂಟೆಕ್ಸ್ಟ್ ಅಲ್ಲಿ ಮಹಾಶ್ವಪತಿ ಅಂದ್ರೆ ಏನು? ಕಮಾಂಡರ್ ಆಫ್ ದ ಕ್ಯಾವಲ್ರಿ ಅಂದ್ರೆ ಕುದುರೆ ಸೈನ್ಯ ಏನಿರ್ತೋ ಅದ್ರ ಕಮಾಂಡರ್ ಯಾರಾಗಿದ್ರು? ಮಹಾಶ್ವಪತಿ. ಸೊ ಈ ಟರ್ಮ್ ಕೂಡ ಇಂಪಾರ್ಟೆಂಟ್. ಸೊ ಈ ಟರ್ಮ್ಸ್ ಮೇಲೆ UPSC ತುಂಬಾ ಫೋಕಸ್ ಮಾಡ್ತಾರೆ. ಸೊ ಈ ಟರ್ಮ್ಸ್ ಇಂಪಾರ್ಟೆಂಟ್. ಜಸ್ಟ್ ಒಂದ್ಸತಿ ರಿವಿಸಿಟ್ ಮಾಡೋಣ. ಸೊ ಇಲ್ಲಿ ಏನಾಯ್ತು? ಟೈಟಲ್ಸ್ ಯಾವ ತರ ಟೈಟಲ್ಸ್ ತಗೋತಾ ಇದ್ರು ಗುಪ್ತಾಸ್, ಅದು ಇಂಪಾರ್ಟೆಂಟು. ನೆಕ್ಸ್ಟ್, ಕುಮಾರ ಮಾತ್ಯ ಅಂದ್ರೆ ಏನು? ಹೈಯೆಸ್ಟ್ ಆಫೀಸರು. ಸಂಧಿ ವಿಗ್ರಾಹಿಕ ಅಂದ್ರೆ ಮಿನಿಸ್ಟರ್ ಫಾರ್ ಪೀಸ್ ಅಂಡ್ ವಾರ್. ಮಹಾದಂಡ ನಾಯಕ ಅಂದ್ರೆ ಪೊಲೀಸ್ ಚೀಫ್ ಇರ್ಬೋದು, ಮಿಲಿಟರಿ ಚೀಫ್ ಇರ್ಬೋದು ಅಥವಾ ಜುಡಿಷಿಯಲ್ ಚೀಫ್ ಇರ್ಬೋದು. ಸಭಾ ಅಂದ್ರೆ ಎಲ್ಲ ಮಿನಿಸ್ಟರ್ಸ್ಗಳ ಕೂಡಿ ಡಿಸ್ಕಷನ್ ಮಾಡುವಂತ ಇದಕ್ಕೆ ಸಭಾ ಅಂತ ಕರಿತೀವಿ. ಮಹಾಶ್ವಪತಿ ಅಂದ್ರೆ ಕುದುರೆ ದಳದ ಲೀಡರು. ಓಕೆ, ದಂಡ ನಾಯಕಾಸ್. ಓಕೆ, ಅಂದ್ರೆ ಇಂಪಾರ್ಟೆಂಟ್ ಆಫೀಷಿಯಲ್ಸ್. ಇದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಸೊ ಅಡ್ಮಿನಿಸ್ಟ್ರೇಷನ್ ಅಂತ ತಗೊಂಡಾಗ ಇವೆಲ್ಲ ಟರ್ಮ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಡಿವಿಷನ್ ಆಫ್ ದ ಎಂಪೈರ್. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೆಕ್ಸ್ಟ್, ಓಕೆ, ಸೊ ಪ್ರೆಸೆಂಟ್ ಡೇ ನಾವು ಇಂಡಿಯಾ ತಗೊಂಡಾಗ
ಅಡ್ಮಿನಿಸ್ಟ್ರೇಷನ್ ಈಸಿ ಆಗಲಿ ಅಂತ ನಾವೇನು ಮಾಡಿದ್ದೀವಿ, ಇಂಡಿಯಾನ ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಡಿವೈಡ್ ಮಾಡಿದ್ದೀವಿ. ಒಂದು ಸ್ಟೇಟ್ ಅಂತ ತಗೊಂಡಾಗ ಸ್ಟೇಟ್ಸಲ್ಲಿ ಮತ್ತೆ ಏನು ಮಾಡಿದ್ದೀವಿ, ಡಿಸ್ಟ್ರಿಕ್ಟ್ಸ್ ಅಂತ ಇದೆ. ಸೊ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ತಾಲೂಕು ಅಂತ ಇದೆ. ಓಕೆ, ತಾಲೂಕು ಕೆಳಗಡೆ ಹಳ್ಳಿಗಳೆಲ್ಲ ಬರುತ್ತೆ. ಸೊ ಅದೇ ಥರ ಗುಪ್ತಾಸ್ ಟೈಮಲ್ಲಿ ಕೂಡ ಹೋಲ್ ಎಂಪೈರ್ನ ಡಿವಿಷನ್ ಮಾಡಿದ್ರು. ಸೊ ಯಾವ ಥರ ಡಿವಿಷನ್ ಮಾಡಿದ್ರು, ಏನು ಹೆಸರು ಕೊಟ್ಟಿದ್ರು, ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಸೊ ಗುಪ್ತಾ ಎಂಪೈರ್ನ ಯಾವ ಥರ ಡಿವೈಸ್ ಮಾಡಿದರೆ ಬುಕ್ತೀಸ್ ಅಂತ ಕೂಡ ಕರಿಬೋದು, ದೇಶಸ್ ಅಂತ ಕೂಡ ಕರಿಬೋದು. ಆದರೆ ಕರ್ನಾಟಕ ಒಂದು ದೇಶ, ಪಂಜಾಬ್ ಒಂದು ದೇಶ, ಮಹಾರಾಷ್ಟ್ರ ಒಂದು ದೇಶ, ಮಣಿಪುರ್ ಒಂದು ದೇಶ ಅಂತ ಕೂಡ ಕರಿಬೋದು, ಅಥವಾ ಬುಕ್ತಿ ಅಂತ ಕರಿಬೋದು. ಓಕೆ, ಸೊ ಪ್ರತಿಯೊಂದು ಬುಕ್ತಿಗೂ ಪ್ರತಿಯೊಂದು ದೇಶಕ್ಕೂ ಯಾರ ಹೆಡ್ ಆಗಿರ್ತಾ ಇದ್ರು ಅಂದರೆ ಉಪಾರಿಕ. ಕೆಲವೊಂದು ಕಡೆ ಅವ್ರನ್ನ ಲೋಕಪಾಲ ಅಂತ ಕೂಡ ಕರೀತಾರೆ. ಓಕೆ, ಆದರೆ ಇವಾಗ ಪ್ರೆಸೆಂಟ್ ಡೇ ಕರ್ನಾಟಕ ಒಂದು ಬುಕ್ತಿ ಆದರೆ, ಸೊ ಕರ್ನಾಟಕದ ಹೆಡ್ ಇವಾಗ ಯಾರು, ನಮ್ಮ ಚೀಫ್ ಮಿನಿಸ್ಟರು. ಅದೇ ಥರ ಆ ಟೈಮಲ್ಲಿ ಉಪಾರಿಕ ಅಂತ ಕರಿತಾ ಇದ್ರು, ಕೆಲವೊಬ್ರು ಲೋಕಪಾಲ ಅಂತ ಕೂಡ ಕರಿತಾ ಇದ್ರು. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್, ಕರ್ನಾಟಕ ಸ್ಟೇಟ್ ಒಳಗಡೆ ಬಂದಾಗ ಡಿಸ್ಟ್ರಿಕ್ಟ್ಸ್ ಅಂತ ತಗೊಂಡಾಗ ಏನಾಗುತ್ತೆ, ಬಾಗಲಕೋಟ್ ಒಂದು ಡಿಸ್ಟ್ರಿಕ್ಟು, ಬಿಜಾಪುರ ಒಂದು ಡಿಸ್ಟ್ರಿಕ್ಟು, ಬೆಳಗಾಂ ಒಂದು ಡಿಸ್ಟ್ರಿಕ್ಟು, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಬರುತ್ತೆ. ಸೊ ಅದರ ಡಿಸ್ಟ್ರಿಕ್ಟ್ ಅಂತ ತಗೊಂಡಾಗ ಡಿಸ್ಟ್ರಿಕ್ಟ್ಸ್ಗೆ ಏನಂತ ಕರಿತಾ ಇದ್ರು, ವಿಷಯಾಸ್ ಅಂತ ಕರಿತಾ ಇದ್ರು. ಓಕೆ, ವಿಷಯಾಸ್. ಇವಾಗ ನೆಕ್ಸ್ಟ್ ನೀವು ಕ್ವಶನ್ ಕೇಳ್ಬೋದು, ಸರ್ ಹಂಗಾರೆ ತಾಲೂಕು ಏನು ಕರಿತಾ ಇದ್ರು? ಸೊ ನೆಕ್ಸ್ಟ್ ಲೆವೆಲ್ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಇಲ್ಲ. ಸೊ ಡಿಸ್ಟ್ರಿಕ್ಟ್ ಬಿಟ್ಟು ಕೆಳಗಡೆ ಬಂದಾಗ ಅದು ತಾಲೂಕು ಇರ್ಬೋದು ಅಥವಾ ವಿಲೇಜ್ ಇರ್ಬೋದು, ಕಾಮನ್ ಆಗಿ ಏನು ಕರಿತಾ ಇದ್ರು ಅಂದರೆ ವಿತ್ತಿ, ಭೂಮಿ, ಪಾಠಕ, ಪೇಟ, ಬೇರೆ ಬೇರೆ ಟರ್ಮ್ಸ್ನ ಯೂಸ್ ಮಾಡ್ತಾ ಇದ್ರು. ಸೊ ಎಲ್ಲ ಹೆಸರುಗಳು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ಗಿಂತೂ ಕೆಳಗಡೆ ಇರುವಂಥ ಪ್ಲೇಸಸ್ಸು. ಓಕೆ, ಕೆಳಗಡೆ ಇರುವಂಥ ಪೊಲಿಟಿಕಲ್ ಯೂನಿಟ್ಸು. ಇದು ತಾಲೂಕು ಆಗಿರ್ಬೋದು ಅಥವಾ ಒಂದು ಹಳ್ಳಿ ಆಗಿರ್ಬೋದು, ಏನಾಗಿರ್ಬೋದು. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಯಾವ ಥರ ಕ್ವಶನ್ನ ಕೇಳ್ತಾರೆ. ಆದರೆ ಕ್ವಶನ್ ಕೇಳುವಾಗ ಬುಕ್ತಿ ದೊಡ್ಡದು ಅಥವಾ ವಿಷಯ ದೊಡ್ಡದ ಅಂತ ಕೇಳಿದಾಗ ನಮ್ಗೆ ಗೊತ್ತಿರಬೇಕು, ಬುಕ್ತಿ ದೊಡ್ಡದು. ಓಕೆ, ಯಾಕೆ ತುಂಬ ವಿಷಯಗಳು ಸೇರಿ ಒಂದು ಬುಕ್ತಿ ಆಗುತ್ತೆ, ತುಂಬ ಡಿಸ್ಟ್ರಿಕ್ಟ್ ಸೇರಿ ಒಂದು ಸ್ಟೇಟ್ ಆಗುತ್ತೆ. ಸೊ ಒಂದು ಬುಕ್ತಿಯಲ್ಲಿ ಮಲ್ಟಿಪಲ್ ವಿಷಯಗಳು ಇರುವಂಥ ಚಾನ್ಸ್ ಇರುತ್ತೆ. ಓಕೆ, ಅದೇ ಥರ ವಿಟ್ಟಿ ದೊಡ್ಡದ, ವಿಷಯ ದೊಡ್ಡದ? ಓಕೆ, ಇಲ್ಲಿ ವಿಷಯ ದೊಡ್ಡದು. ಓಕೆ, ವಿಟ್ಟಿ ದೊಡ್ಡದ ಅಥವಾ ಬುಕ್ತಿ ದೊಡ್ಡದ? ಬುಕ್ತಿ ದೊಡ್ಡದು. ಸೊ ಈ ಥರ ಇನ್ಫಾರ್ಮೇಷನ್ ಸ್ಟೋರ್ ಮಾಡಬೇಕಾಗುತ್ತೆ. ಇನ್ನು ಕ್ವಶನ್ ಏನಾದ್ರು ಈ ಥರ ಕೇಳಿದ್ರೆ ವಿಟ್ಟಿ ದೊಡ್ಡದ, ಭೂಮಿ ದೊಡ್ಡದ? ಅಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಕೆಳಗಡೆ ಇರುವಂಥ ಯೂನಿಟ್ಸು ಇಲ್ಲ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಆ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಸರ್ಚ್ ಮಾಡೋದಿಲ್ಲ, ಯಾಕಂದ್ರೆ ಆ ಥರ ಕ್ವಶನ್ ಕೇಳಲ್ಲ. ನಮ್ಗೇನು ಗೊತ್ತಿರಲಿಲ್ಲ, ಹೈಯೆಸ್ಟ್ ಲೆವೆಲಲ್ಲಿ ಬುಕ್ತೀಸು, ನೆಕ್ಸ್ಟ್ ವಿಷಯಾಸು, ಲಾಸ್ಟ್ ಬರೋದು ವಿತ್ತಿ, ಭೂಮಿ, ಪಾಠಕ ಅವ್ರ ಪೇಟ. ಸೊ ಯಾವ್ದು ಬೇಕಾದ ಹೆಸರಿರಲಿ ಎಲ್ಲನೂ ಸೇಮ್. ಅದ್ರಿಂದ ಕೆಳಗಡೆ ಇರುವಂಥ ಪೊಲಿಟಿಕಲ್ ಯೂನಿಟ್ಸ್ನ ರೆಫರ್ ಮಾಡೋದಕ್ಕೆ ಈ ಟರ್ಮ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಇಲ್ಲಿ ಒಂದು ಸ್ಟೇಟ್ ಅಂದರೆ ಒಂದು ಬುಕ್ತಿನ ಆಳೋದಕ್ಕೆ ಯಾರು ಬೇಕು, ಉಪಾರಿಕ ಅಥವಾ ಲೋಕಪಾಲ ಅಂತ ಕರಿತೀವಿ. ಅದೇ ಒಂದು ಡಿಸ್ಟ್ರಿಕ್ಟ್, ಒಂದು ವಿಷಯನ ಅದನ್ನ ಆಳೋರು ಯಾರು, ವಿಷಯಪತಿ. ಓಕೆ, ವಿಷಯಪತಿ, ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ನೇಮ್ಸ್ ಯೂಸ್ ಮಾಡಿದ್ದೀನಿ ನೋಡಿ. ಒಂದು ಆಯುಕ್ತಕಾಸ್, ಮಹತ್ತರಾಜ್, ಗ್ರಾಮಾಧ್ಯಕ್ಷಾಸ್. ಸೊ ಎಲ್ಲ ಆಫೀಸರ್ಸು ಯಾವ ಲೆವೆಲ್ ಬರ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲ ಅಥವಾ ಪ್ರಾವಿನ್ಸ್ ಸ್ಟೇಟ್ ಲೆವೆಲ್ ಅಲ್ಲ, ಇವರೆಲ್ಲ ಬರೋದು ಡಿಸ್ಟ್ರಿಕ್ಟ್ ಲೆವೆಲ್ಗಿಂತೂ ಕೆಳಗಡೆ, ಆದರೆ ಹಳ್ಳಿ ಲೆವೆಲಲ್ಲಿ. ಸೊ ಆಲ್ರೆಡಿ ಪ್ರೀವಿಯಸ್ ಇಯರ್ ಒಂದು 2014-15 ಕ್ವಶನ್ ಕೂಡ ಕೇಳಿದ್ದಾರೆ, ಮಹತ್ತರಾಜ್ ಅಂದ್ರೆ ಏನು ಅಂತ. ಸೊ ಮಹತ್ತರಾಜ್ ಅಂದ್ರೆ ಊರಲ್ಲಿರುವಂಥ ವಿಲೇಜ್ ಹೆಡ್ ಮ್ಯಾನ್. ಒಂದು ಗ್ರಾಮಕ್ಕೆ ಯಾರೊಬ್ರು ಹಿರಿಯರು ಅಂತ ಇರ್ತಾರಲ್ಲ, ಆ ಹಿರಿಯ ಮನುಷ್ಯ ಮಹತ್ತರ್. ಅದೇ ಥರ ಆಯುಕ್ತಕಾಸು, ಗ್ರಾಮಾಧ್ಯಕ್ಷ, ಇವೆಲ್ಲ ಹಳ್ಳಿ ಲೆವೆಲಲ್ಲಿರುವಂಥ ಒಂದು ಅಫಿಷಿಯಲ್ ಪೊಸಿಷನ್ಸ್. ಓಕೆ, ಅಫಿಷಿಯಲ್ ಪೊಸಿಷನ್ಸ್. ನೆಕ್ಸ್ಟ್, ಅಷ್ಟಕುಲ ಅಧಿಕಾರಣ, ಆಮೇಲೆ ಪಂಚಮಂಡಳಿ. ಇವು ಎರಡು ಟರ್ಮ್ಸು ಯಾರ ಜೊತೆ ಅಸೋಸಿಯೇಟೆಡ್ ಇರೋದು, ಇದು ಬುಕ್ತೀಸ್ ಜೊತೆನಾ, ವಿಷಯಸ್ ಜೊತೆನಾ, ಅಥವಾ ಕೆಳಗಡೆ ಇರುವಂಥ ಯೂನಿಟ್ಸ್ ಜೊತೆನಾ? ಸೊ ಕೆಳಗಡೆ ಯೂನಿಟ್ಸ್ ಏನಿದಾವೋ ಅದ್ರ ಜೊತೆ ಅಸೋಸಿಯೇಟೆಡ್ ಇರುವಂಥ ಟರ್ಮ್ಸು ಅಷ್ಟು ಗೊತ್ತಿದ್ರೆ ಸಾಕು. ಜಸ್ಟ್ ಒಂದ್ಸತಿ ರಿವಿಸಿಟ್ ಮಾಡೋಣ. ಇಲ್ಲಿ ಈಗ ಏನು ನೋಡಿದ್ವು ಅದನ್ನೇ. ಗುಪ್ತಾ ಎಂಪೈರ್ ವಾಸ್ ಡಿವೈಡ್ ಇಂಟು ಪ್ರಾವಿನ್ಸಸ್ ನೋನ್ ಆಸ್ ದೇಶಾಸ್ ಆರ್ ಬುಕ್ತೀಸ್. ಸೊ ಅದನ್ನ ಅಡ್ಮಿನಿಸ್ಟ್ರೇಷನ್ ಮಾಡೋರು ಉಪಾರಿಕಾಸ್. ಸೊ ಈ ಉಪಾರಿಕಾನ್ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ರು, ಕಿಂಗ್ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದ. ಕಿಂಗ್ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದ. ನೆಕ್ಸ್ಟ್ ಅದೇ ತರ ಉಪಾರಿಕ ಇನ್ ಟರ್ನ್ ಫ್ರೀಕ್ವೆಂಟ್ಲಿ ಅಪಾಯಿಂಟೆಡ್ ದ ಹೆಡ್ ಆಫ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂಡ್ ದ ಡಿಸ್ಟ್ರಿಕ್ಟ್ ಬೋರ್ಡ್. ಸೊ ಉಪಾರಿಕ ಏನ್ ಮಾಡ್ತಾ ಇದ್ದ, ನೆಕ್ಸ್ಟ್ ವಿಷಯಪತಿನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದ. ದ ಫ್ಯಾಕ್ಟ್ ದಟ್ ದ ಉಪಾರಿಕ ಹ್ಯಾಡ್ ದ ಟೈಟಲ್ ಮಹಾರಾಜ ಇನ್ 3 ಆಫ್ ದ ದಾಮೋದರ್ಪುರ್ ಕಾಪರ್ ಪ್ಲೇಟ್ ಇಂಡಿಕೇಟ್ಸ್ ಇಸ್ ಹೈ ಸ್ಟೇಟಸ್ ಅಂಡ್ ರ್ಯಾಂಕ್ ಇನ್ ದ ಅಡ್ಮಿನಿಸ್ಟ್ರೇಟಿವ್ ಹೆರಾರ್ಕಿ. ಅಂದ್ರೆ ಉಪಾರಿಕಾನ ಕೆಲವೊಂದು ಕಡೆ ಮಹಾರಾಜ ಅಂತ ಕರೀತಾರೆ. ಓಕೆ, ಸೊ ಅದರಿಂದ ಏನ್ ಗೊತ್ತಾಗುತ್ತೆ, ಉಪಾರಿಕಾನಿಗೆ ಇರುವಂತ ಗೌರವದ ಬಗ್ಗೆ ಗೊತ್ತಾಗಿರುತ್ತೆ, ಎಷ್ಟು ದೊಡ್ಡ ಪೊಸಿಷನ್ ಆಗಿತ್ತು ಅದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ. ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮತ್ತು ಈ ಕಂಟೆಕ್ಸ್ಟ್ ಅಲ್ಲಿ ಮತ್ತೊಂದು ಇನ್ಫಾರ್ಮೇಶನ್ ಕೂಡ ಇಂಪಾರ್ಟೆಂಟ್. ಸೊ ದಾಮೋದರ್ಪುರ್ ಅನ್ನುವಂಥ ಪ್ಲೇಸ್ ಎಲ್ಲಿದೆ, ಪ್ರೆಸೆಂಟ್ ಬಾಂಗ್ಲಾದೇಶ ಅಲ್ಲಿದೆ. ಸೊ ಅಲ್ಲಿರುವಂಥ ಕಾಪರ್ ಪ್ಲೇಟ್, ಅಲ್ಲಿ ಕೆಲವೊಂದಿಷ್ಟು ಇನ್ಸ್ಕ್ರಿಪ್ಷನ್ ಬರವಣಿಗೆಗಳು ಯಾವ ಸಾಮ್ರಾಜ್ಯದ ಇನ್ಫಾರ್ಮೇಶನ್ ಕೊಡುತ್ತೆ, ಗುಪ್ತಾ ಡೈನೆಸ್ಟಿ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಈ ಪಾಯಿಂಟ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಇಂಪಾರ್ಟೆಂಟ್. ನೆಕ್ಸ್ಟ್, ಇರಾನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಇದು ಕೂಡ ಇಂಪಾರ್ಟೆಂಟ್.
ನಾವು ಬೇರೆ ಬೇರೆ ಪಿಲ್ಲರ್ ನೋಡಿದ್ವಿ. ಒಂದು ಅಲಹಾಬಾದ್ ಪಿಲ್ಲರ್ ನೋಡಿದ್ವಿ. ಅದೇ ತರ ಇರಾನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಎಲ್ಲಿ ಮಧ್ಯಪ್ರದೇಶದಲ್ಲಿ. ಸೊ ಯಾವ ಪೀರಿಯಡ್ ಯಾವ ಟೈಮಲ್ಲಿ ಇದ್ದಿದ್ದು? ಬುದ್ಧಗುಪ್ತನ ಆಳ್ವಿಕೆ ಇತ್ತು ಆ ಟೈಮ್ದು. ಸೊ ಯಾವ ಟೈಮು 485 ನಾಟ್ ಇಂಪಾರ್ಟೆಂಟ್, ಎಕ್ಸಾಕ್ಟ್ ಡೇಟ್ ನಾಟ್ ಇಂಪಾರ್ಟೆಂಟ್. ಇಲ್ಲೇನಂದ್ರೆ ರೆಫರ್ಸ್ ಟು ಮಹಾರಾಜ ಸುರಾಶ್ಮಿ ಚಂದ್ರ ಆಸ್ ಅ ಲೋಕಪಾಲ ಗವರ್ನಿಂಗ್ ದ ಲ್ಯಾಂಡ್ ಬಿಟ್ವೀನ್ ದ ಕಾಲಿಂದಿ ಅಂಡ್ ನರ್ಮದಾ ರಿವರ್ಸ್. ಇಲ್ಲೇನು ಅಂದ್ರೆ ಉಪಾರಿ ಪಾಲ, ಅದೇ ತರ ಮತ್ತೊಂದು ಟರ್ಮ್ ಲೋಕಪಾಲ ಅಂತ ಕೂಡ ಕರಿತಾ ಇರ್ತಾರೆ ಕೆಲವೊಂದು ಕಡೆ ಅಂತ. ಓಕೆ, ಅಷ್ಟು ಸಾಕು. ಸೊ ಲೋಕಪಾಲ ಹಿಯರ್ ರೆಫರ್ಸ್ ಟು ಪ್ರಾವಿನ್ಷಿಯಲ್ ಗವರ್ನರ್. ಕೆಲವೊಂದು ಕಡೆ ಉಪಾರಿ ಪಾಲ ಅಂತ ಕರೀತಾರೆ, ಉಪಾರಿಕಾ ಅಂತ ಕರೀತಾರೆ, ಕೆಲವೊಂದು ಕಡೆ ಲೋಕಪಾಲ. ಸೊ ಇಬ್ರು ಒಂದೇ. ನೆಕ್ಸ್ಟ್ ಆಗ್ಲೇ ನೋಡಿದ್ವಿ ವಿಷಯಾಸ್ ಅಂದ್ರೆ ಏನು. ಒಂದು ಬುಕ್ತಿಯಲ್ಲಿ ತುಂಬಾ ವಿಷಯಾಸ್ ಇರುತ್ತೆ. ಸೊ ವಿಷಯಾಸ್ ಹೆಡ್ ಯಾರು? ವಿಷಪತಿ. ಓಕೆ, ವಿಷಯಪತಿ. ನೆಕ್ಸ್ಟ್ ಆಗ್ಲೇ ನೋಡಿದ್ವಿ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ಬಿಲೋ ದ ಡಿಸ್ಟ್ರಿಕ್ಟ್ ಲೆವೆಲ್: ವಿತ್ತಿ, ಭೂಮಿ, ಪಾಠಕ, ಪೇಟ. ಸೊ ಆಯುಕ್ತಕಾಸು, ಆಮೇಲೆ ವಿತ್ತಿ ಮಹತ್ತರ್ಸ್ ಅಂದ್ರೆ ವಿಲೇಜ್ ಲೆವೆಲ್ ಆಫೀಷಿಯಲ್ಸು. ಸೊ ಗ್ರಾಮಿಕಾಸು ಗ್ರಾಮಾಧ್ಯಕ್ಷ ಅದನ್ನ ನೋಡಿದ್ವಿ. ದಾಮೋದರ್ ಪೂರ್ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಏನ್ ಕೊಡುತ್ತೆ ಅದ್ರ ಬಗ್ಗೆ ನೋಡಿದ್ವಿ. ಸೊ ಅಷ್ಟಕುಲ ಅಧಿಕಾರಣ ಆಮೇಲೆ ಮಹತ್ತರ ಅನ್ನುವಂಥ ಟರ್ಮ್ಸ್ ಇದು ವಿಲೇಜ್ ಲೆವೆಲ್ ಸಂಬಂಧಪಟ್ಟಂತ ಆಫೀಷಿಯಲ್ಸ್ ಆಗಿದ್ರು. ಓಕೆ, ಮಹತ್ತರ ಅಂದ್ರೆ ಏನು? ವಿಲೇಜ್ ಎಲ್ಡರ್ ಆರ್ ವಿಲೇಜ್ ಹೆಡ್ ಮ್ಯಾನ್. ಸೊ ಇದ್ರ ಮೇಲೆ ಆಲ್ರೆಡಿ 2014 ಅಲ್ಲಿ ಕ್ವಶನ್ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ದ ಸಾಂಚಿ ಇನ್ಸ್ಕ್ರಿಪ್ಷನ್ ಆಫ್ ದ ಟೈಮ್ ಆಫ್ ಚಂದ್ರಗುಪ್ತ 2 ಮೆನ್ಷನ್ಸ್ ಪಂಚಮಂಡಳಿ. ಸೊ ಪಂಚಮಂಡಳಿ ಯಾವ್ದ್ರ ಬಗ್ಗೆ ಇಂಡಿಕೇಟ್ ಮಾಡುತ್ತೆ? ಇದು ಕೂಡ ವಿಲೇಜ್ ಲೆವೆಲ್ ಒಂದು ಆರ್ಗನೈಸೇಷನ್ ಬಗ್ಗೆ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಆರ್ಮಿ ಅಂತ ತಗೊಂಡಾಗ ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ನೋಡ್ತಾ ಹೋಗೋಣ. ಸೊ ಬಾಲಾಧಿಕೃತ ಅಂದ್ರೆ ಏನು? ಸೊ ಬಾಲಾಧಿಕೃತ ಅಂಡ್ ಮಹಾಬಾಲಾಧಿಕೃತ ಅಂದ್ರೆ ಕಮಾಂಡರ್ ಆಫ್ ಇನ್ಫ್ಯಾಂಟ್ರಿ ಅಂಡ್ ಕ್ಯಾವೆಲ್ರಿ. ಅಂದ್ರೆ ಇನ್ಫ್ಯಾಂಟ್ರಿ ಅಂದ್ರೆ ಕಾಲ್ನಡಿಗೆಯಿಂದ ಹೋಗುವಂತ ಸೈನ್ಯ, ಕ್ಯಾವೆಲ್ರಿ ಅಂದ್ರೆ ಕುದುರೆ. ಓಕೆ, ಕುದುರೆ ಸೈನ್ಯ. ಸೊ ಅದ್ರ ಬಗ್ಗೆ ಮಾತಾಡ್ತೇವೆ, ಬಾಲಾಧಿಕೃತ ಆಮೇಲೆ ಮಹಾಬಾಲಾಧಿಕೃತ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಸೇನಾಪತಿ. ನಾವು ಸೇನಾಪತಿ ಅನ್ನುವಂಥ ಟರ್ಮ್ ತುಂಬಾ ಕಡೆ ಕೇಳಿರ್ತೀವಿ. ಇಲ್ಲೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಸೇನಾಪತಿ ಅನ್ನುವಂಥ ಟರ್ಮ್ ಗುಪ್ತಾಸ್ ಯೂಸ್ ಮಾಡ್ತಾ ಇರಲಿಲ್ಲ. ಗುಪ್ತಾಸ್ ಅವರಿಗೆ ಸೇನಾಪತಿ ಅನ್ನುವಂಥ ಟರ್ಮ್ ಗೊತ್ತಿರಲಿಲ್ಲ. ಇದು ಇಂಪಾರ್ಟೆಂಟ್. ಡಸ್ ನಾಟ್ ಆಕರ್ ಇನ್ ಗುಪ್ತಾ ಇನ್ಸ್ಕ್ರಿಪ್ಷನ್ಸ್. ಸೊ ಗುಪ್ತಾ ಅವರು ಯಾವುದೇ ನೀವು ಬರವಣಿಗೆಗಳನ್ನ ನೋಡಿದ್ರೆ ಎಲ್ಲೂ ಸೇನಾಪತಿ ಅನ್ನುವಂಥ ಟರ್ಮ್ ಬರಲ್ಲ. ಆದ್ರೆ ಬಟ್ ದ ಟರ್ಮ್ ಕುಡ್ ಬಿ ಫೌಂಡ್ ಇನ್ ಸಮ್ ವಕಟಕ ಎಫಿಗ್ರಾಫ್ಸ್. ನಾವು ಆಗ್ಲೂ ನೋಡಿದ್ವಿ ವಕಟಕಾಸು ಆಮೇಲೆ ಗುಪ್ತಾಸು ಇಬ್ರು ಸಮಕಾಲೀನರು, ಒಂದೇ ಟೈಮಲ್ಲಿ ಇದ್ರು. ಗುಪ್ತಾ ಅವರು ಬರವಣಿಗೆಗಳಲ್ಲಿ ಅವ್ರ ಸೋರ್ಸಸ್ ಅಲ್ಲಿ ಎಲ್ಲೂ ಸೇನಾಪತಿ ಬಗ್ಗೆ ನಾವು ಕಾಣಲ್ಲ. ಆದ್ರೆ ವಕಟಕಾಸ್ಗಳ ಸೋರ್ಸಸ್ ನೋಡಿದಾಗ ಅಲ್ಲಿ ಸೇನಾಪತಿ ಅನ್ನುವಂಥ ಟರ್ಮ್ ಸಿಗುತ್ತೆ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ರಾಣಾ ಬಂಡಾಗರ್ ಅಧಿಕಾರಣ ಅಂದ್ರೆ ಏನು? ಓಕೆ, ಸೊ ವೈಶಾಲಿ ಸೀಲ್ ಮೆನ್ಷನ್ಸ್ ಅಬೌಟ್ ಇಟ್. ಇದು ನಾಟ್ ಇಂಪಾರ್ಟೆಂಟ್. ಬಟ್ ಅದು ಏನು ಇಂಡಿಕೇಟ್ ಮಾಡ್ತಾರೆ? ಮಿಲಿಟರಿ ಸ್ಟೋರ್ ಹೌಸ್. ಮಿಲಿಟರಿ ಸ್ಟೋರ್ ಹೌಸ್ ಅಂದ್ರೆ ನಿಮ್ ಬಂದೂಕು ಅಥವಾ ಶಸ್ತ್ರಾಸ್ತ್ರಗಳನ್ನ ಏನು ಇಟ್ಟಿರ್ತೀರೋ ಅದು ಸ್ಟೋರ್ ಹೌಸ್. ಅದಕ್ಕೆ ರಾಣಾ ಬಂಡಾಗರ್ ಅಧಿಕಾರಣ ಅಂತ ಕರಿತಾ ಇದ್ರು. ಅದೇ ತರ ದಂಡ ಪಶಿಕ ಅಧಿಕಾರಣ ಅಂದ್ರೆ ಏನು? ಡಿಸ್ಟ್ರಿಕ್ಟ್ ಲೆವೆಲ್ ಪೊಲೀಸ್ ಆಫೀಸ್. ಓಕೆ, ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಪೊಲೀಸ್ ಆಫೀಸ್ಗೆ ದಂಡ ಪಶಿಕ ಅಧಿಕಾರಣ ಅಂತ ಕರಿತಾ ಇದ್ರು. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಮಹಾಪ್ರತಿಹಾರ ಆರ್ ತರವಾರ, ಚೀಫ್ ಆಫ್ ದ ಪ್ಯಾಲೇಸ್ ಗಾರ್ಡ್ಸ್. ಸೊ ಪ್ಯಾಲೇಸ್ ನ, ಸೊ ಅರಮನೆಯನ್ನ ರಕ್ಷಣೆ ಮಾಡೋದಕ್ಕೆ ಏನೊಂದು ಎಲ್ಲಾ ಸೈನ್ಯ ಇರುತ್ತೋ ಸೊ ಅದಕ್ಕೆ ಚೀಫ್ ಯಾರಾಗಿರ್ತಾರೋ ಅವ್ರನ್ನ ಮಹಾಪ್ರತಿಹಾರ ಅಂತ ಕರಿತಾ ಇರ್ತಾರೆ. ಅದೇ ತರ ಖದ್ಯ ತಪಕಿತ, ಸೂಪರಿಂಟೆಂಡೆಂಟ್ ಆಫ್ ರಾಯಲ್ ಕಿಚನ್. ಸೊ ಅಡಿಗೆ ಮಾಡೋದ್ರಲ್ಲಿ ಚೀಫ್ ಶೆಫ್ ಯಾರಾಗಿರ್ತಾರೋ ಅವ್ರನ್ನ ಖದ್ಯ ತಪಕಿತ ಅಂತ ಕರಿತಾ ಇರ್ತಾರೆ. ನೆಕ್ಸ್ಟ್ ಅದೇ ಅಮತ್ಯಾಸ್ ಅಂಡ್ ಸಚಿವಾಸ್ ಅಂದ್ರೆ ಏನು? ಚೀಫ್ ಆಫೀಸರ್ಸ್. ಓಕೆ, ಆಫೀಸರ್ಸ್. ನೆಕ್ಸ್ಟ್ ದೂತಕಾಸ್ ಅನ್ನುವಂಥ ಟರ್ಮ್ ಇಂಪಾರ್ಟೆಂಟ್, ಕೇಳುವಂತ ಚಾನ್ಸ್ ಇರುತ್ತೆ. ಸೊ ದೂತಕಾಸ್ ಅಂದ್ರೆ ಯಾರು? ಸ್ಪೈಸ್. ಸೊ ಸೀಕ್ರೆಟ್ ಆಗಿ ಇನ್ಫಾರ್ಮೇಶನ್ ಬೇರೆ ಕಡೆಯಿಂದ ತಗೊಂಡ್ಬಂದು ಕೊಡುವಂತ ಇನ್ಫಾರ್ಮೇಶನ್ ಎಲ್ಲ ಯಾರು ಮಾಡ್ತಿರ್ತಾರೆ? ದೂತಕಾಸ್ ಮಾಡ್ತಾ ಇರ್ತಾರೆ. ಓಕೆ, ಇವು ಕೂಡ ಇಂಪಾರ್ಟೆಂಟ್. ಇಲ್ಲಿ ಜಸ್ಟ್ ಟರ್ಮ್ಸ್ ಯಾವ ನೋಡಿದ್ವಿ? ಒಂದು ಬಾಲಾಧಿಕೃತ, ಮಹಾಬಾಲಾಧಿಕೃತ, ಸೇನಾಪತಿ, ರಾಣಾ ಬಂಡಾಗರ ಅಧಿಕಾರಣ, ದಂಡ ಪಶಿಕ ಅಧಿಕಾರಣ, ಮಹಾಪ್ರತಿಹಾರ, ಖದ್ಯ ತಪಕಿತ, ಆಮೇಲೆ ಅಮತ್ಯಾಸ್, ದೂತಕಾಸ್. ಇವೆಲ್ಲ ಟರ್ಮ್ಸ್ ಇಂಪಾರ್ಟೆಂಟ್. ಇದ್ರ ಮೀನಿಂಗ್ ಕೂಡ ನಮ್ಗೆ ಗೊತ್ತಿರಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಆ ಟೈಮಲ್ಲಿ ಅವ್ರ ಎಕನಾಮಿಕ್ ಕಂಡೀಷನ್ ಹೇಗಿತ್ತು? ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಬುಕ್ಸ್ ಇಲ್ಲಿ ನೋಡಿ. ನಮ್ಗೇನು ಗೊತ್ತಿರಲಿ ಅಂದ್ರೆ ನೀತಿ ಸಾರ ಯಾರು ಬರೆದ್ರು? ಕಮಂಡಕ. ಓಕೆ, ನೀತಿ ಸಾರ ಯಾವ ತರ ಇದೆ ಅಂದ್ರೆ ಹೆಚ್ಚು ಕಡಿಮೆ ಅರ್ಥಶಾಸ್ತ್ರದ ತರ ಇದೆ. ಸೊ ಅರ್ಥಶಾಸ್ತ್ರ ಯಾರು ಬರೆದ್ರು? ಕೌಟಿಲ್ಯ. ಸೊ ಅದೇ ತರ ನೀತಿ ಸಾರ. ಸೊ ನೀತಿ ಸಾರ ಯಾರ ಪೀರಿಯಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ? ಗುಪ್ತಾಸ್ ಪೀರಿಯಡ್ ಬಗ್ಗೆ ಇನ್ಫಾರ್ಮೇಶನ್. ಅಷ್ಟು ಗೊತ್ತಿರ ಸಾಕು. ಪಟಲಾಧಿಕೃತ ಅಂದ್ರೆ ಏನು? ಕೀಪರ್ ಆಫ್ ರಾಯಲ್ ರೆಕಾರ್ಡ್ಸ್. ಸೊ ಎಲ್ಲ ರೆಕಾರ್ಡ್ಸ್ ನ ಮೇಂಟೈನ್ ಮಾಡೋರು ಯಾರು? ಪಟಲಾಧಿಕೃತ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ನೋಡ್ರಿ. ಕ್ಲಿಪ್ಟ, ಬಾಲಿ, ಉದ್ರಾಂಗ, ಉಪಾರಿಕಾರ ಅಂಡ್
ಹಿರಣ್ಯ ವೆಸ್ಟಿ ಎಲ್ಲ ಟರ್ಮ್ಸ್ ಇಂಪಾರ್ಟೆಂಟ್. ಇದು ಯಾವ್ದ್ರ ಬಗ್ಗೆ ಮಾತಾಡುತ್ತಾರೆ? ಫೋರ್ಸ್ ಲೇಬರ್ ಬಗ್ಗೆ ಮಾತಾಡುತ್ತೆ. ಫೋರ್ಸ್ ಲೇಬರ್ ಅಂದ್ರೆ ನೀವು ಯಾರೋ ಒಬ್ಬರ ಕೈಯಿಂದ ಕೆಲಸ ಮಾಡಿಸ್ಕೋತೀರಾ, ದುಡಿಸ್ಕೋತೀರಾ, ಆದ್ರೆ ಅವ್ರು ಸರಿಯಾಗಿ ಸಂಬಳ ಕೊಡಲ್ಲ ಅಥವಾ ಸಂಬಳನೇ ಕೊಡಲ್ಲ. ಓಕೆ, ಸೊ ಇದನ್ನ ಫೋರ್ಸ್ ಲೇಬರ್ ಅಂತ ಕರಿತೀವಿ. ಸೊ ಆ ಟೈಮಲ್ಲಿ ಕೆಲವೊಂದ್ಸತಿ ಜನರಿಂದ ಟ್ಯಾಕ್ಸ್ ಪಡೆಯೋ ಬದಲು ಅವರಿಂದ ಫ್ರೀ ಆಗಿ ಕೆಲಸ ತಗೋತಾ ಇದ್ರು. ಅದು ಒಂಥರ ಜನರು ಟ್ಯಾಕ್ಸ್ ಕಟ್ಟದಂಗೆ ಗೌರ್ಮೆಂಟ್ಗೆ, ರಾಜನಿಗೆ ಟ್ಯಾಕ್ಸ್ ಕಟ್ಟದಂಗೆ. ಹೀಗಾಗಿ ಈ ಟರ್ಮ್ಸ್ಗಳನ್ನ UPSC 2 ಪಾಯಿಂಟ್ ಆಫ್ ವ್ಯೂ ಅಂತ ಕೇಳಬಹುದು. ಸೊ ದೀಸ್ ಟರ್ಮ್ಸ್ ಆರ್ ಯೂಸ್ಡ್ ಆಸ್ ಅ ವಾಟ್ ಫೋರ್ಸ್ ಲೇಬರ್ ಅಂಡ್ ದೀಸ್ ಟರ್ಮ್ಸ್ ಆಲ್ಸೋ ಅಪಿಯರ್ ಇನ್ ದ ಕಂಟೆಕ್ಸ್ಟ್ ಆಫ್ ವಾಟ್ ಟ್ಯಾಕ್ಸ್. ಓಕೆ, ಟ್ಯಾಕ್ಸ್ ಕಂಟೆಕ್ಸ್ಟ್ ಅಲ್ಲೂ ಬರ್ಬೋದು, ಫೋರ್ಸ್ ಲೇಬರ್ ಕಂಟೆಕ್ಸ್ಟ್ ಅಲ್ಲೂ ಬರ್ಬೋದು. ಸೊ ಇಂಪಾರ್ಟೆಂಟ್. ಕ್ಲಿಪ್ಟ, ಬಾಲಿ, ಉದ್ರಾಂಗ, ಉಪಾರಿಕಾರ, ಹಿರಣ್ಯ ವೆಸ್ತಿ ಎಲ್ಲ ಟರ್ಮ್ಸು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಅಗ್ರಿಕಲ್ಚರ್ ಫ್ಲರಿಶ್ಡ್. ಸೊ ಆ ಟೈಮಲ್ಲಿ ಕೂಡ ಅಗ್ರಿಕಲ್ಚರ್ ಅಂದ್ರೆ ಕೃಷಿನ ಮಾಡ್ತಾ ಇದ್ರು, ಇರಿಗೇಷನ್ ವರ್ಕ್ಸ್ ಎಲ್ಲ ಆ ಟೈಮಲ್ಲಿ ಮಾಡ್ತಾ ಇದ್ರು. ಓಕೆ, ಅಂದ್ರೆ ಇರಿಗೇಷನ್ ವರ್ಕ್ಸ್ ಎಲ್ಲ ನಡೀತಾ ಇತ್ತು ಅಂತ ಗೊತ್ತಾಗುತ್ತೆ. ಇಲ್ಲಿ ಕ್ರಾಪ್ಸ್ ಕಲ್ಟಿವೇಟೆಡ್ ಡ್ಯೂರಿಂಗ್ ದ ಗುಪ್ತಾ ಪೀರಿಯಡ್ ವರ್. ಸೊ ಆ ಟೈಮಲ್ಲಿ ಯಾವ್ಯಾವ ಬೆಳೆನ ಬೆಳೀತಾ ಇದ್ರು? ರೈಸ್, ಓಕೆ, ಅಕ್ಕಿ, ಗೋಧಿ, ಬಾರ್ಲೆ, ಪೀಸ್, ಲೆಂಟಿಲ್ಸ್, ಪಲ್ಸಸ್, ಶುಗರ್ ಕೇನ್ ಅಂಡ್ ಆಯಿಲ್ ಸೀಡ್ಸ್. ಸೊ ಇಂಥದ್ರ ಬಗ್ಗೆ ಸ್ವಲ್ಪ UPSC ಇಲ್ಲಿ ಫೋಕಸ್ ಮಾಡುವಂಥದ್ದು ತುಂಬಾ ಕಡಿಮೆ. ಕೇಳ್ತಾರೆ ಆ ಟೈಮಲ್ಲಿ ಅವ್ರಿಗೆ ಯಾವ್ಯಾವ ಸೀರಿಯಲ್ಸ್ ಗೊತ್ತಿತ್ತು ಅಂತ ಇಲ್ಲಿ ಕೇಳಲ್ಲ. ಎಲ್ಲಿ ಕೇಳ್ತಾರೆ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾರೆ. ಅಂದ್ರೆ ಅವ್ರಿಗೆ ಯಾವ ಧಾನ್ಯಗಳು ಗೊತ್ತಿದ್ವು, ಯಾವ ಎನಿಮಲ್ಸ್ ಗೊತ್ತಿತ್ತು, ಯಾವ ಮೆಟಲ್ಸ್ ಗೊತ್ತಿತ್ತು, ಈ ತರ ಅಲ್ಲಿ ಕೇಳುವಂತ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ಈ ಕಂಟೆಕ್ಸ್ಟ್ ಅಲ್ಲಿ ಇನ್ಫಾರ್ಮೇಶನ್ ನಾಟ್ ಇಂಪಾರ್ಟೆಂಟ್. ಓಕೆ, ನಾಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕೆಲಸದಿ ನಾವು ಬ್ರಿಟಿಷರ್ಸ್ ಬಗ್ಗೆ ಡಿಸ್ಕಷನ್ ಮಾಡುವಾಗ ಯುರೋಪಿಯನ್ಸ್ ಇಂಡಿಯನ್ಸ್ ಬಂದಾಗ ಅವ್ರು ಯಾವ ಹೊಸ ಊಟದ ಐಟಮ್ಸ್ಗಳನ್ನ ಸೀರಿಯಲ್ಸ್ನ ತಗೊಂಬಂದ್ರು, ಅದ್ರ ಬಗ್ಗೆ ಅಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಈ ಕಂಟೆಕ್ಸ್ಟ್ ಅಲ್ಲಿ ಇದು ಇಂಪಾರ್ಟೆಂಟ್ ಆಗಲ್ಲ. ಓಕೆ, ಫ್ರಮ್ ಕಾಳಿದಾಸ ವಿ ಕಮ್ ಟು ನೋ ದಟ್ ದ ಸೌತ್ ವಾಸ್ ಫೇಮಸ್ ಫಾರ್ ಪೆಪ್ಪರ್ ಅಂಡ್ ಕಾರ್ಡಮಮ್. ಸೊ ಪೆಪ್ಪರ್ ಆಮೇಲೆ ಕಾರ್ಡಮಮ್ ಸೌತ್ ಅಲ್ಲಿ ತುಂಬಾ ಬೆಳೀತಾ ಇದ್ರು ಅಂತ ಕಾಳಿದಾಸರ ವರ್ಕ್ ಮುಖಾಂತರ ಗೊತ್ತಾಗುತ್ತೆ. ಇದು ಕೂಡ ಏನಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಲ್ಲ. ನೆಕ್ಸ್ಟ್, ವರಹ ಮೀರಾ ಕೂಡ ಫ್ರೂಟ್ಸ್ ಬಗ್ಗೆ ಏನೋ ಇನ್ಫಾರ್ಮೇಶನ್ ಕೊಡ್ತಾರೆ, ಅದು ಕೂಡ ನಾಟ್ ಇಂಪಾರ್ಟೆಂಟ್. ದ ಪಹಾರ್ಪುರ್ ಎಲ್ಲಿದೆ? ಮಾಡರ್ನ್ ಡೇ ಬಾಂಗ್ಲಾದೇಶ ಇದೆ. ಸೊ ಈ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್. ಸೊ ಅಲ್ಲೇನು ಗೊತ್ತಾಗುತ್ತೆ ಅಂದ್ರೆ ಸೋಲ್ ಪ್ರಾಪರೈಟರ್ ಆಫ್ ದ ಲ್ಯಾಂಡ್. ಯಾವುದೇ ಭೂಮಿ ಇದ್ರೆ ಅದು ಅಲ್ಟಿಮೇಟ್ ಯಾರ ಕಂಟ್ರೋಲ್ ಇರ್ತಾರೆ? ಒಬ್ಬ ರಾಜನ ಕಂಟ್ರೋಲ್ ಇರುತ್ತೆ, ಅದು ಇಂಪಾರ್ಟೆಂಟ್. ಸೊ ಇಲ್ಲೊಂದು ವರ್ಡ್ ಬರ್ತದೆ, ಉಸ್ತಪಾಲ ಅಂದ್ರೆ ಏನು? ಸೊ ಆ ಟರ್ಮ್ ಬಗ್ಗೆ ಫೋಕಸ್ ಮಾಡೋದು ಚಾನ್ಸ್ ಇರುತ್ತೆ. ಸೊ ಉಸ್ತಪಾಲ ಮೇಂಟೈನ್ ರೆಕಾರ್ಡ್ಸ್ ಆಫ್ ದ ಲ್ಯಾಂಡ್ ಟ್ರಾನ್ಸಾಕ್ಷನ್ಸ್ ಇನ್ ದ ಡಿಸ್ಟ್ರಿಕ್ಟ್. ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಯಾವುದೇ ಲ್ಯಾಂಡ್ ಟ್ರಾನ್ಸಾಕ್ಷನ್, ಯಾರಿಗೋ ಮಾರೋದಾಗ್ಲಿ, ಏನೋ ಬೇರೆದವ್ರ ಕಂಟ್ರೋಲ್ಗೆ ಹೋಗೋದಾಗ್ಲಿ, ಅದೆಲ್ಲ ಇನ್ಫಾರ್ಮೇಶನ್ ಉಸ್ತಪಾಲ ಮೇಂಟೈನ್ ಮಾಡ್ತಾ ಇರ್ತಾನೆ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್, ಲ್ಯಾಂಡ್ ಕ್ಲಾಸಿಫಿಕೇಶನ್. ಸೊ ನಾವು ಕೆಲವೊಂದಿಷ್ಟು ಟರ್ಮ್ಸ್ಗಳ ಬಗ್ಗೆ ನೋಡಿದ್ವಿ. ಏನ್ ನೋಡಿದ್ವಿ? ನೀತಿ ಸಾರ ಬಗ್ಗೆ ನೋಡಿದ್ವಿ, ಅರ್ಥಶಾಸ್ತ್ರ ನೋಡಿದ್ವಿ, ಅಕ್ಷಪಟಾಲಧಿಕೃತ ಅಂದ್ರೆ ಏನ್ ನೋಡಿದ್ವಿ, ಫೋರ್ಸ್ ಲೇಬರ್ ಟರ್ಮ್ಸ್ ಬಗ್ಗೆ ನೋಡಿದ್ವಿ, ಉಸ್ತಪಾಲ ಅಂದ್ರೆ ಏನು ಅಂತ ನೋಡಿದ್ವಿ. ನೆಕ್ಸ್ಟ್, ಲ್ಯಾಂಡ್ ಕ್ಲಾಸಿಫಿಕೇಶನ್. ಭೂಮಿನ ಬೇರೆ ಬೇರೆ ತರ ಕ್ಲಾಸಿಫೈ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ಡೆಪ್ತಲ್ಲಿ ಕೇಳಲ್ಲ, ಜನರಲಿ ಇಷ್ಟು ಡೆಪ್ತಲ್ಲಿ ಕೇಳಲ್ಲ. ಏನ್ ಕೇಳ್ತಾರೆ ಅಂದ್ರೆ ಕ್ವಶನ್ ಯಾವ ತರ ಕೇಳಬಹುದು? ಕ್ಷೇತ್ರ, ಕಿಲ, ಅಪ್ರಹತ ಅಂಡ್ ವಸ್ತಿ ಅಂಡ್ ಗಪಟ ಸರಹ. ಸೊ ದೀಸ್ ಆರ್ ದ ಟರ್ಮ್ಸ್ ಅಸೋಸಿಯೇಟೆಡ್ ವಿತ್ ಟೆಂಪಲ್, ಮ್ಯೂಸಿಕ್, ಡ್ಯಾನ್ಸ್ ಅಂಡ್ ಡ್ರಾಮಾ, ಅಡ್ಮಿನಿಸ್ಟ್ರೇಷನ್ ಆರ್ ಲ್ಯಾಂಡ್ ಕ್ಲಾಸಿಫಿಕೇಶನ್. ಈ ತರ ಸೂಪರ್ಫಿಷಿಯಲ್ ಲೆವೆಲ್ ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ಇದು ಯಾವುದೇ ಟರ್ಮ್ ನ ಕೇಳಿದ್ರೆ ಲ್ಯಾಂಡ್ ಕ್ಲಾಸಿಫಿಕೇಶನ್ ಅಂತ ಗೊತ್ತಿರಲಿ. ಇದು ಫಸ್ಟ್ ರೌಂಡ್ ಅಲ್ಲಿ. ಇನ್ನೇನಾದ್ರೂ UPSC ಒಂದು ಸ್ಟೆಪ್ ಅಹೆಡ್ ಹೋದ್ರೆ ಮ್ಯಾಕ್ಸಿಮಮ್ ಏನ್ ಕೇಳಬಹುದು ಅಂದ್ರೆ ಕ್ಷೇತ್ರ ಅಂದ್ರೆ ಏನು? ಕಲ್ಟಿವೇಬಲ್ ಲ್ಯಾಂಡ್. ಅವ್ರು ಎಲ್ಲಿ ಬೆಳೆನ ಬೆಳಿಬಹುದು ಅಂತ ಭೂಮಿಗೆ ಕ್ಷೇತ್ರ ಅಂತ ಕರಿತಾ ಇದ್ರು. ವೇಸ್ಟ್ ಲ್ಯಾಂಡ್, ಎಲ್ಲಿ ಬೆಳೆನ ಬೆಳೆಯಕ್ಕಾಗಲ್ಲ ಅದಕ್ಕೆ ವೇಸ್ಟ್ ಲ್ಯಾಂಡ್ ಅಂತ ಕರಿತಾ ಇದ್ರು. ಅದೇ ತರ ಜಂಗಲ್ ಆರ್ ವೇಸ್ಟ್ ಲ್ಯಾಂಡ್, ಜಂಗಲ್ ಅಥವಾ ಕಾಡಿರ್ಬೋದು ಅಥವಾ ವೇಸ್ಟ್ ಲ್ಯಾಂಡ್ಗೆ ಅಪ್ರಹತ ಅಂತ ಕರಿತಾ ಇದ್ರು. ವಸ್ತಿ ಅಂದ್ರೆ ಹ್ಯಾಬಿಟೇಬಲ್ ಲ್ಯಾಂಡ್, ಎಲ್ಲಿ ಜನರು ವಾಸ ಮಾಡ್ಬೋದು ಅಂತದ್ದು. ಗಪಟ ಸರ ಅಂದ್ರೆ ಪ್ಯಾಸ್ಟೋರಲ್ ಲ್ಯಾಂಡ್, ಎಲ್ಲಿ ದನಗಳನ್ನ ಮೇಯಿಸಬಹುದು ಅಂತ ಭೂಮಿಗೆ ಗಪಟ ಸರ ಅಂತ ಕರಿತಾ ಇದ್ರು. ಇದು ಕೂಡ ಇಂಪಾರ್ಟೆಂಟ್. ಇಂಥ ಲ್ಯಾಂಡ್ಸ್ ಮೇಲೆ ಕೂಡ UPSC ಫೋಕಸ್ ಮಾಡ್ತಾರೆ. ಆದ್ರೆ ಈ ಲೆವೆಲ್ ಹೋಗ್ತಾರಲ್ಲ ಗೊತ್ತಿಲ್ಲ, ಫಸ್ಟ್ ಲೆವೆಲ್ ಅಂತೂ ಡೆಫಿನೆಟ್ಲಿ ಕೇಳ್ತಾರೆ. ಸೊ ಕಿಲಾ, ಅಪ್ರಹತ, ವಸ್ತಿ, ದೀಸ್ ಆರ್ ಟರ್ಮ್ಸ್ ಅಸೋಸಿಯೇಟೆಡ್ ವಿತ್ ಲ್ಯಾಂಡ್ ಕ್ಲಾಸಿಫಿಕೇಶನ್ ಕೇಳ್ತಾರೆ. ನೆಕ್ಸ್ಟ್, ಲ್ಯಾಂಡ್ ಟೆನ್ಯೂರ್ಸ್ ಅಂಡ್ ನೇಚರ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್. ಇವು ಕೂಡ ಟರ್ಮ್ಸ್ ಇಂಪಾರ್ಟೆಂಟ್. ಸೊ ಲ್ಯಾಂಡ್ ಟೆನ್ಯೂರ್ಸ್ ಅಂದ್ರೆ ಏನು? ನಾವು ಭೂಮಿ ಉಳೋದಕ್ಕೆ ಬೇರೆದವ್ರು ಕೊಟ್ಟಿರ್ತೀವಿ. ಸೊ ಇಷ್ಟು ದಿವಸ ನೀವು ಅಲ್ಲಿ ಅದನ್ನ ಯೂಸ್ ಮಾಡ್ಕೊಂಡು ನಾವು ವಾಪಸ್ ಹಿಂತಿರುಗಿಸಿ ಅಂತ. ಓಕೆ, ಸೊ ಆ ತರ ಸಿಸ್ಟಮ್ ಲ್ಯಾಂಡ್ ಟೆನ್ಯೂರ್ ಬಗ್ಗೆ ಸಿಸ್ಟಮ್. ಇಲ್ಲಿ ಕೂಡ ಕ್ವಶನ್ ಯಾವ ತರ ಕೇಳ್ಬೋದು ಅಂದ್ರೆ ನಿವಿಧರ್ಮ, ಅಕ್ಷಯಾನ, ಅಪರಾಧ ಧರ್ಮ, ಆಮೇಲೆ ಭೂಮಿಚ್ಛ, ದ್ರಣ್ಯ, ಇವೆಲ್ಲ ಏನ್ ಟರ್ಮ್ಸ್? ದೀಸ್ ಆರ್ ಟರ್ಮ್ಸ್ ಅಸೋಸಿಯೇಟೆಡ್ ವಿತ್ ಲ್ಯಾಂಡ್ ಟೆನ್ಯೂರ್. ಓಕೆ, ಲ್ಯಾಂಡ್ ಟೆನ್ಯೂರ್ ಮ್ಯಾಕ್ಸಿಮಮ್ ಇಷ್ಟೇ ಕೇಳ್ಬೋದು. ಇನ್ನೇನಾದ್ರೂ UPSC ಒಂದು ಸ್ಟೆಪ್ ಅಹೆಡ್ ಹೋದ್ರೆ ಇಷ್ಟೆಲ್ಲ ಡೀಟೇಲ್ಡ್ ಕೇಳ್ಬೋದು. ಆದ್ರೆ ಇಷ್ಟು ಡೀಟೇಲ್ಡ್ ಹೋಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಆಮೇಲೆ ಇಷ್ಟೆಲ್ಲ ಡೀಟೇಲ್ಡ್ ಎಕ್ಸಾಮ್ ಟೈಮಲ್ಲಿ ನಮ್ಗೆ ಓದಿ ನೆನ್ಪಿಟ್ಕೊಂಡು ರಿವಿಷನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ನೀವು ಪ್ರೀವಿಯಸ್ ಇಯರ್ ಟ್ರೆಂಡ್ ಅನ್ನ ನೋಡಿದಾಗ ಇದ್ರ ಮೇಲೆ ಫೋಕಸ್ ಮಾಡಲ್ಲ, ಅದು ಜಸ್ಟ್ ಒಂದು ಸತಿ ಕಣ್ಣಾಯಿಸ್ಬೋಣ. ನಿವಿಧರ್ಮ ಅಂದ್ರೆ ಏನು?
endowment of land under the kind of trusteeship was prevalent in north and central India and Bengal. ಸೊ ನಾರ್ತ್ ಟು ಸೆಂಟ್ರಲ್ ಇಂಡಿಯಾದಲ್ಲಿ ಈ ತರ ಇತ್ತು. ಸೊ ಟ್ರಸ್ಟಿಶಿಪ್ ಅಂದ್ರೆ ಯಾರಿಗೋ ಒಂದು ವಿಶ್ವಾಸದ ಮೇಲೆ ನಾವು ಭೂಮಿನ ಉಣೋದಕ್ಕೆ ಕೊಟ್ಟಿರ್ತೀವಿ. ಇದು ನಿವಿ ಧರ್ಮದ ಬಗ್ಗೆ ಆಯ್ತು. ನಿವಿ ಧರ್ಮ ಅಕ್ಷಯನ ಅಂದ್ರೆ ಏನು? A perpetual endowment. The recipient could not make use of income derived from it. ಸೊ ನಿವಿ ಧರ್ಮ ಅಕ್ಷಯನ ಒಳಗಡೆ ಯಾರಿಗೆ ನೀವು ಭೂಮಿನ ಕೊಟ್ಟಿರ್ತೀರೋ ಆ ಭೂಮಿನ ಅಲ್ಲಿ ಬೆಳೆ ಎಲ್ಲ ಬೆಳೆದು ಅದರಿಂದ ಬಂದಂತ ಇನ್ಕಮ್ನ ಅವ್ರು ಯೂಸ್ ಮಾಡ್ಕೋಬಹುದು. ಓಕೆ. ಅಪರಾಧ ಧರ್ಮ ಇದ್ರಲ್ಲಿ ಹೆಂಗೆ ಅಂದ್ರೆ ನೀವು ಬಂದಿರೋಂಥ ಇನ್ಕಮ್ನ ಎಂಜಾಯ್ ಮಾಡ್ಬೋದು, ಆದ್ರೆ ನಿಮ್ಗೆ ಯಾರೋ ಒಂದು ಭೂಮಿನ ಕೊಟ್ಟಿರ್ತಾರೆ ಅದು ಮತ್ತೊಬ್ರಿಗೆ ಮಾರೋ ಹಂಗಿಲ್ಲ, ಅದು ಅಪರಾಧ ಧರ್ಮ. ಓಕೆ. ಸೊ ದ ರಿಸಿಪಿಯೆಂಟ್ ಹ್ಯಾಡ್ ನೋ ಅಡ್ಮಿನಿಸ್ಟ್ರೇಟಿವ್ ರೈಟ್ಸ್ ಐದರ್. ಭೂಮಿಚ್ಛ ದ್ರಣ್ಯ ಅಂದ್ರೆ ಏನು? ಯಾರು ಬರಡಾದಂಥ ಭೂಮಿನ, ಬ್ಯಾರನ್ ಲ್ಯಾಂಡ್ ನ ಫಸ್ಟ್ ಟೈಮ್ ಯಾರು ಬೆಳೆ ತೋರಿಸ್ತಾರೋ ಸೊ ಅಂತ ಭೂಮಿನ ಫ್ರೀ ಆಗಿ ಕೊಡ್ತಾ ಇದ್ರು ಅವ್ರು ಬೆಳೆಯೋದಕ್ಕೆ. ಸೊ ಅದು ಆ ಸಿಸ್ಟಮ್ನ ಭೂಮಿಚ್ಛ ನ್ಯಾಯ ಅಂತ ಕರಿತಾ ಇದ್ರು. ಸೊ ಇದು ಕೂಡ ಇಂಪಾರ್ಟೆಂಟ್. ಸೊ ಇಲ್ಲೇನು ಅಂದ್ರೆ ಕ್ಷೇತ್ರ, ಕಿಲಾ, ಅಪ್ರಹಾರ, ವಸ್ತಿ, ಕಪಟ ಸರಹ ಅದ್ರ ಬಗ್ಗೆ ನೋಡಿದ್ವಿ. ಲ್ಯಾಂಡ್ ಟೆನ್ಯೂರ್ಸ್ ಬಗ್ಗೆ ನೋಡಿದ್ವಿ, ಬೇರೆ ಬೇರೆ ತರ. ಸೊ ನೆಕ್ಸ್ಟ್ ಕೆಲವೊಂದಿಷ್ಟು ಗ್ರಾಂಟ್ಸ್ ಅಂತ ಕೊಡ್ತಾ ಇದ್ರು. ಸೊ UPSC ಇಂಥ ಗ್ರಾಂಟ್ಸ್ ಮೇಲೆ ತುಂಬಾ ಫೋಕಸ್ ಮಾಡುತ್ತೆ. ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಕ್ವಶನ್ ಪೇಪರ್ಸ್ ಕ್ವಶನ್ಸ್ ಕೂಡ ಕೇಳಿದೆ. ಅಗ್ರಹಾರ ಗ್ರಾಂಟ್ಸ್ ಅಂದ್ರೆ ಏನು? ದೇವಗ್ರಹಾರ ಗ್ರಾಂಟ್ಸ್ ಅಂದ್ರೆ ಏನು? ಸೊ ಬ್ರಾಹ್ಮಣರು ಏನ್ ಮಾಡ್ತಾ ಇದ್ರು, ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ರು. ಹೀಗಾಗಿ ಅವ್ರಿಗೆ ಹೆಲ್ಪ್ ಆಗ್ಲಿ, ಅವ್ರಿಗೆ ಸಹಾಯ ಆಗ್ಲಿ ಅಂತ ರಾಜರು ಏನ್ ಮಾಡ್ತಾ ಇದ್ರು, ಅವ್ರಿಗೆ ಭೂಮಿನ ಕೊಡ್ತಾ ಇದ್ರು. ಓಕೆ. ಸೊ ಅವರಲ್ಲಿ ಬೆಳೆ ಬೆಳೆದು ಅದರಿಂದ ತಮ್ಮ ಜೀವನ ನಡೆಸಬಹುದು. ಸೊ ಅಂತ ಗ್ರಾಂಟ್ಸ್ ಗಳಿಗೆ ಅಗ್ರಹಾರ ಗ್ರಾಂಟ್ಸ್ ಅಂತ ಕರಿತೀವಿ. ಸೊ ಗಿವನ್ ಟು ಬ್ರಾಹ್ಮಿನ್ಸ್ ಇಟ್ ವಾಸ್ ಪರ್ಪೆಚುವಲ್. ಅಂದ್ರೆ ಒಂದ್ಸತಿ ಕೊಟ್ಟೆ ವಾಪಸ್ ಇಸ್ಕೊಳ್ಳೋ ಹಂಗಿಲ್ಲ, ಇದು ಪರ್ಮನೆಂಟ್ ಆಗಿ. ಸೊ ಇದು ಪರ್ಮನೆಂಟ್ ಆಗಿ. ನೆಕ್ಸ್ಟ್ ಅದೇ ತರ ಹೆರಿಡಿಟ್ರಿ ಅಂದ್ರೆ ತಂದೆ ಕೊಟ್ಟಿದ್ದು ನೆಕ್ಸ್ಟ್ ಮಕ್ಕಳು ಅದನ್ನ ಇನ್ಹೆರಿಟ್ ಮಾಡ್ಕೋಬಹುದು. ಇದು ಕೂಡ ಇಂಪಾರ್ಟೆಂಟ್. ಟ್ಯಾಕ್ಸ್ ಫ್ರೀ. ಸೊ ಈ ಭೂಮಿ ಉಳುವಾಗ ಅವ್ರ ರಾಜನಿಗೆ ಯಾವುದೇ ತರ ಟ್ಯಾಕ್ಸ್ ಕಟ್ಟೋ ನೆಸೆಸರಿ ಇಲ್ಲ. ನೆಕ್ಸ್ಟ್ ದೇವಗ್ರಹಾರ ಗ್ರಾಂಟ್ಸ್ ಅಂದ್ರೆ ಇದು ಕೆಲಸ ಬ್ರಾಹ್ಮಣರಿಗೂ ಕೊಡ್ಬೋದು, ಕೆಲಸ ಮರ್ಚೆಂಟ್ಸ್. ಸೊ ಮರ್ಚೆಂಟ್ಸ್ ಅಂದ್ರೆ ಯಾರು ವ್ಯಾಪಾರಸ್ಥರು ಇರ್ತಾರೋ ಅವರು. ಸೊ ದೇವಸ್ಥಾನದ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅಥವಾ ಏನೋ ಕಟ್ಟೋದಿದ್ರೆ ಅದಕ್ಕೆಲ್ಲ ಹೆಲ್ಪ್ ಮಾಡಿ ಇದು ಮಾಡ್ತಾ ಇರ್ತಾರೋ ಮರ್ಚೆಂಟ್ಸು, ಅವರು ಕೂಡ ರಾಜರು ಗ್ರಾಂಟ್ಸ್ ಕೊಡ್ತಾ ಇರ್ತಾರೆ, ದೇವಗ್ರಹಾರ ಗ್ರಾಂಟ್ಸ್. ಸೊ ಅಗ್ರಹಾರ ಗ್ರಾಂಟ್ಸು ಬರೀ ಬ್ರಾಹ್ಮಿನ್ಸ್ಗೆ ಅಷ್ಟೇ, ದೇವಗ್ರಹಾರ ಗ್ರಾಂಟ್ಸು ಬ್ರಾಹ್ಮಿನ್ಸ್ಗೂ ಇರ್ಬೋದು, ವ್ಯಾಪಾರಸ್ಥರಿಗೂ ಇರ್ಬೋದು. ಓಕೆ. ಸೊ ದೇವಸ್ಥಾನ ರಿಪೇರಿ ಎಲ್ಲ ಮಾಡೋದಕ್ಕೆಲ್ಲ ಅವ್ರು ಸಹಾಯ ಮಾಡ್ತಿರ್ತಾರೆ, ಹೀಗಾಗಿ ಅವ್ರು ಕೂಡ ಕೊಡ್ತಿರ್ತಾರೆ ಮರ್ಚೆಂಟ್ಸ್. ಸೆಕ್ಯುಲರ್ ಗ್ರಾಂಟ್ಸ್ ಅಂದ್ರೆ ಗ್ರಾಂಟ್ಸ್ ಮೇಡ್ ಟು ಫ್ಯೂಡೇಟರೀಸ್ ಆಫ್ ಗುಪ್ತಾಸ್. ಅಂದ್ರೆ ಮೇಲೆ ಒಬ್ಬ ರಾಜ ಇರ್ತಾನೆ, ಸೊ ಕೆಳಗಡೆ ಒಂದು ಯಾವುದೋ ಪ್ರದೇಶನ ರೂಲ್ ಮಾಡೋದಕ್ಕೆ ಒಬ್ಬರು ಜವಾಬ್ದಾರಿ ಕೊಟ್ಟಿರ್ತಾರೆ. ಕರ್ನಾಟಕನ ರೂಲ್ ಮಾಡುವಂತ ಜವಾಬ್ದಾರಿ ಮತ್ತೊಬ್ರು ಕೊಟ್ಟಿರ್ತಾರೆ. ಸೊ ಕೊಟ್ಟಾಗ ಇವರು ರಾಜನ ಮಾತಿನಂತೆ ಇದನ್ನ ರೂಲ್ ಮಾಡ್ತಾ ಇರ್ತಾರೆ ಕರ್ನಾಟಕ. ಸೊ ಅವ್ರಿಗೆ ಬೇಕಲ್ವಾ, ಸೊ ಅವ್ರಿಗೆ ಗ್ರಾಂಟ್ಸ್ ಭೂಮಿನ ಕೊಟ್ಟಿರ್ತಾರಲ್ಲ ಅಂತ ಗ್ರಾಂಟ್ಸ್ ನಾವು ಸೆಕ್ಯುಲರ್ ಗ್ರಾಂಟ್ಸ್ ಅಂತ ಕರಿತೀವಿ. ಸೊ ಇವ್ರನ್ನ ಯಾರು ಮತ್ತೊಬ್ಬನ ರಾಜನ ಪರವಾಗಿ ಇವ್ರು ಆಳ್ವಿಕೆ ಮಾಡ್ತಾ ಇರ್ತಾರೋ ಇವ್ರನ್ನ ನಾವು ಫ್ಯೂಡೇಟರೀಸ್ ಅಂತ ಕರಿತೀವಿ. ಓಕೆ. ಫ್ಯೂಡೇಟರೀಸ್. ಸೊ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿದ್ವಿ ಅಗ್ರಹಾರ ಗ್ರಾಂಟ್ಸ್ ಬಗ್ಗೆ ನೋಡಿದ್ವಿ, ಆಮೇಲೆ ದೇವಗ್ರಹಾರ ಗ್ರಾಂಟ್ಸ್ ಬಗ್ಗೆ ಕೂಡ ನೋಡಿದ್ವಿ. ಓಕೆ. ನೆಕ್ಸ್ಟ್ ಅಗ್ರಿಕಲ್ಚರ್ ರಿಲೇಟೆಡ್ ಬಂದಾಗ, ಇರಿಗೇಷನ್ ಅಂತ ತಗೊಂಡಾಗ ನಾರದ ಸ್ಮೃತಿ ಆ ಬುಕ್ ನ ಓದಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ದೇರ್ ಟೂ ಕೈಂಡ್ಸ್ ಆಫ್ ಡೈಕ್ಸ್. ಅಂದ್ರೆ ನೀರು ಬರಬಾರ್ದು ಅಂತ ಹೊಲದಲ್ಲಿ ನಾವು ಏನ್ ಮಾಡ್ತೀವಿ, ಜನರಲಿ ನಮ್ ಗದ್ದೆ ಇದ್ರೆ ಸೊ ಲಾಸ್ಟ್ ಅಲ್ಲಿ ನಾವು ಒಡ್ಡು ಅಂತ ಏನ್ ಕರಿತೀವೋ ಆತರ. ಸೊ ಅಲ್ಲಿ ಬೇರೆ ಬೇರೆ ಹೆಸರುಗಳು. ಬರ್ದ್ಯ ಅಂದ್ರೆ ಏನು, ಖಾರ ಅಂದ್ರೆ ಏನು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ಕೇಳಿದ್ರೆ ನಮ್ಗೆ ಗೊತ್ತಿರಲಿ, ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ಅಗ್ರಿಕಲ್ಚರ್. ಇರಿಗೇಷನ್ ಜೊತೆ ಅಸೋಸಿಯೇಟೆಡ್ ಇರುವಂತ ಟರ್ಮ್ಸ್ ಇಷ್ಟು ಮಾತ್ರ ಕೇಳಬಹುದು UPSC ಅವರು. ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಒಂದ್ ಸ್ಟೆಪ್ ಹೆಡ್ ಹೋದ್ರೆ ಏನು, ಬಾರ್ದೆ ಎದಕ್ಕೆ ಹೆಲ್ಪ್ ಮಾಡ್ತಾ ಇದ್ರು, ಫ್ಲಡ್ಸ್ ಜಾಸ್ತಿ ಮಳೆಯಾಗಿ ಮಳೆ ನೀರು ಬಂದು ನಿಮ್ ಬೆಳೆನ ಹಾನಿ ಮಾಡಬಾರ್ದು, ಅದನ್ನ ಪ್ರೊಟೆಕ್ಷನ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತಾ ಇದ್ರು, ಬಾರ್ದ್ಯ. ಅದೇ ತರ ಖಾರ ಅನ್ನೋದೇನು, ಇದೊಂಥರ ಇರಿಗೇಷನ್, ಅರೆ ನೀವು ನೀರು ಹಾಯಿಸೋದಕ್ಕೆ ಒಂದು ಸಣ್ಣ ಚಾನಲ್ ತರ, ಅದು ಖಾರ. ಓಕೆ. ಸೊ ಮ್ಯಾಕ್ಸಿಮಮ್ ಏನ್ ಕೇಳ್ಬೋದು ಅಂದ್ರೆ ಬಾರ್ದ್ಯ ಅಂಡ್ ಖಾರ, ದೀಸ್ ಆರ್ ದ ಟರ್ಮ್ಸ್ ಅಸೋಸಿಯೇಟೆಡ್ ವಿತ್ ಇರಿಗೇಷನ್. ಅದೇ ತರ ಜಲ ನಿರ್ಗಮ. ಸೊ ಇದು ಕೂಡ ಏನೋ ಮುಳುಗಬಾರ್ದು ಅಂತ ಇದು ಮಾಡೋದಕ್ಕೆ, ನೀರು ಚೆನ್ನಾಗಿ ಹರಿದು ಹೋಗೋದಕ್ಕೆ ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ರು, ಅದಕ್ಕೆ ಜಲ ನಿರ್ಗಮ ಅಂತ ಕರಿತಾ ಇದ್ರು. ಅಷ್ಟು ಗೊತ್ತಿರೋ ಸಾಕು. ನೆಕ್ಸ್ಟ್ ದೇ ಆರ್ ಮೆನ್ಷನ್ಡ್ ಬೈ ಅಮರಸಿಂಹ, ನಾಟ್ ಇಂಪಾರ್ಟೆಂಟ್. ಈ ತರ ಇನ್ಫಾರ್ಮೇಶನ್ ಮೇಲೆ ಫೋಕಸ್ ಮಾಡಲ್ಲ. ನೆಕ್ಸ್ಟ್ ಕೆನಾಲ್ಸ್ ವರ್ ಕನ್ಸ್ಟ್ರಕ್ಟೆಡ್ ನಾಟ್ ಓನ್ಲಿ ಫ್ರಮ್ ರಿವರ್ಸ್ ಬಟ್ ಆಲ್ಸೋ ಫ್ರಮ್ ಟ್ಯಾಂಕ್ಸ್ ಅಂಡ್ ಲೇಕ್ಸ್. ಸೊ ಕೆನಾಲ್ಸ್ ನ ಕಟ್ಟುವಾಗ ಬರೀ ರಿವರ್ಸ್ ಇಂದ ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಕೆರೆಗಳಿಂದ ಕೂಡ ಕೆನಾಲ್ಸ್ ನ ಕಟ್ತಾ ಇದ್ರು. ಅದು ಕೂಡ ಅಂತ ಇಂಪಾರ್ಟೆಂಟ್ ಏನಲ್ಲ. ನೆಕ್ಸ್ಟ್ ದ ಮೋಸ್ಟ್ ಫೇಮಸ್ ಲೇಕ್ ವಾಸ್ ದ ಸುದರ್ಶನ ಲೇಕ್. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್.
ಸುದರ್ಶನ ಲೇಕ್ ಯಾರು ಗೊತ್ತಿತ್ತು? ಗುಪ್ತಾ ಹೌಸ್ ಅವ್ರಿಗೆ ಗೊತ್ತಿತ್ತು, ಅವ್ರು ಮಾಡಿರುವಂಥದ್ದು. ಸೊ ಅದು ಎಲ್ಲಿದೆ ಅಂದ್ರೆ ಗರ್ನಾರ್ ಹಿಲ್ಸ್, ಎಲ್ಲಿ? ಗುಜರಾತ್ ಅಲ್ಲಿ. ಸೊ ಅಲ್ಲಿ ಸುದರ್ಶನ್ ಲೇಕ್ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಬೇರೆ ಬರ್ತದೆ ಟ್ಯಾಕ್ಸಸ್. ಓಕೆ, ಟ್ಯಾಕ್ಸಸ್ ಅಂತ ನೋಡಿದಾಗ ಇಲ್ಲಿ ನೋಡಿ ಸ್ವಲ್ಪ ಇಂಪಾರ್ಟೆಂಟ್. ನಾವು ಏನ್ ನೋಡಿದ್ವಿ ಆಲ್ರೆಡಿ, ಬಾರ್ದ್ಯ ಅಂದ್ರೆ ಏನು, ಖಾರ ಅಂದ್ರೆ ಏನು ಅಂತ ನೋಡಿದ್ವಿ. ನೆಕ್ಸ್ಟ್ ಜಲ ನಿರ್ಗಮ ಅಂದ್ರೆ ಏನು, ಸುದರ್ಶನ ಲೇಕ್ ಎಲ್ಲಿದೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ UPSC ಯಾವ ತರ ಕೇಳ್ಬೋದು ಅಂದ್ರೆ ಭಾಗ, ಭೋಗ, ಖಾರ, ಬಾಲಿ, ಉದಿಯಾಂಗ, ಉಪಾರಿಕಾರ, ಹಿರಣ್ಯ, ವಾತಭೂತ, ಹಾಲಿವಕರ, ಶುಲ್ಕ, ಕ್ಲಿಪ್ಟ, ಉಪಕ್ಲಿಪ್ಟ, ಇವೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ? ಇದೆಲ್ಲ ಟ್ಯಾಕ್ಸಸ್. ಸೊ ಯಾವುದೋ ಒಂದು ಟರ್ಮ್ ಕೊಡ್ತಾರೆ. ಸೊ ಬಾಲಿ ಇಸ್ ಎ ಟರ್ಮ್ ಅಸೋಸಿಯೇಟೆಡ್ ವಿತ್ ಒನ್ ಆರ್ಕಿಟೆಕ್ಚರ್, ಮ್ಯೂಸಿಕ್, ಟ್ಯಾಕ್ಸ್, ಡ್ರಾಮಾ, ಹಿಂಗೇನೋ ಕೇಳಿದಾಗ ನಮ್ಗೆ ಗೊತ್ತಿರಬೇಕು ಬಾಲಿ ಅನ್ನುವಂಥ ಟರ್ಮು ಟ್ಯಾಕ್ಸ್ ಜೊತೆ ಅಸೋಸಿಯೇಟೆಡ್ ಇರೋದು ಅಂತ. ಸೊ ಇದು ಫಸ್ಟ್ ಲೆವೆಲಲ್ಲಿ ಇರುವಂಥ ಕ್ವಶನ್. ಸೊ ಜನರಲಿ UPSC ಫಸ್ಟ್ ಲೆವೆಲಲ್ಲೇ ಕ್ವಶನ್ ಕೇಳುತ್ತೆ. ಇನ್ನೇನಾದ್ರೂ ಒಂದು ಸ್ಟೆಪ್ ಅಹೆಡ್ ಹೋಗುವಂಥ ಚಾನ್ಸಸ್ ತುಂಬ ಕಡಿಮೆ. ಸೊ ಒಂದು ಸ್ಟೆಪ್ ಅಹೆಡ್ ಹೋದ್ರೆ ಅದು ಆಕ್ಚುಲಿ ಏನು ಅಂತ ನಮ್ಗೆ ಗೊತ್ತಿರಬೇಕು. ಆದ್ರೆ ಎಕ್ಸಾಮ್ ಟೈಮಲ್ಲಿ ಬೇಸ್ಡ್ ಆನ್ ಪ್ರಯಾರಿಟಿ, ನಿಮ್ಗೆ ಟೈಮ್ ಇದ್ರೆ ಮಾತ್ರ ಇಷ್ಟು ಡೆಪ್ತಲ್ಲಿ ಹೋಗಿ, ಇಲ್ಲ ಅಂದ್ರೆ ಸೂಪರ್ಫಿಷಿಯಲ್ ಲೆವೆಲಲ್ಲಿ ಜಸ್ಟ್ ಆ ಟರ್ಮ್ಸ್ ಯಾವುದನ್ನ ಇಂಡಿಕೇಟ್ ಮಾಡುತ್ತೆ, ಟ್ಯಾಕ್ಸ್ನ ಇಂಡಿಕೇಟ್ ಮಾಡುತ್ತೆ ಅಥವಾ ಮತ್ತೆ ಏನು ಇಂಡಿಕೇಟ್ ಮಾಡುತ್ತೆ ಅಷ್ಟು ನೆನಪಿಟ್ಕೊಂಡ್ರೆ ಸಾಕು. ಸೊ ಇಲ್ಲಿ ಭಾಗ ಅಂದ್ರೇನು? ಕಿಂಗ್ಸ್ ಕಸ್ಟಮರಿ ಶೇರ್ ಆಫ್ ದ ಪ್ರೊಡ್ಯೂಸ್ ನಾರ್ಮಲಿ ಅಮೌಂಟಿಂಗ್ ಟು 1/6. ಅಂದ್ರೆ ಯಾರೋ ಒಬ್ಬ ರೈತ 1 ಕ್ವಿಂಟಲ್ ಬೆಳೆದಿರ್ತಾನೆ ಅಂತ ಅನ್ಕೊಳ್ಳಿ, 1 ಕ್ವಿಂಟಲ್ ಅಕ್ಕಿನೋ ಜೋಳನೋ. ಸೊ 1 ಕ್ವಿಂಟಲ್ ಅಲ್ಲಿ 1/6 ಅಂದ್ರೆ ಒಂದ್ರಲ್ಲಿ 6 ಭಾಗ ಮಾಡಿ ಆ 1/6 ಭಾಗ ಯಾರು ಕೊಡ್ಬೇಕು? ಕಿಂಗ್ ಕೊಡ್ಬೇಕು. ಅದೊಂಥರ ಟ್ಯಾಕ್ಸ್ ತರ, ಅದನ್ನ ಭಾಗ ಅಂತ ಕರಿತಾ ಇದ್ರು. ಭೋಗ ಅಂದ್ರೆ ಪಿರಿಯಾಡಿಕ್ ಸಪ್ಲೈ, ಅಂದ್ರೆ 15 ದಿವಸಕ್ಕೆ ಒಂದ್ಸತಿನೋ ತಿಂಗಳಿಗೆ ಒಂದ್ಸತಿನೋ ರೈತರು ಅವ್ರು ಬೆಳೆದಿರುವಂತ ಹಣ್ಣುಗಳನ್ನ ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ರಾಜನ್ ಕೊಡ್ತಾ ಇದ್ರು, ಅದನ್ನ ಭೋಗ ಅಂತ ಕರಿತಿದ್ರು. ಸೊ ಅದು ಒಂದು ತರಹದ ಟ್ಯಾಕ್ಸು. ಓಕೆ, ಅದೊಂದು ತರಹದ ಟ್ಯಾಕ್ಸು. ನೆಕ್ಸ್ಟ್ ಭೋಗ ಆಯ್ತಾ. ನೆಕ್ಸ್ಟ್ ಖಾರ. ಸೊ ಖಾರ ಅಂದ್ರೆ ಪೀರಿಯಾಡಿಕ್ ಟ್ಯಾಕ್ಸ್ ಲಿವೈಡ್ ಆನ್ ದ ವಿಲೇಜ್, ನಾಟ್ ಅ ಪಾರ್ಟ್ ಆಫ್ ದ ಆನ್ಯುವಲ್ ಲ್ಯಾಂಡ್ ಟ್ಯಾಕ್ಸ್. ಸೊ ಅದೊಂದು ಬರೀ ಟ್ಯಾಕ್ಸ್ ಅಂತ ಅಷ್ಟೇ ನೆನಪಿಟ್ಕೊಳ್ಳಿ. ಸೊ ಬಾಲಿ ಅಂದ್ರೆ ಇದು ಒಂದು ಟ್ಯಾಕ್ಸು. ಸೊ ವಾಲಂಟರಿಲಿ ರೈತರು ಕೊಡುವಂತ ಟ್ಯಾಕ್ಸು ಅಪ್ರೆಸಿವ್ ಟ್ಯಾಕ್ಸ್. ಸೊ ಇಷ್ಟು ಕೂಡ ಡಪ್ತಲ್ಲಿ ಬೇಡ. ಬಾಲಿ ಅಂದ್ರೆ ಒಂಥರ ಟ್ಯಾಕ್ಸ್, ಅಷ್ಟು ಗೊತ್ತಿರಲಿ. ಉಡಿಯಾಂಗ ಅಂದ್ರೆ ಪೊಲೀಸ್ ಟ್ಯಾಕ್ಸ್. ಸೊ ಪೊಲೀಸ್ ಸ್ಟೇಷನ್ ಮೇಂಟೈನ್ ಮಾಡೋದಕ್ಕೆಲ್ಲ ಏನು ಜನರು ಟ್ಯಾಕ್ಸ್ ಕಟ್ತಾ ಇದ್ರು ಅದಕ್ಕೆ ಉಡಿಯಾಂಗ ಟ್ಯಾಕ್ಸ್. ನೆಕ್ಸ್ಟ್ ಉಪಾರಿಕಾರ ಅಂದ್ರೆ ಇದೊಂದು ಕೂಡ ಎಕ್ಸ್ಟ್ರಾ ಟ್ಯಾಕ್ಸ್. ಓಕೆ, ಅದ್ರ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಗಲ್ಲ. ಹಿರಣ್ಯ ಅಂದ್ರೆ ಗೋಲ್ಡ್ ಕಾಯಿನ್ಸ್. ನಿಮ್ ಕಡೆ ಏನಾದ್ರು ಬಂಗಾರದ ನಾಣ್ಯಗಳಿದ್ರೆ ಅದ್ರ ಮೇಲೆ ನೀವು ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. ಸೊ ಅದು ಹಿರಣ್ಯ. ನೆಕ್ಸ್ಟ್ ವಾತಭೂತ ಅಂದ್ರೆ ನೀವು ಕೆಲವೊಂದ್ಸತಿ ಸರಿಯಾಗಿ ಮಳೆ ಆಗಲಿ ಅದಕ್ಕೆ ಬೇರೆ ಬೇರೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇರ್ತೀರ. ರೈಟ್ಸ್, ವಿಂಡು ಅಥವಾ ಸ್ಪಿರಿಟ್ಸ್, ಆ ಪೂಜೆ ಎಲ್ಲ ಮಾಡೋದಕ್ಕೆ ಏನು ಖರ್ಚಾಗ್ತಾ ಇರುತ್ತೋ ಆ ಖರ್ಚನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಎಕ್ಸ್ಟ್ರಾ ಟ್ಯಾಕ್ಸ್ ನ ಕಟ್ತಿರ್ತಾರ, ಅದು ವಾತಭೂತ. ಇದು ಕೂಡ ಒಂದು ಟ್ಯಾಕ್ಸ್ ಆಗಿತ್ತು. ನೆಕ್ಸ್ಟ್ ಹಾಲಿವಕರ ಅಂದ್ರೆ ಪ್ಲಫ್ ಟ್ಯಾಕ್ಸ್. ಸೊ ಪ್ಲಫಿಂಗ್ ಅಂದ್ರೆ ಏನು? ನಾವು ನೇಗ್ಲೇನು ಹೊಡಿತೀವೋ, ಸೊ ಯಾರು ನೇಗ್ಲೆ ಓನ್ ಮಾಡ್ತಾರೋ ಸೊ ಅವರು ಆ ಟ್ಯಾಕ್ಸ್ ನ ಕಟ್ಟಬೇಕು. ಯಾಕಂದ್ರೆ ಅದ್ರ ಮುಖಾಂತರ ಅವ್ರು ಬಾಡಿಗೆ ಕೊಟ್ಟು ಎಕ್ಸ್ಟ್ರಾ ಇನ್ಕಮ್ ನ ಅರ್ನ್ ಮಾಡ್ತಾ ಇರ್ತಾರಲ್ಲ, ಸೊ ಅಂಥವ್ರು ಏನ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೋ ಅದನ್ನ ಹಾಲಿವಕರ ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಶುಲ್ಕ ಅಂದ್ರೆ ಮರ್ಚಂಡೈಸ್. ಯಾರು ವ್ಯಾಪಾರಸ್ಥರು ಇರ್ತಾರೋ ಅವ್ರು ಏನ್ ಟ್ಯಾಕ್ಸ್ ನ ಕಟ್ತಾ ಇರ್ತಾರೋ ಆ ಟ್ಯಾಕ್ಸ್ ಶುಲ್ಕ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಿಪ್ಟ ಅಂಡ್ ಉಪಕ್ಲಿಪ್ಟ. ಸೊ ಯಾವ್ದಾದ್ರು ಭೂಮಿನ ಖರೀದಿ ಮಾಡುವಾಗ, ಓಕೆ, ಖರೀದಿ ಮಾಡುವಾಗ ನಾವು ಗೌರ್ಮೆಂಟ್ಗೆ ಏನು ಟ್ಯಾಕ್ಸ್ ಕಟ್ತೀವೋ ಅದೇ ಥರ ಆ ಟೈಮಲ್ಲಿ ಒಬ್ರು ಭೂಮಿನ ಮಾರಾಟ ಮಾಡಿದ್ರೆ ಅವ್ರು ಕೂಡ ರಾಜನಿಗೆ ಒಂದು ಟ್ಯಾಕ್ಸ್ನ ಕಟ್ಟಬೇಕಾಗಿರುತ್ತೆ. ಸೊ ಆ ಟ್ಯಾಕ್ಸ್ನ ನಾವು ಕ್ಲಿಪ್ಟ ಆಮೇಲೆ ಉಪಕ್ಲಿಪ್ಟ ಅಂತ ಕರಿತೀವಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ, ಓಕೆ, ಸೊ ಮೈನಿಂಗ್ ಅಂಡ್ ಮೆಟಲರ್ಜಿ. ಮೈನಿಂಗ್ ಅನ್ನೋದವ್ರಿಗೆ ಗೊತ್ತಿತ್ತಾ, ಮೆಟಲರ್ಜಿ ಅನ್ನೋದು ಗೊತ್ತಿತ್ತಾ ಅವ್ರಿಗೆ? ಎಸ್, ಗೊತ್ತಿತ್ತು. ಅಷ್ಟು ಸೂಪರ್ಫಿಷಿಯಲ್ ಇನ್ಫಾರ್ಮೇಶನ್ ಗೊತ್ತಿರೋ ಸಾಕು. ಅಮರಸಿಂಹ, ವರಹ ಮೀರ ಆಮೇಲೆ ಕಾಳಿದಾಸ ಅವ್ರ ಬುಕ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ಅವ್ರಿಗೆ ಇಂಡಸ್ಟ್ರಿ ರಿಲೇಟೆಡ್ ಒಂದು ಒಳ್ಳೆ ಇನ್ಫಾರ್ಮೇಶನ್ ಗೊತ್ತಿತ್ತು, ಅಷ್ಟೇ, ಅಷ್ಟು ಸಾಕು. ನೆಕ್ಸ್ಟ್ ಐರನ್ ಡೆಪಾಸಿಟ್ಸ್ ಆಫ್ ದ ರಿಚ್ ಡೆಪಾಸಿಟ್ಸ್ ಆಫ್ ಐರನ್ ಓರ್ ಫ್ರಮ್ ಬಿಹಾರ್ ಅಂಡ್ ಕಾಪರ್ ಫ್ರಮ್ ರಾಜಸ್ಥಾನ್. ಓಕೆ, ಸೊ ಎಲ್ಲಿಂದ ಅವ್ರು ಕಾಪರ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು, ಎಲ್ಲಿಂದ ಅವ್ರು ಐರನ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು, ಈ ತರ ವಿಷಯಗಳ ಮೇಲೆ UPSC ಫೋಕಸ್ ಮಾಡಲ್ಲ. ಫೋಕಸ್ ಎಲ್ಲಿ ಮಾಡುತ್ತೆ ಅಂದ್ರೆ ಮಾಡರ್ನ್ ಡೇ ಅಲ್ಲಿ ಐರನ್ ಎಲ್ಲಿ ಸಿಗುತ್ತೆ, ಕಾಪರ್ ಎಲ್ಲಿ ಸಿಗುತ್ತೆ ಅಂತ. ಸೊ ಗುಪ್ತಾಸ್ ಟೈಮಲ್ಲಿ ಅವ್ರು ಎಲ್ಲಿಂದ ಕಾಪರ್ ತಗೋತಾ ಇದ್ರು, ಎಲ್ಲಿಂದ ಐರನ್ ತಗೋತಾ ಇದ್ರು, ಅದು ನಾಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅವ್ರಿಗೆ ಯಾವ ಮೆಟಲ್ ಗೊತ್ತಿತ್ತು, ಹೆಚ್ಚು ಕಡಿಮೆ ಎಲ್ಲ ಮೆಟಲ್ಸು ಗೊತ್ತಿತ್ತು. ಹೀಗಾಗಿ ಈ ಪಾಯಿಂಟ್ ಕೂಡ ಅಂತ ಏನು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಕೂಡ ಇಗ್ನೋರ್ ಮಾಡಿ. ನೆಕ್ಸ್ಟ್ ದ ಇಂಪ್ರೂವ್ಮೆಂಟ್ ಇನ್ ದ ಪ್ಲಫ್ ಶೇರ್ ವಿತ್ ದ ಡಿಸ್ಕವರಿ ಆಫ್ ಐರನ್. ಸೊ ಆಗ್ತಾನೆ ಐರನ್ ನಿಂದ ಬೇರೆ ಬೇರೆ ತರ ಯೂಸೇಜ್ ಮಾಡಕ್ಕೆ ಶುರು ಮಾಡಿದ್ರು. ಹೀಗಾಗಿ ಐರನ್ ಕಬ್ಬಿಣನ ಯೂಸ್ ಮಾಡಿಕೊಂಡು ಪ್ಲಫ್ ಶೇರ್ ಅಂದ್ರೆ ಜಾಸ್ತಿ ನೇಗ್ಲೆಲ್ಲ ಹೊಡಿಯೋದಕ್ಕೆ ಯೂಸ್ ಮಾಡಿ. ಸೊ ಕೃಷಿ ಏನಾಗ್ತಾ ಇತ್ತು, ಈಲ್ಡ್ ಜಾಸ್ತಿ ಆಗ್ತಾ ಇತ್ತು. ಅದು ಕೂಡ ಅಂತ ಏನು ಇಂಪಾರ್ಟೆಂಟ್ ಅಲ್ಲ. ಹೈ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಇನ್ ಮೆಟಲರ್ಜಿ. ಸೊ ಮೆಟಲರ್ಜಿ ಒಳಗಡೆ ದೊಡ್ಡ ಪ್ರಮಾಣದ ಡೆವಲಪ್ಮೆಂಟ್ ಆಗಿತ್ತು ಅನ್ನೋದಕ್ಕೆ ಏನು ಸಾಕ್ಷಿ ಅಂದ್ರೆ ಇಲ್ಲಿ ನೋಡಿ, ಮೆಹರೌಲಿ ಐರನ್ ಪಿಲ್ಲರ್ ಎಲ್ಲಿದೆ? ಕುತುಬ್ ಮಿನಾರ್ ಕಾಂಪ್ಲೆಕ್ಸ್ ಡೆಲ್ಲಿ ಅದ್ರ ಹತ್ರನೇ ಇದೆ, ಡೆಲ್ಲಿಯಲ್ಲಿ. ಸೊ ಯಾವ ಟೈಮಲ್ಲಿ ಮಾಡಿದ್ದು? ಚಂದ್ರಗುಪ್ತ 2 ಅವರ್ ಟೈಮಲ್ಲಿ ಮಾಡಿದ್ದು. ಸೊ ಈಗಲೂ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಮೆಟಲರ್ಜಿಯಲ್ಲಿ ಎಷ್ಟು ಎಕ್ಸ್ಪರ್ಟ್ ಆಗಿದ್ರು ಅನ್ನೋದ್ರ ಬಗ್ಗೆ ನಮಗೆ ಇಂಡಿಕೇಶನ್ ಕೊಡುತ್ತೆ. ಸೊ ಪೀರಿಯಡ್ ಇನ್ ದ ಮೆಟಲ್ ಟೆಕ್ನಾಲಜಿ ವಾಸ್ ದ ಮೇಕಿಂಗ್ ಆಫ್ ಸ್ಟೀಲ್ಸ್ ಅಂಡ್
ಸ್ಟ್ಯಾಚ್ಯೂಸ್ ಆಫ್ ಬುದ್ಧ ನಾಟ್ ಇಂಪಾರ್ಟೆಂಟ್ ಅಂತ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಇಟ್ ವಾಸ್ ಲೇಡ್ ಡೌನ್ ದ ಪೀಪಲ್ ಹ್ಯಾಡ್ ಟು ಪೇ ಫಾರ್ ದ ಲಾಸ್ ಅರೈಸಿಂಗ್ ಔಟ್ ಆಫ್ ದ ಸ್ಮೆಲ್ಟಿಂಗ್ ಆಫ್ ಐರನ್ ಗೋಲ್ಡ್ ಎಕ್ಸೆಟ್ರಾ. ಸೊ ಇದು ಕೂಡ ಏನಂತ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಟ್ರೇಡ್ ಅಂಡ್ ಕಾಮರ್ಸ್. ಸೊ ಟ್ರೂ ಡಿಸ್ಟಿಂಕ್ಟಿವ್ ಟೈಪ್ ಆಫ್ ಟ್ರೇಡರ್ಸ್ ಕಾಲ್ಡ್ ಶ್ರೇಷ್ಠಿ ಅಂಡ್ ಸಾರ್ಥವಹ ಇಂಪಾರ್ಟೆಂಟ್. ಸೊ ಇಲ್ಲಿ ಶ್ರೇಷ್ಠಿ ಆಮೇಲೆ ಸಾರ್ಥವಹ ಅಂದ್ರೆ ಏನು, ಇವರು ಬೇರೆ ಬೇರೆ ತರ ವ್ಯಾಪಾರಸ್ಥರು. ಶ್ರೇಷ್ಠಿ ಅಂದ್ರೆ ಒಂದೇ ಪ್ಲೇಸ್ ಅಲ್ಲಿ ಇದ್ಕೊಂಡು ಅವ್ರು ವ್ಯಾಪಾರನ ಮಾಡ್ತಾ ಇರ್ತಾರೆ. ಹೀಗಾಗಿ ಊರಲ್ಲಿ ಒಂದು ಏನು ಎಮಿನೆಂಟ್ ಪೊಸಿಷನ್, ಅವ್ರು ಒಳ್ಳೆ ಪೊಸಿಷನ್ ಇರುತ್ತೆ, ಬೇರೆ ಜನರೆಲ್ಲ ಅವ್ರ ಮಾತನ್ನ ಕೇಳ್ತಾ ಇರ್ತಾರೆ, ಇವರು ಶ್ರೇಷ್ಠಿ. ಸಾರ್ಥವಾಹ ಅಂದ್ರೆ ಇವರು ಒಂದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಿರಂಗಿಲ್ಲ, ಒಂದ್ ಊರಿಂದ ಮತ್ತೊಂದು ಊರಿಗೆ ಸುತ್ತಾಡ್ತಾ ಇವರು ವ್ಯಾಪಾರ ಮಾಡ್ತಾ ಇರ್ತಾರೆ. ಸೊ ದೇವರ್ ಕ್ಯಾರವ್ಯಾನ್ ಟ್ರೇಡರ್ಸ್. ಸೊ ಇಬ್ಬರಿಗೂ ಮಧ್ಯೆ ಇರುವಂತಹ ಡಿಫರೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಬರುತ್ತೆ ನೋಡಿ. ಸೊ ಯಾವ ಐಟಮ್ಸ್ ನ ಟ್ರೇಡ್ ಮಾಡ್ತಾ ಇದ್ರು ಇದು ಕೂಡ ಏನಂತ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ದ ಅಬಂಡೆಂಟ್ ಇನ್ಸ್ಕ್ರಿಪ್ಷನ್ಸ್ ಅಂಡ್ ದ ಸೀಲ್ಸ್ ಮೆನ್ಷನ್ಸ್ ಇಂಡಿಕೇಟಿವ್ ಟು ದಿಸ್, ಸೊ ನಾಟ್ ಇಂಪಾರ್ಟೆಂಟ್. ಸೊ ಗಿಲ್ಡ್ ಅಂದ್ರೆ ಇಂಪಾರ್ಟೆಂಟ್. ಗಿಲ್ಡ್ ಅಂದ್ರೆ ಏನು ಅದನ್ನ ಆಗ್ಲೇ ಹೇಳಿದ್ನಲ್ಲ. ಸೊ ಕೆಲವೊಂದಿಷ್ಟು ಈ ಕೆಲಸ ಮಾಡೋರು ಅವ್ರದೇ ಒಂದು ಸಂಘ ಮಾಡ್ಕೊಂಡಿರ್ತಾರೆ. ಸೊ ಉದಾಹರಣೆಗೆ ನೇಕಾರದ ಒಂದು ಸಂಘ, ಸೊ ಬೇರೆ ಬೇರೆ ಸಂಘಗಳು. ಓಕೆ, ಸೊ ಆ ಥರ ಗಿಲ್ಡ್ ಮಾಡ್ಕೊಂಡಾಗ ಅವ್ರ ವ್ಯಾಪಾರಕ್ಕೆ ಅದು ಸಹಾಯ ಆಗ್ತಾ ಇರುತ್ತೆ. ಸೊ ಕೆಲವೊಂದಿಷ್ಟು ಗಿಲ್ಡ್ಸ್ ಗಳ ಬಗ್ಗೆ ನಾವು ನಾರದ ಆಮೇಲೆ ಬೃಹಸ್ಪತಿ ಸ್ಮೃತೀಸ್ ಒಳಗಡೆ ಕಾಣಬಹುದು, ನಾಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಪಾಯಿಂಟ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ದ ಬೃಹಸ್ಪತಿ ಸ್ಮೃತಿ ರೆಫರ್ಸ್ ಟು ಗಿಲ್ಡ್ಸ್ ರೆಂಡರಿಂಗ್ ಜಸ್ಟಿಸ್ ಟು ದೇರ್ ಮೆಂಬರ್ಸ್. ಆದ್ರೆ ಕೆಲವು ಸತಿ ಆ ಗಿಲ್ಡ್ಸ್ ಅಲ್ಲಿ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಅವರ ನ್ಯಾಯ ಒದಗಿಸುವಂತ ಪ್ರಯತ್ನ ಕೂಡ ಅವರೇ ಮಾಡ್ತಾ ಇರ್ತಾರೆ. ಸೊ ಅಂತ ಅವ್ರು ಏನೋ ಒಂದು ಡಿಸಿಷನ್ ಕೊಟ್ಟಾಗ ಅದನ್ನ ಕಿಂಗ್ ಕೂಡ ಕ್ವಶನ್ ಮಾಡುವಾಗಿರಲ್ಲ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಗಿಲ್ಡ್ಸ್ ಆಲ್ಸೋ ಆಕ್ಟೆಡ್ ಆಸ್ ಬ್ಯಾಂಕ್ಸ್. ಸೊ ಯಾವುದೋ ಒಂದು ಸಂಘ ಅಂತ ಮಾಡಿರ್ತಾರೆ, ಯಾರೋ ಒಬ್ರಿಗೆ ಹಣ ಬೇಕಾದಾಗ ಅವರೇ ಹಣ ಸಾಲದ ರೂಪದಲ್ಲಿ ಕೂಡ ಕೊಡ್ತಾ ಇರ್ತಾರೆ. ಸೊ ದ ಗಿಲ್ಡ್ಸ್ ಆಕ್ಟೆಡ್ ಆಸ್ ಬ್ಯಾಂಕ್ಸ್, ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಟರ್ಮ್ ಬರುತ್ತೆ ನೋಡಿ, ಉಸೂರಿ ಅಂತ. ಸೊ ಇಂಪಾರ್ಟೆಂಟ್. ಸೊ ಅಂದ್ರೇನೆ ನೀವು ಹಣನ ಕೊಡ್ತಿರ್ತೀರ ಮತ್ತೊಬ್ಬರಿಗೆ ಸಾಲದ ರೂಪದಲ್ಲಿ, ಆದ್ರೆ ತುಂಬಾ ಜಾಸ್ತಿ ಬಡ್ಡಿ ಹಾಕಿ, ಹೈ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಅದನ್ನ ಉಸೂರಿ ಅಂತ ಕರಿತೀವಿ. ಸೊ ಈ ತರ ಫೈನಾನ್ಸ್ ರಿಲೇಟೆಡ್ ಏನೋ ಟರ್ಮ್ ಅಂದ್ರೆ ಹಿಸ್ಟ್ರಿಯಲ್ಲಿ ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಬೇರೆ ದೇಶದ ಜೊತೆ ವ್ಯವಹಾರ ಮಾಡಬೇಕು ಅಂದ್ರೆ ಪೋರ್ಟ್ಸ್, ಓಕೆ ಅಂದ್ರೆ ಬಂದರುಗಳು. ಸೊ ಯಾವ್ಯಾವ ಬಂದರುಗಳನ್ನ ಗುಪ್ತಾಜ್ ಯೂಸ್ ಮಾಡ್ತಾ ಇದ್ರು. ಸೊ ಕಲಿಯನಿ ಅಥವಾ ಮಾಡರ್ನ್ ಡೇ ಕಲ್ಯಾಣ್, ಇದು ಕೂಡ ಮಹಾರಾಷ್ಟ್ರದಲ್ಲಿ. ಚೌಲ್ ಪೋರ್ಟ್, ಇದು ಕೂಡ ಮಹಾರಾಷ್ಟ್ರದಲ್ಲಿ. ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ತರ ಮಾಲೆ ಪೋರ್ಟ್ ಯೂಸ್ ಮಾಡ್ತಾ ಇದ್ರು. ಸೊ ಮಲಾಬಾರ್, ಅದು ಇದು ವೆಸ್ಟರ್ನ್ ಕೋಸ್ಟ್ ಕೇರಳದಲ್ಲಿ. ನೆಕ್ಸ್ಟ್ ಮಂಗಾರೌತ್, ಮಾಡರ್ನ್ ಡೇ ಮಂಗಳೂರು. ಸಾಲೋಪಟ್ನ, ನಾಲೋಪಟ್ನ, ಪಾಂಡೋಪಟ್ನ, ಇವೆಲ್ಲ ಪೋರ್ಟ್ಸ್ ಗಳನ್ನು ಯಾರು ಗುಪ್ತಾಜ್ ಯೂಸ್ ಮಾಡ್ತಾ ಇದ್ರು ಬೇರೆ ದೇಶದವ್ರ ಜೊತೆ ಟ್ರೇಡ್ ಮಾಡೋದಕ್ಕೋಸ್ಕರ. ಸೊ ಎಲ್ಲ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್, ಎಲ್ಲ ಇನ್ಫಾರ್ಮೇಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಫಾಹಿನ್ ರೆಫರ್ಸ್ ಟು ತಾಮ್ರಲಿಪ್ಟಿ. ಸೊ ತಾಮ್ರಲಿಪ್ಟಿ ಇದು ಒಂದು ಪೋರ್ಟ್ ಆಗಿತ್ತು, ಸೊ ಇಂಪಾರ್ಟೆಂಟ್ ಸೆಂಟರ್ ಆಗಿತ್ತು. ಸೊ ತಾಮ್ರಲಿಪ್ಟಿ ಎಲ್ಲಿದೆ ಅಂದ್ರೆ ಮಾಡರ್ನ್ ಡೇ ಬೆಂಗಾಲ್ ಅಲ್ಲಿ ಇದೆ, ಅದು ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಫಿಲ್ಮ್ಸ್ ಪಾಯಿಂಟ್ ಆಫ್ ವ್ಯೂ ಹೆಲ್ಪ್ ಆಗಲ್ಲ, ಜಸ್ಟ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ಯೂಸ್ ಮಾಡ್ಕೋಬಹುದು. ಸೊ ಇವೆಲ್ಲ ಪೋರ್ಟ್ಸ್ ಆಮೇಲೆ ಟೌನ್ಸ್ ನ ಯೂಸ್ ಮಾಡ್ಕೊಂಡು ಯಾರ್ಯಾರ ಜೊತೆ ವ್ಯವಹಾರ ಮಾಡ್ತಾ ಇದ್ವಿ ನಾವು, ಪರ್ಷಿಯಾ ಜೊತೆ, ಮಾಡರ್ನ್ ಡೇ ಇರಾನು, ಅರೇಬಿಯಾ, ಬೈಜೆಂಟೇನಿಯಮ್, ಶ್ರೀಲಂಕಾ, ಚೈನಾ, ಸೌತ್ ಈಸ್ಟ್ ಏಷ್ಯಾ, ಹಿಂಗ್ ಬೇರೆ ಬೇರೆ ದೇಶಗಳ ಜೊತೆ ವ್ಯವಹಾರ ಮಾಡ್ತಾ ಇದ್ವಿ. ಸೊ ಫಿಲ್ಮ್ಸ್ ಅಲ್ಲಿ ಈ ತರ ಕ್ವಶನ್ ಕೇಳಲ್ಲ, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಡಿಡ್ ಇಂಡಿಯಾ ಯೂಸ್ ಟು ಡೂ ಟ್ರೇಡ್ ಡ್ಯೂರಿಂಗ್ ಗುಪ್ತಾ ಎರಾ, ಈ ತರ ಕ್ವಶನ್ ಕೇಳುವಂತ ಚಾನ್ಸಸ್ ಕಡಿಮೆ. ಸೊ ನಾಟ್ ಇಂಪಾರ್ಟೆಂಟ್. ಸೊ ಫಾಹಿನ್ ಡಿಸ್ಕ್ರೈಬ್ಸ್ ದ ಪೆರಿಲ್ಸ್ ಆಫ್ ದ ಸಿ ರೂಟ್. ಸೊ ಸಮುದ್ರ ಮಾರ್ಗವಾಗಿ ನೀವು ಏನೋ ಒಂದು ವ್ಯಾಪಾರ ಅಥವಾ ವ್ಯವಹಾರ ಮಾಡುವಾಗ ಕೆಲವೊಂದಿಷ್ಟು ಥ್ರೆಟ್ ಇತ್ತು, ಯಾರೋ ಕಳ್ತನ ಮಾಡೋದು, ಅಟ್ಯಾಕ್ ಮಾಡೋದು, ಆ ಥರ ಚಾನ್ಸಸ್ ಇತ್ತು. ಅದ್ರ ಬಗ್ಗೆ ಫಾಹಿನ್ ಬುಕ್ ನ ಓದಿದಾಗ ಗೊತ್ತಾಗುತ್ತೆ, ಅವ್ರ ಬರವಣಿಗೆಗಳನ್ನ ನೋಡಿದಾಗ ಅದು ಕೂಡ ಗೊತ್ತಾಗುತ್ತೆ. ಸೊ ಇಂಡಿಯನ್ಸ್ ಬಾಟ್ ಸಿಲ್ಕ್ ಅಂಡ್ ಅದರ್ ಆರ್ಟಿಕಲ್ಸ್ ಫ್ರಮ್ ಚೈನಾ. ಸೊ ಆ ಟೈಮಲ್ಲಿ ಸಿಲ್ಕ್ ನ ಬೇರೆ ದೇಶದಿಂದ ತೊಗೊಂಡ್ಬರ್ತಾ ಇದ್ರು. ಸೊ ಇದು ಸ್ವಲ್ಪ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕಲ್ಚರ್ ಅಂತ ತಗೊಂಡಾಗ, ಸೊ ಕಲ್ಚರ್ ಹೋಗಿಂತ ಮುಂಚೆ ಜಸ್ಟ್ ರಿವಿಸಿಟ್ ಮಾಡೋಣ. ಸೊ ಮೆರೋಲಿ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಏನು, ಮೆಟಲರ್ಜಿ ಬಗ್ಗೆ ಹೇಳುತ್ತೆ. ಶ್ರೇಷ್ಠಿ ಅಂದ್ರೆ ಏನು, ಸಾರ್ಥವಾಹ ಅಂದ್ರೆ ಏನು, ಅದ್ರ ಬಗ್ಗೆ ಡಿಫ್ರೆನ್ಸ್ ನೋಡಿದ್ವಿ. ಗಿಲ್ಡ್ ಅಂದ್ರೆ ಏನು ಅಂತ ನೋಡಿದ್ವಿ, ಉಸುರು ಬಗ್ಗೆ ನೋಡಿದ್ವಿ. ಆಮೇಲೆ ಕಲ್ಯಾಣ, ಚೌಲು, ಮೇಲು, ಮಂಗಾರೌತು, ಸಾಲೋಪಟ್ನ, ನಾಲೋಪಟ್ನ, ಪಾಂಡೋಪಟ್ನ, ಇವೆಲ್ಲ ಇಂಪಾರ್ಟೆಂಟ್ ಪೋರ್ಟ್ಸು ಗುಪ್ತಾ ಪೀರಿಯಡ್ ಅಲ್ಲಿ ಅವ್ರು ಯೂಸ್ ಮಾಡ್ತಾ ಇದ್ದಂತ ಪೋರ್ಟ್ಸು, ಅದ್ರ ಬಗ್ಗೆ ನೋಡಿದ್ವಿ. ತಾಮ್ರಲಿಪ್ಟಿ ಅನ್ನೋದು ಎಲ್ಲಿದೆ, ಬೆಂಗಾಲಲ್ಲಿದೆ ಅಂತ ಅದ್ರ ಬಗ್ಗೆ ಕೂಡ ನಾವು ನೋಡಿದ್ವಿ. ನೆಕ್ಸ್ಟ್ ಸೊ ಕಲ್ಚರ್ ಅಂತ ಬಂದಾಗ ಆಲ್ರೆಡಿ ನಾವು ಕಲ್ಚರ್ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡಿದೀವಿ. ಆರ್ಟ್ ಅಂಡ್ ಕಲ್ಚರ್ ಡಿಸ್ಕಸ್ ಮಾಡುವಾಗ ಡಿಸ್ಕಷನ್ ಮಾಡಿದ್ವಿ. ಸೊ ಕೆಲವೊಂದಿಷ್ಟು ಪಾರ್ಟ್ಸ್ ಆರ್ಟ್ ಅಂಡ್ ಕಲ್ಚರ್ ಆಮೇಲೆ ಹಿಸ್ಟ್ರಿ ಜೊತೆ ಎರಡು ಓವರ್ಲ್ಯಾಪ್ ಆಗುತ್ತೆ. ಸೊ ಜಸ್ಟ್ ರಿವಿಸಿಟ್ ಮಾಡೋಣ. ಸೊ ಏನು ಅಂದ್ರೆ ರಾಕ್ ಕಟ್ ಕೇವ್ಸ್ ಎಲ್ಲೆಲ್ಲಿ ಸಿಗುತ್ತೆ ಆಲ್ರೆಡಿ ನೋಡಿದೀವಿ ನಾವು. ಸೊ ಅಜಂತಾ ಅಲ್ಲಿ ಸಿಗುತ್ತೆ, ಎಲ್ಲೋರಲ್ಲಿ ಸಿಗುತ್ತೆ, ಬಾಗಲ್ ಸಿಗುತ್ತೆ, ಆಮೇಲೆ ಉದಯಗಿರಿಯಲ್ಲಿ ಸಿಗುತ್ತೆ.
ಸೊ ನಮಗಿಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಗೊತ್ತಿರಬೇಕು ಅಂದ್ರೆ ಈ ಎಲ್ಲ ಪ್ಲೇಸಸ್ ಅಲ್ಲಿ ಗುಪ್ತಾ ಅವರ ಪೀರಿಯಡ್ ಅಲ್ಲಿ ಮಾಡಿರುವಂತ ಕೆಲವೊಂದಿಷ್ಟು ರಾಕ್ ಕಟ್ ಕೇವ್ಸ್ ಇಲ್ಲಿ ಸಿಗುತ್ತೆ. ಎಲ್ಲಿ? ಅಜಂತದಲ್ಲಿ, ಎಲ್ಲೋರದಲ್ಲಿ, ಬಾಗಲ್ಲಿ, ಆಮೇಲೆ ಉದಯಗಿರಿ ಕೇವ್ಸ್. ನೆಕ್ಸ್ಟ್ ಇನ್ಫಾರ್ಮೇಶನ್, ಅಜಂತ ಎಲ್ಲೋರ ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಬಾಗು ಮಧ್ಯಪ್ರದೇಶ್. ಉದಯಗಿರಿ ಕೇವ್ಸ್ ಎಲ್ಲಿದೆ? ಒರಿಸ್ಸಾದಲ್ಲಿ. ಅಷ್ಟು ಗೊತ್ತಿರಲಿ. ನೆಕ್ಸ್ಟ್ ಆಲ್ರೆಡಿ ವಿಮಾನ ಶಿಖರ, ದ್ರಾವಿಡ ಸ್ಟೈಲು, ನಗರ ಸ್ಟೈಲು ಎಲ್ಲ ನಾವು ಟೆಂಪಲ್ ಆರ್ಕಿಟೆಕ್ಚರ್ ಅಲ್ಲಿ ನೋಡಿದೀವಿ. ಸೊ ಇಷ್ಟೇ ಗೊತ್ತಿರಲಿ. ಇವೆಲ್ಲ ಟರ್ಮ್ಸ್ ಯಾವ್ದ್ರ ಜೊತೆ ಅಸೋಸಿಯೇಟೆಡ್ ಅಂದ್ರೆ ಟೆಂಪಲ್ ಆರ್ಕಿಟೆಕ್ಚರ್ ಜೊತೆ. ನೆಕ್ಸ್ಟ್ ಫೇಮಸ್ ಸ್ತೂಪಾಸ್ ಬಗ್ಗೆ ಕೂಡ ನಾವು ಆಲ್ರೆಡಿ ನೋಡಿದೀವಿ. ಇಲ್ಲೇನು ಮತ್ತೊಂದ್ಸತಿ ರಿವಿಸಿಟ್. ರತ್ನಗಿರಿಯಲ್ಲಿ ಸ್ತೂಪ ಇದೆ. ಸೊ ರತ್ನಗಿರಿ ಎಲ್ಲಿ ಬರುತ್ತೆ? ಒಡಿಸ್ಸಾದಲ್ಲಿ ಬರುತ್ತೆ. ಮಿರ್ಪುರ್ ಖಾಸ್ ಅಲ್ಲೂ ಕೂಡ ಒಂದು ಸ್ತೂಪ ಇದೆ. ಅದೆಲ್ಲಿ ಬರುತ್ತೆ? ಸಿಂಧ್, ಅರೆ ಪ್ರೆಸೆಂಟ್ ಪಾಕಿಸ್ತಾನ ಬರುತ್ತೆ. ಸೊ ನೀವು ಸ್ಟೋನ್ ಸ್ಕಲ್ಪ್ಚರ್, ಸೊ ಕಲ್ಲಿನಿಂದ ಮಾಡಿರುವಂತ ಕೆತ್ತನೆಗಳ ಬಗ್ಗೆ ನೋಡಿದ್ರೆ ವೆಲ್ ನೋನ್ ಎರೆಕ್ಟ್ ಬುದ್ಧ ಫ್ರಮ್ ಸಾರನಾಥ್. ಸೊ ಆಲ್ರೆಡಿ ಇದನ್ನ ನಾವು ಆರ್ಟ್ ಅಂಡ್ ಕಲ್ಚರ್ ಡಿಸ್ಕಸ್ ಮಾಡುವಾಗ ಡೀಟೇಲ್ಡ್ ಆಗಿ ನೋಡಿದೀವಿ. ಸೊ ಆ ವಿಡಿಯೋನ ಒಂದ್ಸತಿ ನೋಡ್ಬಿಡಿ. ಸೊ ಪರ್ಹ್ಯಾಪ್ಸ್ ದ ಮೋಸ್ಟ್ ಇಂಪ್ರೆಸಿವ್ ಇಸ್ ದ ಗ್ರೇಟ್ ಬೋರ್ ವರಹ ಅಟ್ ದ ಎಂಟ್ರೆನ್ಸ್ ಆಫ್ ದ ಕೇವ್ ಎಟ್ ಉದಯಗಿರಿ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್. ಸೊ ಬೋರ್ ವರಹ ಒಂದು ಸ್ಟೋನ್ ಸ್ಕಲ್ಪ್ಚರು, ಬೋರ್ ಓಕೆ ವರಹ ಅದದು ಒಂದು ಟೆಂಪಲ್ ಎಂಟ್ರೆನ್ಸ್ ಅಲ್ಲಿ ಎಲ್ಲಿ ಫೇಮಸ್ ಆಗಿರುವಂತದ್ದು ಸಿಗುತ್ತೆ? ಉದಯಗಿರಿಯಲ್ಲಿ ಸಿಗುತ್ತೆ. ಇದ್ರ ಬಗ್ಗೆ ಕ್ವಶನ್ ಕೂಡ ಕೇಳಿದ್ದಾರೆ 2014 ಅಲ್ಲಿ. ಸೊ ಇದು ಕೂಡ ಪಾಯಿಂಟ್ ಇಂಪಾರ್ಟೆಂಟ್. ಆಲ್ರೆಡಿ ಆರ್ಟ್ ಅಂಡ್ ಕಲ್ಚರ್ ನೋಡಿದೀವಿ. ಮತ್ತೊಂದು ಸತಿ ಜಸ್ಟ್ ರಿವಿಸಿಟ್ ಮಾಡೋಣ. ಸೊ ಮೆಟಲ್ ಸ್ಟ್ಯಾಚ್ಯೂಸ್. ಸೊ ಒಂದು ಫೇಮಸ್ ಮೆಟಲ್ ಸ್ಟ್ಯಾಚ್ಯೂ ಎಲ್ಲಿ ಸಿಗುತ್ತೆ ಅಂದ್ರೆ ನಲಂದಾದಲ್ಲಿ ಸಿಗುತ್ತೆ. ಯಾರ್ದು? ಬುದ್ಧಂದು. ಎಷ್ಟು ಫೀಟ್ ಇದೆ? 18 ಫೀಟು. ಸೊ ಯಾವ್ದ್ರಿಂದ ಮಾಡಿದ್ದಾರೆ? ಕಾಪರ್ ಇಮೇಜ್. ಓಕೆ, ಕಾಪರ್ ಇಂದ ಮಾಡಿರುವಂತಹ ಬುದ್ಧನ ಮೂರ್ತಿ ಒಂದು ನಲಂದಾದಲ್ಲಿದೆ. 18 ಫೀಟ್ದು. ಯಾವ ಟೈಮಲ್ಲಿ ಮಾಡಿರೋದು? ಗುಪ್ತಾಸ್ ಅವ್ರ ಟೈಮಲ್ಲಿ ಮಾಡಿದ್ದು. ಸೊ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಆಯ್ತು ಸುಲ್ತಾನ್ಗಂಜ್ ಅನ್ನೋ ಅಂತ ಪ್ಲೇಸ್ ಎಲ್ಲಿದೆ? ಬಿಹಾರ್ಲಿದೆ. ಇಲ್ಲಿ ಕೂಡ ಬುದ್ಧನ ಮೂರ್ತಿ ಸಿಗುತ್ತೆ. ಎಷ್ಟು ಫೀಟು? ನಾಟ್ ಇಂಪಾರ್ಟೆಂಟ್. ಇಲ್ಲೇನು ಇಂಪಾರ್ಟೆಂಟ್? ಸುಲ್ತಾನ್ಗಂಜ್ ಅಲ್ಲಿದೆ, ಬಿಹಾರ್ಲಿದೆ. ಅಲ್ಲಿರುವಂತ ಬುದ್ಧನ ಮೂರ್ತಿ ಯಾರ ಪೀರಿಯಡ್ಗೆ ಬಿಲಾಂಗ್ ಆಗುವಂಥದ್ದು? ಗುಪ್ತಾ ಡೈನೆಸ್ಟಿ ಪೀರಿಯಡ್ ಟೈಮ್ ಬಿಲಾಂಗ್ ಆಗುವಂಥದ್ದು. ಅಷ್ಟು ಗೊತ್ತಿರ ಸಾಕು. ನೆಕ್ಸ್ಟ್ ಪೇಂಟಿಂಗ್ಸ್ ಅಂತ ತಗೊಂಡಾಗ ಮುರಲ್ ಪೇಂಟಿಂಗ್ಸ್ ಬಗ್ಗೆ ಆಲ್ರೆಡಿ ನೋಡಿದ್ವಿ ನಾವು. ಸೊ ಮುರಲ್ ಪೇಂಟಿಂಗ್ಸ್ ಎಲ್ಲೆಲ್ಲಿ ಸಿಗುತ್ತೆ ನಮಗೆ? ಅಜಂತದಲ್ಲಿ ಸಿಗುತ್ತೆ, ಬಾಗಲ್ ಸಿಗುತ್ತೆ, ಬಾದಾಮಿಯಲ್ಲಿ ಸಿಗುತ್ತೆ. ನೆಕ್ಸ್ಟ್ ದ ಆರ್ಟ್ ಆಫ್ ಅಜಂತ ಅಂಡ್ ಬಾಗ್ ಶೋಸ್ ದ ಮಧ್ಯ ದೇಶ ಸ್ಕೂಲ್ ಆಫ್ ಪೇಂಟಿಂಗ್. ಸೊ ಇಂಪಾರ್ಟೆಂಟ್ ಇದು. ಇಲ್ಲಿ ಕ್ವಶನ್ ಕೇಳಬಹುದು, ಮಧ್ಯ ದೇಶ ಸ್ಕೂಲ್ ಇದು ಯಾವ್ದ್ರ ಜೊತೆ ಅಸೋಸಿಯೇಟೆಡ್ ಇದ್ದು? ಪೇಂಟಿಂಗ್, ಡ್ಯಾನ್ಸ್, ಡ್ರಾಮಾ ಅಂತ. ಇದು ಸ್ಕೂಲ್ ಆಫ್ ಪೇಂಟಿಂಗ್ ಇದು. ಸೊ ಈ ಮಧ್ಯ ದೇಶ ಬಗ್ಗೆ ಆಲ್ರೆಡಿ ನಾವು ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ ಅಲ್ಲಿ ಡಿಸ್ಕಸ್ ಮಾಡುವಾಗ ಎಲ್ಲೂ ಕಂಡಿಲ್ಲ. ಸೊ ಹೀಗಾಗಿ ಈ ಟರ್ಮ್ ಇಂಪಾರ್ಟೆಂಟ್. ಸೊ ಮಧ್ಯ ದೇಶ ಸ್ಕೂಲ್ ಆಫ್ ಪೇಂಟಿಂಗ್, ಎಸ್ಪೆಷಲಿ ಈ ಫೇಮಸ್ ಪೇಂಟಿಂಗ್ಸ್ ಎಲ್ಲಿ ಕಾಣಬಹುದು ಅಂದ್ರೆ ಅಜಂತ ಆಮೇಲೆ ಬಾಗಲ್ಲಿ ಕಾಣಬಹುದು. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಟೆರಕೋಟಾ ಅಂಡ್ ಪಾಟ್ರಿ. ಟೆರಕೋಟಾ ಅಂದ್ರೆ ಒಂಥರ ಮಣ್ಣಿನಿಂದ ಮಾಡಿರುವಂತಹ ಕೆಲವೊಂದಿಷ್ಟು ವಸ್ತುಗಳು. ಸೊ ಪಾಟ್ರಿ ಇದರ ಫೇಮಸ್ ಎಲ್ಲಿ ಸಿಗುತ್ತೆ ಅಂದ್ರೆ ಅಚಿತ್ ಚಾತ್ರ, ರಾಜ್ಗರ್, ಹಸ್ತಿನಾಪುರ್, ಬಶಾರ್. ಇಷ್ಟು ಡೀಟೇಲ್ಡ್ ಆಗಿ UPSC ಕೇಳಲ್ಲ. ಇಲ್ಲಿ ಏನ್ ಗೊತ್ತಿರಲ್ಲ ಅಂದ್ರೆ ಅಚಿತ್ ಛಾತ್ರ ಇದೆಲ್ಲಿದೆ? ಉತ್ತರ ಪ್ರದೇಶದಲ್ಲಿ. ರಾಜ್ಗರ್ ಎಲ್ಲಿದೆ? ಮಧ್ಯಪ್ರದೇಶಲ್ಲಿ. ಹಸ್ತಿನಾಪುರ್ ಎಲ್ಲಿದೆ? ಉತ್ತರ ಪ್ರದೇಶಲ್ಲಿ. ಬಶಾರ್ ಎಲ್ಲಿದೆ? ಹಿಮಾಚಲ ಪ್ರದೇಶಲ್ಲಿ. ಇಷ್ಟು ಗೊತ್ತಿರಲಿ. ಓಕೆ, ಇಲ್ಲೆಲ್ಲ ಪಾಟ್ರೀಸ್ ಎಲ್ಲ ಫೇಮಸ್ ಪಾಟ್ರೀಸ್ ಆಫ್ ಗುಪ್ತಾ ಪೀರಿಯಡ್ ಇಲ್ಲಿ ಸಿಗುತ್ತೆ ಅಂತ. ನೆಕ್ಸ್ಟ್ ದ ಮೋಸ್ಟ್ ಡಿಸ್ಟಿಂಕ್ಟಿವ್ ಕ್ಲಾಸ್ ಆಫ್ ಪಾಟ್ರಿ ಆಫ್ ದಿಸ್ ಪೀರಿಯಡ್ ಇಸ್ ರೆಡ್ ವೇರ್. ಸೊ ಅತಿ ಫೇಮಸ್ ಆದಂತ ಪಾಟ್ರಿ ಗುಪ್ತಾ ಪೀರಿಯಡ್ ಬಿಲಾಂಗ್ ಆಗೋದು ಯಾವುದು ಅಂದ್ರೆ ರೆಡ್ ವೇರ್. ಓಕೆ, ಅಂತ ಏನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಸಂಸ್ಕೃತ್ ಲಿಟರೇಚರ್. ಸೊ ಲಿಟರೇಚರ್ ಅಂತ ತಗೊಂಡಾಗ ಸಂಸ್ಕೃತ್ ವಾಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್. ಗುಪ್ತಾ ಅವರ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ದಾಗಿತ್ತು? ಸಂಸ್ಕೃತ್ ಆಗಿತ್ತು. ನೆಕ್ಸ್ಟ್ ಸ್ಮೃತಿ ಲಿಟರೇಚರ್ನ ದ ಪೀರಿಯಡ್ಸ್ ಆಫ್ ದ ಲಾಸ್ಟ್ ಫೇಸ್ ಆಫ್ ಸ್ಮೃತಿ ಲಿಟರೇಚರ್. ಸೊ ಸ್ಮೃತಿ ಲಿಟರೇಚರ್ನ ಒಂದು ಲಾಸ್ಟ್ ಫೇಸ್ ನ ಯಾರ ಟೈಮಲ್ಲಿ ಆಯಿತು ಅಂದ್ರೆ ಗುಪ್ತಾಸ್ ಅವರ ಟೈಮಲ್ಲಿ. ಸೊ ಸ್ಮೃತೀಸ್ ಅಂದ್ರೆ ಏನು? ದೀಸ್ ಆರ್ ರಿಲಿಜಿಯಸ್ ಟೆಕ್ಸ್ಟ್. ಅಷ್ಟು ಗೊತ್ತಿರಲಿ. ದೀಸ್ ಆರ್ ರಿಲಿಜಿಯಸ್, ಧರ್ಮಕ್ಕೆ ಸಂಬಂಧಪಟ್ಟಂತ ಟೆಕ್ಸ್ಟ್. ಸೊ ಧರ್ಮಶಾಸ್ತ್ರದು ಆಮೇಲೆ ಪುರಾಣದು ಇವು ಸ್ಮೃತಿಯ ಒಂದು ಭಾಗ. ಅಷ್ಟು ಗೊತ್ತಿರಲಿ. ನೆಕ್ಸ್ಟ್ ಈ ಕಂಟೆಕ್ಸ್ಟ್ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ನೋಡಿ. ಅಷ್ಟಧ್ಯಾಯಿ ಅನ್ನುವಂಥ ಒಂದು ಬುಕ್ನ ಯಾರು ಬರೆದ್ರು? ಗ್ರಾಮರ್ ಬಗ್ಗೆ ಪನಿನಿ ಬರೀತಾರೆ. ಅದೇ ತರ ಮಹಾಭಾಷಾ ಅನ್ನುವಂಥ ಬುಕ್ನ ಯಾರು ಬರೀತಾರೆ? ಪತಂಜಲಿ ಬರೀತಾರೆ. ಅಷ್ಟು ಗೊತ್ತಿರಲಿ. ಇವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನೀವು ಹುಡುಕ್ತಾ ಹೋದಾಗ ಇವ್ರು ಎಕ್ಸಾಕ್ಟ್ ಆಗಿ ಗುಪ್ತಾ ಅವ್ರ ಜೊತೆ ಅಸೋಸಿಯೇಟ್ ಇಲ್ಲ. ಓಕೆ, ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇವರಿಬ್ಬರನ್ನು ಗುಪ್ತಾ ಅವ್ರ ಜೊತೆ ಅಸೋಸಿಯೇಟ್ ಮಾಡಿ ನೆನ್ಪಿಟ್ಕೋಬೇಡಿ. ಇಲ್ಲೇನು ನೆನ್ಪಿಟ್ಕೊಳ್ಳಿ ಅಂದ್ರೆ ಮಹಾಭಾಷಾನ ಯಾರು ಬರೆದ್ರು, ಅಷ್ಟಧ್ಯಾಯಿನ ಯಾರು ಬರೆದ್ರು, ಈ ತರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅಮರಕೋಶ ಅನ್ನುವಂಥ ಬುಕ್ನ ಯಾರು ಬರೆದ್ರು? ಅಮರಸಿಂಹ ಬರೀತಾರೆ. ನೆಕ್ಸ್ಟ್ ಚಂದ್ರಗೋಮಿಯ ಅನ್ನುವಂಥವನು ಯಾವ ಸ್ಕಾಲರು? ಬುದ್ಧಿಸ್ಟ್ ಸ್ಕಾಲರ್. ಸೊ ಇಂಪಾರ್ಟೆಂಟ್ ಇಲ್ಲಿ ಎಕ್ಸಾಂಪಲ್ ಕೇಳಬಹುದು. ಚಂದ್ರಗೋಮಿಯ ಬುದ್ಧಿಸ್ಟ್ ಸ್ಕಾಲರ್, ಜೈನ್ ಸ್ಕಾಲರ್, ಹಿಂದೂ ಸ್ಕಾಲರ್? ಹಿ ವಾಸ್ ಅ ಬುದ್ಧಿಸ್ಟ್ ಸ್ಕಾಲರ್. ಸೊ ಇವೊಂದು ಬುಕ್ ಬರೀತಾರೆ ಚಂದ್ರ ವ್ಯಾಕರಣಂ. ಸೊ ಚಂದ್ರ ವ್ಯಾಕರಣ ಬುಕ್ ಬರೆದವರು ಚಂದ್ರಗೋಮಿಯ. ಯಾವ ಟೈಮಲ್ಲಿ? ಗುಪ್ತಾಸ್ ಪೀರಿಯಡ್ ಅಲ್ಲಿ. ಸೊ ಇವ್ರು ಯಾರು ಧರ್ಮಕ್ಕೆ ಸೇರ್ತಾರೆ? ಬುದ್ಧಿಸಮ್ ಸೇರ್ತಾರೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಪುರಾಣಾಸ್ ಅಂಡ್ ಇತಿಹಾಸ. ಆ ಟೈಮಲ್ಲಿ ಪುರಾಣಾಸ್ ಆಮೇಲೆ ಇತಿಹಾಸನ ಬರೀತಾರೆ. ಸೊ ಅದರಲ್ಲಿ ಒಂದು 18 ಪುರಾಣಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಎಲ್ಲ ಪುರಾಣಸು ಅಂತ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಇಗ್ನೋರ್ ಮಾಡಿ. ಓಕೆ, ಗುಪ್ತಾ ಡೈನೆಸ್ಟಿ ಟೈಮಲ್ಲಿ, ಸೊ ಅವ್ರ ಎರಾ ಟೈಮಲ್ಲಿ ಕೆಲವೊಂದಿಷ್ಟು ಪುರಾಣಸ್ನ ಬರೆದಿದ್ದಾರೆ. ಅಷ್ಟು ಗೊತ್ತಿದ್ರೆ ಸಾಕು. ಎಲ್ಲ ಪುರಾಣಸ್ನ ನೆನ್ಪಿಟ್ಕೊಳ್ಳೋಂಥ ನೆಸಸರಿ ಇಲ್ಲ. ನೆಕ್ಸ್ಟ್ ಬುದ್ಧಿಸ್ಟ್ ಲಿಟರೇಚರ್. ಸೊ ಬುದ್ಧಿಸಮ್ ರಿಲೇಟೆಡ್ ಕೆಲವೊಂದಿಷ್ಟು ನೋಡೋಣ. ಸೊ ಬುದ್ಧಿಸಮ್ ಇನಿಷಿಯಲ್ ಟೈಮಲ್ಲಿ ಅವ್ರು ಯಾವ ಭಾಷೆಯಲ್ಲಿ ಬರಿತಾ ಇದ್ರು ಅಂದ್ರೆ ಪಾಲಿ ಭಾಷೆಯಲ್ಲಿ ಬರಿತಾ ಇದ್ರು.
ಮುಂದೆ ಬರ್ತಾ ಬರ್ತಾ ಸಂಸ್ಕೃತದಲ್ಲಿ ಬರೆಯಕ್ಕೆ ಶುರು ಮಾಡಿದ್ರು. ಇದು ಇಂಪಾರ್ಟೆಂಟ್. ಸೊ ನಾವು ಯಾವಾಗಲೂ ತಲೆಯಲ್ಲಿ ಗೊತ್ತಿರಲಿ, ಪಾಲಿ ಅಂದ್ರೆ ಬುದ್ಧಿಸಮ್ಮು, ಪ್ರಕೃತ್ ಅಂದ್ರೆ ಜೈನಿಸಮು. ಓಕೆ, ಇನಿಷಿಯಲಿ ಬುದ್ಧಿಸಮ್ಮು ಪಾಲಿಯಲ್ಲಿತ್ತು, ಜೈನಿಸಮು ಪ್ರಕೃತಲ್ಲಿತ್ತು. ಮುಂದೆ ಬರ್ತಾ ಬರ್ತಾ ಸಂಸ್ಕೃತದಲ್ಲಿ ಕೂಡ ಬರೆಯೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಫೇಮಸ್ ಆಗೋದಕ್ಕೂ ಅದೇ ರೀಸನ್. ಬುದ್ಧಿಸಮ್ ಆಮೇಲೆ ಜೈನಿಸಮ್ ಯಾಕೆ ಫೇಮಸ್ ಆಗುತ್ತೆ ಅಂದ್ರೆ ಕಾಮನ್ ಜನಸಾಮಾನ್ಯರ ಭಾಷೆಯಲ್ಲಿ ಅವರು ತಮ್ಮ ವಿಚಾರಗಳನ್ನ ಹಂಚ್ಕೊಳ್ಳೋಕೆ ಶುರು ಮಾಡ್ತಾರೆ. ಹೀಗಾಗಿ ಅವ್ರ ರಿಲಿಜನ್ಸ್ ತುಂಬಾ ಫೇಮಸ್ ಆಗುತ್ತೆ. ನೆಕ್ಸ್ಟ್ ಈ ಕಂಟೆಕ್ಸ್ಟ್ ಅಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್. ಇವಾಗ ಆರ್ಯ ದೇವ ಆಮೇಲೆ ಆರ್ಯ ಆಸಂಗ ಈ ತರ ಟರ್ಮ್ ಕೊಟ್ಟು ಬಂದಾಗ ಆಲ್ರೆಡಿ 2022 ಅಲ್ಲಿ 23 ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಟರ್ಮ್ ಕೊಟ್ಟಾಗ ಮ್ಯಾಚ್ ಆಫ್ ಫಾಲೋಯಿಂಗ್ ಟೈಪ್ ಕ್ವಶನ್ ಕೊಟ್ಟು ಒಂದ್ ಕಡೆ ಆರ್ಯದೇವ ಮತ್ತೊಂದ್ ಕಡೆ ಜೈನಿಸಮ್ ಬುದ್ಧಿಸಮ್ ಅಂತ ಕೊಟ್ಟಿರ್ತಾರೆ. ನಮ್ಗೆ ಗೊತ್ತಿರಬೇಕು ಆರ್ಯದೇವ ಬಿಲಾಂಗ್ಸ್ ಟು ಬುದ್ಧಿಸಮ್, ಆರ್ಯ ಆಸಂಗ ಬಿಲಾಂಗ್ಸ್ ಟು ಬುದ್ಧಿಸಮ್. ಅದೇ ತರ ವಾಸುಬಂಧು ಹಿ ಬಿಲಾಂಗ್ಸ್ ಟು ಬುದ್ಧಿಸಮ್. ನೆಕ್ಸ್ಟ್ ದಿಗ್ನಾಗ ಹಿ ಬಿಲಾಂಗ್ಸ್ ಟು ಬುದ್ಧಿಸಮ್. ಸೊ ಈ 4 ಜನ ಪರ್ಸನಾಲಿಟೀಸ್ನ ಆರ್ಯದೇವ, ಆರ್ಯ ಆಸಂಗ, ವಾಸುಬಂಧು, ದಿಗ್ನಾಗ ಇವ್ರನ್ನ ಯಾವ ಜೊತೆ ನಾವು ಅಸೋಸಿಯೇಟ್ ಮಾಡ್ಬೇಕಾದ್ರೆ ಬುದ್ಧಿಸಮ್ ಜೊತೆ. ಸೊ ಆಲ್ರೆಡಿ 2022 ಅಲ್ಲಿ ದಿಗ್ನಾಗ ಅವ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಆರ್ಯದೇವ ಅವ್ರ ಬಗ್ಗೆ ಕೂಡ ಕ್ವಶನ್ ಕೇಳಿದ್ದಾರೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಸೊ ಬೇರೆ ಪರ್ಸನಾಲಿಟೀಸ್ ಮೇಲೆ ಕೂಡ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಈ ಪರ್ಸನಾಲಿಟೀಸ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಜೈನ್ ಲಿಟ್ರೇಚರ್. ಸೊ ಇನಿಷಿಯಲಿ ಜೈನ್ ಲಿಟ್ರೇಚರ್ ಬುಕ್ಸ್ಗಳನ್ನೆಲ್ಲ ಪ್ರಕೃತದಲ್ಲಿ ಬರಿತಾ ಇದ್ರು. ಮುಂದೆ ಬರ್ತಾ ಬರ್ತಾ ಅವರು ಸಂಸ್ಕೃತದಲ್ಲಿ ಬರೆಯಕ್ಕೆ ಶುರು ಮಾಡಿದ್ರು. ಸೊ ಇಲ್ಲೂ ಕೂಡ ಅದೇ ತರ ವಿಮಲ ಅನ್ನುವಂಥ ಪರ್ಸನಾಲಿಟಿ ಯಾವ ಧರ್ಮದ ಜೊತೆ ಅಸೋಸಿಯೇಟೆಡ್ ಇದ್ದವರು? ಜೈನಿಸಮ, ಬುದ್ಧಿಸಮ, ಜೈನಿಸಮ್. ಸೊ ಜೈನ ವರ್ಷನ್ ಆಫ್ ರಾಮಾಯಣನ ಯಾರು ಬರೆದ್ರು? ವಿಮಲ ಅವ್ರು ಬರೆದ್ರು. ಯಾವ ಟೈಮಲ್ಲಿ ಬರೆದ್ರು? ಗುಪ್ತಾಜ ಟೈಮಲ್ಲಿ ಬರೆದ್ರು. ನೆಕ್ಸ್ಟ್ ಸಿದ್ಧಸೇನಾ ದಿವಾಕರ ಇವ್ರು ಯಾವ ಧರ್ಮಕ್ಕೆ ಸೇರಿದವರು? ಇವ್ರು ಕೂಡ ಜೈನಿಸಮ್ಗೆ ಸೇರಿದವರು. ಓಕೆ, ಸೊ ಇವ್ರ ಯಾರ ಟೈಮಲ್ಲಿ ಇದ್ರು? ಗುಪ್ತಾಜ ಅವರ ಟೈಮಲ್ಲಿ ಇವ್ರು ಕೂಡ ಇದ್ರು. ನೆಕ್ಸ್ಟ್ ಸೆಕ್ಯುಲರ್ ಲಿಟ್ರೇಚರ್ ಅಂದ್ರೆ ಯಾವುದೇ ಧರ್ಮಕ್ಕೆ ಸೀಮಿತವಾಗಿರದೇ ಇರುವಂತ ಬುಕ್ಸ್ಗಳನ್ನ ಬರೆದವ್ರು ಯಾರಾದ್ರೂ ಇದ್ದಾರೆ? ಸಮುದ್ರಗುಪ್ತ ಅವ್ರು ಬರೆದಿದ್ದಾರೆ. ಓಕೆ, ಅವ್ರಿಗೆ ಹೆಸರೇ ಇತ್ತು ಕವಿ ರಾಜ ಅಂತ. ಸೊ ಇವರ ಆಸ್ಥಾನದಲ್ಲಿ ಕಾಳಿದಾಸ ಅವ್ರು ಏನು ಬರಿತಾ ಇದ್ರು ಬುಕ್ಸು, ಅಮರಸಿಂಹ ಬರಿತಾ ಇದ್ರು, ವಿಶಾಖದತ್ತ ಬರಿತಾ ಇದ್ರು, ಧನ್ವಂತರಿ ಅವ್ರು ಬರಿತಾ ಇದ್ರು. ಸೊ ಇದು ಯಾವುದು ಧರ್ಮಕ್ಕೆ ಸೀಮಿತವಾಗಿರುವಂತ ಬುಕ್ಸ್ ಅಲ್ಲ. ಕೆಲವೊಬ್ರು ಕವಿತೆಗಳ ಬಗ್ಗೆ ಬರಿತಾ ಇದ್ರು, ಕೆಲವೊಬ್ರು ಮೆಡಿಸಿನ್ಸ್ ಬಗ್ಗೆ ಬರಿತಾ ಇದ್ರು. ಹೀಗಾಗಿ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಇವ್ರು ಬರಿತಾ ಇದ್ರು. ಸೊ ಅದಕ್ಕೆ ಏನೋ ಸೆಕ್ಯುಲರ್ ಲಿಟ್ರೇಚರ್ ಅಂತ ಕರಿತೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಕಾಳಿದಾಸ ಅವ್ರು ಬರೆದಿರುವಂತ ಬುಕ್ ಯಾವುದು, ಮತ್ತೆ ಇದನ್ನ ಬಿಟ್ಟು ಬೇರೆ ಬುಕ್ಸು ಇದಾವೆ. ಆದ್ರೆ ಇಲ್ಲಿ ಬುಕ್ಕಲ್ಲಿ ಯಾವ್ದು ಮೆನ್ಷನ್ ಮಾಡಿದಾರೋ ಫೇಮಸ್ ಬುಕ್ಸು ಅದ್ರ ಬಗ್ಗೆ ಅಷ್ಟೇ ಫೋಕಸ್ ಮಾಡೋಣ. ಒಂದು ಶಕುಂತಲಂ ಬರೆದಿದ್ದಾರೆ, ಮಾಲ್ವಿಕ ಅಗ್ನಿಮಿತ್ರಂ, ಆಮೇಲೆ ವಿಕ್ರಮ್ ಓರ್ವಶಿಯಂ. ಈ 3 ಬುಕ್ಸ್ ನ ಬರೆದಿರೋರು ಕಾಳಿದಾಸ. ದ ವರ್ಕ್ಸ್ ಆಫ್ ಶೂದ್ರಕ. ಸೊ ಮೃಚ್ ಕಟಿಕ ಅನ್ನುವಂಥ ಬುಕ್ ನ ಯಾರು ಬರೆದ್ರು? ಶೂದ್ರಕ ಬರೆದ್ರು. ಅದೇ ತರ ಮುದ್ರ ರಾಕ್ಷಸ ಆಮೇಲೆ ದೇವಿ ಚಂದ್ರಗುಪ್ತಂ ಇದನ್ನ ಯಾರು ಬರೆದ್ರು? ವಿಶಾಖದತ್ತ. ಸೊ ಇದ್ರ ಮೇಲೆ 2023 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. An interesting feature of the dramas of this period is that the elites spoke in Sanskrit, the common people spoke in Prakrit. ಸೊ ಕಲ್ತವರು ವಿದ್ಯಾವಂತರು ಎಲ್ಲರೂ ಸಂಸ್ಕೃತ ಭಾಷೆಯಲ್ಲಿ ಮಾತಾಡ್ತಾ ಇದ್ರು, ಬೇರೆಯವರೆಲ್ಲ ಪ್ರಕೃತಲ್ಲಿ ಮಾತಾಡ್ತಾ ಇದ್ರು. ಸೊ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಕೃತ್ ಲ್ಯಾಂಗ್ವೇಜ್ ಅಂಡ್ ಲಿಟ್ರೇಚರ್. ಸೊ ಇಲ್ಲಿ ನೋಡಿ ಪ್ರಕೃತ ಭಾಷೆಯಲ್ಲಿ ಬೇರೆ ಬೇರೆ ತರ ಏನು ಡೈಲೆಕ್ಟ್ಸ್ ಅಂತ ಕರಿತೀವಿ. ಇವಾಗ ಕನ್ನಡ ತಗೊಂಡಾಗ ಉತ್ತರ ಕರ್ನಾಟಕದಲ್ಲಿ ಬೇರೆ ತರ ಮಾತಾಡ್ತಾರೆ, ಆಮೇಲೆ ಸೌತ್ ಕರ್ನಾಟಕದಲ್ಲಿ ಬೇರೆ ತರ ಮಾತಾಡ್ತಾರೆ. ಸೊ ಅದಕ್ಕೆ ಡೈಲೆಕ್ಟ್ಸ್ ಅಂತ ಕರಿತೀವಿ. ಸೊ ಹೀಗಾಗಿ ಸುರಸೇನಿ, ಅರ್ಧ ಮಗಧಿ ಮತ್ತು ಮಗಧಿ ಇವೆಲ್ಲ ಏನು ಅಂದ್ರೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪ್ರಕೃತ್. ಅಷ್ಟು ಗೊತ್ತಿದ್ರೆ ಸಾಕು. ಇಷ್ಟು ಡೀಟೇಲ್ಡ್ ಆಗಿ ಸುರಸೇನಿ ಎಲ್ಲಿ ಮಾತಾಡ್ತಾ ಇದ್ರು ಮಥುರಾದಲ್ಲಿ, ಅರ್ಧ ಮಗಧಿ ಎಲ್ಲಿ ಮಾತಾಡ್ತಾ ಇದ್ರು ಅವಾದಲ್ಲಿ, ಮಗಧಿ ಎಲ್ಲಿ ಮಾತಾಡ್ತಾ ಇದ್ರು ಮಾಡರ್ನ್ ಬಿಹಾರ್ಲಿ, ಇಷ್ಟು ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಡ. ನೆಕ್ಸ್ಟ್ ನಲಂದ ಯೂನಿವರ್ಸಿಟಿ ಅದೊಂದು ದೊಡ್ಡ ಮಹಾವಿಹಾರ ಆಗಿತ್ತು. ಸೊ 5ನೇ ಶತಮಾನದಿಂದ ಹೆಚ್ಚು ಕಡಿಮೆ 12ನೇ ಶತಮಾನದವರೆಗೂ ಅಥವಾ 13ನೇ ಶತಮಾನದ ಸ್ಟಾರ್ಟಿಂಗ್ ವರೆಗೂ ದೊಡ್ಡ ಫೇಮಸ್ ಯೂನಿವರ್ಸಿಟಿ ಆಗಿತ್ತು. ಸೊ ಇದು ಪ್ರೆಸೆಂಟ್ ಡೇ ಅಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ. ಸೊ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಬಗ್ಗೆ ನಾವು ಸಪರೇಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದೀವಿ. ಸೊ ಆ ವಿಡಿಯೋನ ನೋಡಬಹುದು. ಸೊ ಅದೇ ಟೈಮಲ್ಲಿ ನಲಂದ ಯೂನಿವರ್ಸಿಟಿ ಇದ್ದಾಗ ಮತ್ತೊಂದೆರಡು ಫೇಮಸ್ ಯೂನಿವರ್ಸಿಟಿ ಯಾವ ಇದ್ವು ಅಂದ್ರೆ ಒಂದು ತಕ್ಷಶಿಲಾ ಯೂನಿವರ್ಸಿಟಿ, ಮತ್ತೊಂದು ವಿಕ್ರಮಶಿಲಾ ಯೂನಿವರ್ಸಿಟಿ. ಸೊ ನಲಂದ ಅವರಿಗೆ ಯೂನಿವರ್ಸಿಟಿ ಫ್ಲರಿಶ್ ಆಗೋದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ? ಸ್ಟಾರ್ಟಿಂಗ್ ಅಲ್ಲಿ ಗುಪ್ತಾ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಹರ್ಷವರ್ಧನ ಸಪೋರ್ಟ್ ಮಾಡ್ತಾನೆ, ಆಮೇಲೆ ಹರ್ಷವರ್ಧನ ಆದ್ಮೇಲೆ ಪಾಲಾಸ್ ಕೂಡ ಸಪೋರ್ಟ್ ಮಾಡ್ತಾರೆ. ಓಕೆ, ಮುಂದೆ ಪಾಲಾಸ್ ಕೂಡ ಸಪೋರ್ಟ್ ಮಾಡ್ತಾರೆ. The subsequent centuries were a time of gradual decline, a period during which Buddhism became popular in Eastern India, patronized by Palas. So ಮುಂದೆ ಪಾಲಾಸ್ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ನಲಂದ ಯೂನಿವರ್ಸಿಟಿಗೆ ಗುಪ್ತಾಜು, ಹರ್ಷವರ್ಧನ, ಪಾಲಾಜು ಹಿಂಗೆಲ್ಲರೂ ಸಪೋರ್ಟ್ ನ ಎಕ್ಸ್ಟೆಂಡ್ ಮಾಡ್ತಾರೆ. ನೆಕ್ಸ್ಟ್ ಆರ್ಕಿಯಾಲಜಿಕಲ್ ಫೈಂಡಿಂಗ್ಸ್ ಆಲ್ಸೋ ಕನ್ಫರ್ಮ್ ದ ಕಾಂಟ್ಯಾಕ್ಟ್ ವಿತ್ ದ ಶೈಲೇಂದ್ರ ಡೈನೆಸ್ಟಿ ಆಫ್ ಇಂಡೋನೇಷ್ಯಾ. ಸೊ ಶೈಲೇಂದ್ರ ಡೈನೆಸ್ಟಿ ಇಂಡೋನೇಷ್ಯಾ ಜೊತೆ ಕೂಡ ಕಾಂಟ್ಯಾಕ್ಟ್ಸ್ ಇತ್ತು ಅನ್ನೋದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಇದೆ. ಸೊ ನೆಕ್ಸ್ಟ್ ಇದನ್ನು ಡಿಸ್ಟ್ರಾಯ್ ಮಾಡೋದು ಯಾರು? ನಲಂದ ಯೂನಿವರ್ಸಿಟಿನ ಬಕ್ತಿಯಾರ್ ಖಿಲ್ಜಿ ಇಂಪಾರ್ಟೆಂಟ್. ಸೊ ರೀಸೆಂಟ್ ಆಗಿ ನಲಂದ ಯೂನಿವರ್ಸಿಟಿನ ಮತ್ತೆ ನಾವು ಶುರು ಮಾಡಿದ್ವಿ, ಅದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಸೈನ್ಸ್ ರಿಲೇಟೆಡ್ ತಗೊಂಡಾಗ ಸೊ ಥಿಯರಿ ಆಫ್ ಝೀರೋ ಅದೇ ಟೈಮಲ್ಲಿ ಇನ್ವೆನ್ಷನ್ ಆಯಿತು. ಓಕೆ,
ಆ ಟೈಮಲ್ಲಿ ಇನ್ವೆನ್ಷನ್ ಆಯಿತು ಥಿಯರಿ ಆಫ್ ಝೀರೋ. ಸೊ ಇಲ್ಲಿ ಕೆಲವೊಂದಿಷ್ಟು ನೋಡಿದ್ವಿ ನಾವು ಅಜಂತಾ ಎಲ್ಲೋರ ಎಲ್ಲ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 18 feet ಕಾಪರ್ ಆಯಿತು. ಸಂಸ್ಕೃತ ಸ್ಮೃತಿ ಲಿಟರೇಚರ್, ಧರ್ಮಶಾಸ್ತ್ರ, ಪುರಾಣಾಜ, ಅಷ್ಟಧ್ಯಾಯಿ, ಮಹಾಭಾಷಾ, ಅಮರಕೋಶ, ಚಂದ್ರ ವ್ಯಾಕರಣಂ, ಆರ್ಯ ಆಸಂಗ, ಆರ್ಯದೇವ, ವಾಸುಬಂಧು, ದಿಗ್ನಾಗ ಇವ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಪ್ರಕೃತ್, ವಿಮಲ, ಸಿದ್ಧಸೇನ, ದಿವಾಕರ, ಕಾಳಿದಾಸಸ್ ವರ್ಕ್ಸ್, ಮಿಚ್ ಕಟಿಕ, ವಿಶಾಖ ದತ್ತಾಸ್ ವರ್ಕ್ಸ್, ಸುರಸೇನಿ, ಅರ್ಧ ಮಗಾದಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಸೊ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸೈನ್ಸ್ ಬಗ್ಗೆ. ಸೊ ಥಿಯರಿ ಆಫ್ ಝೀರೋ ಅದೇ ಟೈಮಲ್ಲಿ ಇನ್ವೆನ್ಷನ್ ಆಯಿತು. ನೆಕ್ಸ್ಟ್ ಇಲ್ಲೇನ ನೆಕ್ಸ್ಟ್ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್, ಸೂರ್ಯ ಸಿದ್ಧಾಂತ ಅನ್ನುವಂಥ ಬುಕ್ನ ಯಾರು ಬರೆದ್ರು? ಆರ್ಯಭಟ್ಟ ಅವ್ರು ಬರೆದ್ರು. ಸೊ ಇದು ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಸೊ ಇದು ಸೋಲಾರ್ ಎಕ್ಲಿಪ್ಸ್ ಅಂದ್ರೆ ಸೂರ್ಯಗ್ರಹಣ ಆಗೋದಕ್ಕೆ ಕಾರಣ ಏನು, ಅದ್ರ ಬಗ್ಗೆ ಅವ್ರ ರೀಸನ್ನ ಸೂರ್ಯ ಸಿದ್ಧಾಂತದಲ್ಲಿ ಕೊಡ್ತಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾರೆ, ಸೂರ್ಯ ಸಿದ್ಧಾಂತನ ಯಾರು ಬರೆದ್ರು ಅಂತ ಕೇಳಿದ್ರೆ ಗೊತ್ತಿರಬೇಕು, ಆರ್ಯಭಟ್ಟ ಅವರು. ನೆಕ್ಸ್ಟ್ ಸೈಜ್ ಆಫ್ ದ ಅರ್ತ್. ಸೊ ಭೂಮಿಯ ಸೈಜ್ ಏನಿದೆ ಅಂತ ಅವಾಗ ಆರ್ಯಭಟ್ಟ ಅವ್ರು ಏನು ಕೊಟ್ಟಿದ್ದಾರೋ ಹೆಚ್ಚು ಕಡಿಮೆ ಮಾಡರ್ನ್ ಡೇ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಸಿಕ್ಕಿದೆಯೋ ಅದ್ರ ಜೊತೆ ಹೆಚ್ಚು ಕಡಿಮೆ ಮ್ಯಾಚ್ ಆಗುತ್ತೆ. ಸೊ ಇದು ಕೂಡ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಆ ಟೈಮಲ್ಲೇ ಸೈಂಟಿಫಿಕ್ ಡೆವಲಪ್ಮೆಂಟ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂತ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಫಸ್ಟ್ ಆಸ್ಟ್ರಾನಮರ್ ಆಗಿದ್ರು ಆರ್ಯಭಟ್ಟ ಅವರು. ನೆಕ್ಸ್ಟ್ ಟು ಡಿಸ್ಕವರ್ ದಟ್ ದ ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಓನ್ ಆಕ್ಸಿಸ್. ಸೊ ಅರ್ತ್ ತನ್ನ ಆಕ್ಸಿಸ್ ಸುತ್ತಮುತ್ತ ಈ ಥರ ಸುತ್ತುತ್ತೆ ಅಂತ ಫಸ್ಟ್ ಡಿಸ್ಕವರ್ ಮಾಡಿದವರು ಆರ್ಯಭಟ್ಟ ಅವರು. ಮಾಡರ್ನ್ ಡೇ ನಮ್ಗೆ ಎಲ್ರಿಗೂ ಗೊತ್ತಿದೆ, ಆದರೆ ಆ ಟೈಮಲ್ಲಿ ಯಾವುದೇ ಒಂದು ಪ್ರೂಫ್ ಇಲ್ಲದೆ ಅದನ್ನ ಕನ್ವಿನ್ಸ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿತ್ತು. ಆದರೆ ಫಸ್ಟ್ ಟೈಮು ಅವರು ಆ ಥಿಯರಿನ ತೊಗೊಂಬರ್ತಾರೆ, ಅಂದರೆ ಅರ್ತ್ ಭೂಮಿ ತನ್ನ ಆಕ್ಸಿಸ್ ಸುತ್ತಮುತ್ತ ಸುತ್ತುತ್ತೆ ಅಂತ. ಸೊ ಮತ್ತೊಂದು ಬುಕ್ನ ಬರೀತಾರೆ ಆರ್ಯಭಟ್ಟಿಯಂ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್. ಸೊ ಆರ್ಯಭಟ್ಟಿಯಂ ಬುಕ್ ಯಾರು ಬರೆದ್ರು? ಆರ್ಯಭಟ್ಟ. ನೆಕ್ಸ್ಟ್ ಬೃಹತ್ ಸಂಹಿತ ಬುಕ್ನ ಯಾರು ಬರೀತಾರೆ? ವರಹ ಮಿಹಿರ. ನೆಕ್ಸ್ಟ್ ಅದು ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಆಸ್ಟ್ರಾನಮಿ, ಫಿಸಿಕಲ್, ಜಾಗ್ರಫಿ, ನಾಟ್ ಇಂಪಾರ್ಟೆಂಟ್. ವರಹ ಮಿಹಿರ ಅವರು ಬೇರೆ ಬುಕ್ಸ್ ಯಾವುದು ಅಂದ್ರೆ ಒಂದು ಪಂಚ ಸಿದ್ಧಾಂತಿಕ, ಮತ್ತೊಂದು ಬೃಹತ್ ಜಾತಕ. ಇವೆಲ್ಲ ಬುಕ್ಸ್ನ ವರಹ ಮಿಹಿರ ಅವ್ರು ಬರೀತಾರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಬ್ರಹ್ಮಗುಪ್ತ. ಸೊ ಅವ್ರು ಎರಡು ಇಂಪಾರ್ಟೆಂಟ್ ಬುಕ್ಸ್ನ ಬರೀತಾರೆ, ಒಂದು ಬ್ರಹ್ಮಪುಟ ಸಿದ್ಧಾಂತ, ಮತ್ತೊಂದು ಖಂಡಕಜಾಕ. ಸೊ ಎರಡು ಬುಕ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮೆಡಿಕಲ್ ಸೈನ್ಸ್ ಅಂತ ಬಂದಾಗ ಸೊ ವರಹ ಮಿಹಿರ ಅವ್ರ ಬುಕ್ಸ್ನ ನೋಡಿದಾಗ ಮರ್ಕ್ಯೂರಿ ಆಮೇಲೆ ಐರನ್ನ ಯಾವ ತರ ಮೆಡಿಕಲ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಅಂದ್ರೆ ನವನೀತಕಂ ಈ ಬುಕ್ ಯಾವ್ದ್ರ ಜೊತೆ ಅಸೋಸಿಯೇಟೆಡ್ ಇದೆ ಅಂತ UPSC ಕೇಳಬಹುದು. ಸೊ ಇಟ್ಸ್ ಅ ಮೆಡಿಕಲ್ ವರ್ಕ್. ಸೊ ಮೆಡಿಸಿನ್ ರಿಲೇಟೆಡ್ ಒಂದು ಬುಕ್ ಯಾವುದು ಅಂದ್ರೆ ನವನೀತಕಂ. ಓಕೆ, ಅದೇ ತರ ಹಸ್ಯಾಯುರ್ವೇದ ಅಂದ್ರೆ ಏನು? ವೆಟರ್ನರಿ ಸೈನ್ಸ್. ಪ್ರಾಣಿಗಳನ್ನ ಟ್ರೀಟ್ ಮಾಡೋದಕ್ಕೆ ಯಾವ ತರ ಟ್ರೀಟ್ ಮಾಡಬೇಕು, ಅದಕ್ಕೆ ಏನು ಮೆಡಿಸಿನ್ಸ್, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಹಸ್ಯಾಯುರ್ವೇದದಲ್ಲಿದೆ. ಅದನ್ನ ಬರೆದವ್ರು ಯಾರು? ಫಲಕಪ್ಯ. ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಫೈನಲಿ ಲಾಸ್ಟ್ ಪಾರ್ಟಿಗೆ ಬಂದ್ವಿ, ಡಿಕ್ಲೈನ್ ಆಫ್ ದ ಗುಪ್ತಾ ಎಂಪೈರ್. ಅದಕ್ಕಿಂತ ಮುಂಚೆ ಜಸ್ಟ್ ಒಂದ್ಸತಿ ಬೆಳಕು ಚೆಲ್ಲೋಣ. ಥಿಯರಿ ಆಫ್ ಝೀರೋ, ಸೂರ್ಯ ಸಿದ್ಧಾಂತ ಯಾರು ಬರೆದ್ರು? ಆರ್ಯಭಟ್ಟಿಯಂ ಯಾರು ಬರೆದ್ರು? ಬೃಹತ್ ಸಂಹಿತ ಯಾರು ಬರೆದ್ರು? ಪಂಚ ಸಿದ್ಧಾಂತಿಕ ಯಾರು ಬರೆದ್ರು? ಬೃಹತ್ ಜಾತಕ ಯಾರು ಬರೆದ್ರು? ಬ್ರಹ್ಮಗುಪ್ತಾಸ್ ವರ್ಕ್ಸ್ ಯಾವುದೇ ಗೊತ್ತಿರಬೇಕು. ನವನೀತಕಂ ಅದ್ರ ಜೊತೆ ಯಾವ್ದ್ರ ಬಗ್ಗೆ ಡೀಲ್ ಮಾಡುತ್ತೆ ಅದು ಗೊತ್ತಿರಬೇಕು. ಹಸ್ಯಾಯುರ್ವೇದ ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅದು ಕೂಡ ಗೊತ್ತಿರಬೇಕು. ಓಕೆ, ಫೈನಲಿ ಗುಪ್ತಾಸ್ ಅವ್ರ ಡಿಕ್ಲೈನ್ ಅಂದ್ರೆ ಗುಪ್ತಾಸ್ ಅವ್ರ ಪವರ್ ಕಡಿಮೆ ಆಗ್ತಾ ಹೋಯ್ತು, ವೀಕ್ ಆಗ್ತಾ ಹೋದ್ರು. ಅದಕ್ಕೆ ಏನ್ ರೀಸನ್? ಸೊ ದ ಲಾಸ್ಟ್ ರೆಕಾಗ್ನೈಸ್ಡ್ ಕಿಂಗ್ ಆಫ್ ದ ಗುಪ್ತಾ ಲೈನ್ ವಾಸ್ ವಿಷ್ಣುಗುಪ್ತ. ಸೊ ಇದೇನಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಲ್ಲ. ಸೊ ಮೇನ್ ಅವರ ಪವರ್ ವೀಕ್ ಆಗೋದಕ್ಕೆ ಇಂಟರ್ನಲ್ ಫೈಟಿಂಗ್, ಅವ್ರ ಒಳಗಡೆ ಜಗಳ ಶುರು ಆಯ್ತು, ಅದೊಂದು. ನೆಕ್ಸ್ಟ್ ಡಿಸೆನ್ಷನ್ಸ್, ಅದು ಒಂದು ರೀಸನ್. ನೆಕ್ಸ್ಟ್ ಅಲ್ಲದೆ ಡ್ಯೂರಿಂಗ್ ದ ರೀನ್ ಆಫ್ ಗುಪ್ತಾ ಕಿಂಗ್ ಬುದ್ಧಗುಪ್ತ, ಒಕಟಕ ರೂಲರ್. ಸೊ ನರೇಂದ್ರ ಸೇನಾ ಅನ್ನೋ ಒಕಟಕ ರೂಲರು ಅಟ್ಯಾಕ್ ಮಾಡ್ತಾರೆ, ಅದು ಒಂದು ರೀಸನ್. ಸೊ ಅಟ್ಯಾಕ್ ಯಾವ ರೀಜನ್ ಮೇಲೆ ಮಾಡಿ ಯಾವ ರೀಜನ್ ತಮ್ಮ ಕಬ್ಜಾದಲ್ಲಿ ತಗೋತಾರೆ, ಇದೆಲ್ಲ ನಾಟ್ ಇಂಪಾರ್ಟೆಂಟ್. ಓಕೆ, ನಾಟ್ ಇಂಪಾರ್ಟೆಂಟ್. ಅಲ್ಲಿ ಬಂದಿರೋದು ಟರ್ಮ್ ಇಂಪಾರ್ಟೆಂಟ್. ಮಾಲ್ವಾ ಅಂದ್ರೆ ಎಲ್ಲಿ ಬರುತ್ತೆ? ರಾಜಸ್ಥಾನ್ ಪ್ಲಸ್ ಮಧ್ಯಪ್ರದೇಶ್. ಮೇಘಾಲ ಅಂದ್ರೆ ಎಲ್ಲಿ ಬರುತ್ತೆ? ಪ್ರೆಸೆಂಟ್ ಡೇ ಮಧ್ಯಪ್ರದೇಶ್ ಪ್ಲಸ್ ಛತ್ತೀಸ್ಗಢ. ಕೋಸಲ ಅಂದ್ರೆ ಎಲ್ಲಿ ಬರುತ್ತೆ? ಉತ್ತರ ಪ್ರದೇಶಲ್ಲಿ. ಅಂದ್ರೆ ನರೇಂದ್ರ ಸೇನಾ ಅಟ್ಯಾಕ್ ಮಾಡಿ ಯಾವ ಪ್ರದೇಶಗಳನ್ನ ತನ್ನ ವಶದಲ್ಲಿ ತಗೊಂಡ ಅದು ಇಂಪಾರ್ಟೆಂಟ್ ಅಲ್ಲ. ನಮ್ಗೇನು ಗೊತ್ತಿರಲಿ ಅಂದ್ರೆ ನರೇಂದ್ರ ಸೇನಾ ಗುಪ್ತಾಸ್ ಮೇಲೆ ಅಟ್ಯಾಕ್ ಮಾಡ್ದ ಅಷ್ಟೇ ಗೊತ್ತಿರಲಿ. ಇಲ್ಲಿ ಬರೋವಂಥ ಪ್ಲೇಸಸ್ ರೀಜನ್ಸ್ ಮಾಡರ್ನ್ ಡೇಲಿ ಯಾವ ಸ್ಟೇಟ್ ಅಲ್ಲಿ ಇದೆ ಅಷ್ಟು ಗೊತ್ತಿರಿ ಸಾಕು. ನೆಕ್ಸ್ಟ್ ಅದೇ ತರ ಹರಿಶೇನ್, ಇಲ್ಲಿ ಕನ್ಫ್ಯೂಷನ್ ಆಗುವಂತ ಚಾನ್ಸ್ ಇರುತ್ತೆ. ಹರಿಸೇನಾ ಬೇರೆ, ಓಕೆ, ಇಲ್ಲಿ ಹರಿಶನ್. ಸೊ ಹಿ ವಾಸ್ ಅ ಒಕಟಕ ಕಿಂಗ್. ಸೊ ಅವನು ಕೂಡ ಗುಪ್ತಾಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ ಯಾವ್ದು ರೀಜನ್ಸ್, ಯಾವ ರೀಜನ್ಸ್ ತನ್ನ ಕಬ್ಜಾದಲ್ಲಿ ತಗೋತಾನೆ, ತನ್ನ ವರ್ಷದಲ್ಲಿ ತಗೋತಾನೆ, ನಾಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಕಂದಗುಪ್ತಾಸ್ ರೀನ್. ಸೊ ಸ್ಕಂದಗುಪ್ತ ಟೈಮಲ್ಲಿ ಹುನ್ಸ್ ಅಟ್ಯಾಕ್ ಮಾಡ್ತಾರೆ, ಇದು ಇಂಪಾರ್ಟೆಂಟ್. ಸೊ ಯಾವ ಟೈಮಲ್ಲಿ ಹುನ್ಸ್ ಅಟ್ಯಾಕ್ ಮಾಡಿದ್ರು? ಸ್ಕಂದಗುಪ್ತ ಟೈಮಲ್ಲಿ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಹುನ್ಸ್ ಇನ್ವೇಷನ್, ಫಾರಿನ್ ಇನ್ವೇಷನ್. ಸೊ ಯಾವಾಗ ಫಾರಿನ್ ಇನ್ವೇಷನ್ ಆಗಿದೆಯೋ ಅದು UPSC ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹೀಗಾಗಿ ಇದು ಇಂಪಾರ್ಟೆಂಟ್.
ಸೊ ಹುನ್ಸನ್ನ ಸೋಲಿಸ್ತಾನ ಇಲ್ಲ ಸ್ಕಂದಗುಪ್ತ ಸೋಲಿಸ್ತಾನೆ, ಆದ್ರೆ ಸೋಲಿಸೋ ಅಂತ ಪ್ರೊಸೆಸ್ನಲ್ಲಿ ಯುದ್ಧದಲ್ಲಿ ತುಂಬಾ ಹಣನ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಸೊ ಹೀಗಾಗಿ ಮುಂದೆ ಅದು ವೀಕ್ ಆಗ್ತಾ ಹೋಗುತ್ತೆ. ಗುಪ್ತಾ ಎಂಪೈರ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಗುಪ್ತಾ ಎಂಪೈರ್ ವೀಕ್ ಆದ್ಮೇಲೆ ಯಾರು ಪವರ್ಫುಲ್ ಆಗ್ತಾರೆ? ಸೊ ಗುಪ್ತಾ ಎಂಪೈರು ಮೊದಲು ಸೆಂಟ್ರಲೈಸ್ಡ್ ಎಂಪೈರ್ ಇತ್ತು. ಸೊ ಇದು ವೀಕ್ ಆದ್ಮೇಲೆ ಸಣ್ಣ ಪುಟ್ಟ ಡೈನಾಸ್ಟೀಸ್ ಎಲ್ಲ ಹುಟ್ಕೊಳ್ಳುತ್ತೆ. ಸೊ ಯಾರು ಹುಟ್ಕೊಳ್ತಾರೆ ಅಂದ್ರೆ ಯಶೋಧರ್ಮನ್ ಆಫ್ ಮಾಲ್ವಾ. ಸೊ ಮಾಲ್ವಾ ಪ್ರದೇಶದಲ್ಲಿ ಯಶೋಧರ್ಮನ್ ಅನ್ನೋಂಥ ಒಬ್ಬ ಕಿಂಗ್ ಫೇಮಸ್ ಆಗ್ಬಿಡ್ತಾನೆ. ಸೊ ಅವ್ನು ಯಾವ ಡೈನಾಸ್ಟಿಗೆ ಬಿಲಾಂಗ್ ಆಗ್ತಾನೆ? ಅವಲಿಕಾರ ಡೈನಾಸ್ಟಿ. ಅದೇ ತರ ಮೌಖಾರಿಸ್ ಅನ್ನೋಂಥ ಮತ್ತೊಂದು ಡೈನಾಸ್ಟಿ ಪವರ್ಫುಲ್ ಆಗುತ್ತೆ. ಎಲ್ಲಿ? ಕನೌಜ್ ರೀಜನ್ ಅಲ್ಲಿ. ಕನೌಜ್ ಎಲ್ಲಿದೆ? ಉತ್ತರ ಪ್ರದೇಶದಲ್ಲಿ. ಅದೇ ತರ ಮೈತ್ರಕಾಜ್ ಅನ್ನೋರು ಪವರ್ಫುಲ್ ಆಗ್ತಾರೆ. ಎಲ್ಲಿ? ವಲಬಿ ರೀಜನ್ ಅಲ್ಲಿ. ಅದೆಲ್ಲಿ? ಸೌರಾಷ್ಟ್ರ, ಗುಜರಾತ್ ಅಲ್ಲಿ. ಸೊ ಏನಾಯ್ತು? ಗುಪ್ತಾ ಎಂಪೈರ್ ವೀಕ್ ಆದ್ಮೇಲೆ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಸಣ್ಣ ಪುಟ್ಟ ಡೈನಾಸ್ಟೀಸ್ ಎಲ್ಲ ಹುಟ್ಕೊಳ್ಳುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಇದ್ರ ಮೇಲೆ ಕೂಡ UPSC ಅವರು ಕ್ವಶನ್ ಕೇಳಿದ್ದಾರೆ. ಸೊ ಆಫ್ಟರ್ ದ ಡಿಕ್ಲೈನ್ ಆಫ್ ಗುಪ್ತಾಸ್ ವಿಚ್ ಆಫ್ ದ ಫಾಲೋಯಿಂಗ್ ಡೈನಾಸ್ಟೀಸ್ ಎಮರ್ಜ್ಡ್ ಪವರ್ಫುಲ್ ಅಂತ. ಸೊ ಇವು ಗೊತ್ತಿರಬೇಕು. ಮೈತ್ರಕಾಸ್ ಆಫ್ ವಲಬಿ, ಮೌಖಾರಿಸ್ ಆಫ್ ಕನೌಜು, ಯಶೋಧರ್ಮನ್ ಆಫ್ ಮಾಲ್ವಾ, ಇವೆಲ್ಲ ಇಂಪಾರ್ಟೆಂಟು. ಓಕೆ, ಇದಾದ್ಮೇಲೆ ಮುಂದೆ ಏನಾಗುತ್ತೆ? ಬೇರೆ ಸಣ್ಣ ಸಣ್ಣ ರಾಜರು ಹುಟ್ಟಾದ್ಮೇಲೆ ಗುಪ್ತಾ ಏನು ದೊಡ್ಡ ಡೈನಾಸ್ಟಿ ಇತ್ತು ಅದು ಬರೀ ಮಗಧ ರೀಜನ್ ಮಾತ್ರ ಸೀಮಿತವಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್. ಸೊ ಮುಂದೆ ವೀಕ್ ಆದ್ಮೇಲೆ ದಿ ಡಿಡ್ ನಾಟ್ ಫೋಕಸ್ ಆನ್ ಎಂಪೈರ್ ಬಿಲ್ಡಿಂಗ್. ಸಾಮ್ರಾಜ್ಯನ ಎಕ್ಸ್ಪಾಂಡ್ ಮಾಡೋದ್ರ ಮೇಲೆ ಮುಂದೆ ಅವರು ಫೋಕಸ್ ಮಾಡಲ್ಲ. ಸೊ ಇಲ್ಲಿ ಫೈನಲಿ ಏನ್ ಗೊತ್ತಾಯ್ತು ಅಂದ್ರೆ ವೀಕ್ ರೂಲರ್ಸ್, ವೀಕ್ ಆಗಿರುವಂತ ರೂಲರ್ಸು ಇನ್ಸೆಸೆಂಟ್ ಇನ್ವೇಷನ್ಸ್, ಬೇರೆ ಅಟ್ಯಾಕ್ ಆಗೋದು, ಕೆಲವೊಂದ್ಸತಿ ಫಾರಿನ್ ಅವರಿಂದ ಅಟ್ಯಾಕ್ ಆಗೋದು. ಎಕ್ಸಾಂಪಲ್ ಹುನ್ ಇನ್ವೇಷನ್. ಆಮೇಲೆ ನೇಟಿವ್ ರೂಲರ್ಸ್, ಫಾರ್ ಎಕ್ಸಾಂಪಲ್ ವಕಟಕಾಸ್ ಅಟ್ಯಾಕ್. ಎಲ್ಲ ಅಟ್ಯಾಕ್ ಗಳಿಂದ ಏನಾಗುತ್ತೆ? ಫೈನಲಿ ಗುಪ್ತಾ ಎಂಪೈರ್ ವೀಕ್ ಆಗುತ್ತೆ. ಓಕೆ, ಇಟ್ ಲೆಡ್ ಟು ದ ಡಿಕ್ಲೈನ್ ಆಫ್ ಗುಪ್ತಾ ಎಂಪೈರ್. ಸೊ ಬೈ ದ ಬಿಗಿನಿಂಗ್ ಆಫ್ ದ 6th century, 6ನೇ ಶತಮಾನದ ಶುರುವಾತ್ನಲ್ಲಿ ಹೆಚ್ಚು ಕಡಿಮೆ ದ ಎಂಪೈರ್ ಹ್ಯಾಡ್ ಡಿಸ್ಇಂಟಿಗ್ರೇಟೆಡ್ ಅಂಡ್ ವಾಸ್ ರೂಲ್ಡ್ ಬೈ ಮೆನಿ ರೀಜನಲ್ ಚೀಫ್ಟನ್ಸ್. ಅಂದರೆ 6ನೇ ಶತಮಾನದ ಶುರುವಾತದಲ್ಲೇ, ಪ್ರಾರಂಭದಲ್ಲೇ ಏನಾಗುತ್ತೆ? ಹೆಚ್ಚು ಕಡಿಮೆ ಗುಪ್ತಾ ಎಂಪೈರ್ ಡಿವೈಡ್ ಆಗಿ ಚೂರಾಗಿ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ರಾಜರೆಲ್ಲ ಆಳಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಸೊ ಇದನ್ನ ನೋಡಿದಾಗ ಈ ಬೇರೆ ಬೇರೆ ಸೋರ್ಸಸ್ ಓದುವಾಗ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಏನು ಅಂದ್ರೆ ಇಲ್ಲಿ 6ನೇ ಶತಮಾನ ಅಂತ ಹೇಳಿದ್ದೀನಿ, ಆದ್ರೆ ಕೆಲವೊಂದು ಕಡೆ ನಾವು 7ನೇ ಶತಮಾನ ಅಂತ ನೋಡಿರ್ತೀವಿ. ಸೊ ಅಷ್ಟೆಲ್ಲ ಕನ್ಫ್ಯೂಷನ್ ಆಗೋದು ಬೇಡ. ನಾವು ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡುವಾಗ ನೋಡಿದ್ವಲ್ಲ, ಸೊ 3rd century to 7th century ಅಷ್ಟು ನೆನಪಿಟ್ಕೊಂಡ್ಬರೋಣ. ಸೊ ಎಕ್ಸಾಕ್ಟ್ ಡೇಟ್ ಎಲ್ಲ UPSC ಫೋಕಸ್ ಮಾಡಲ್ಲ. ಸೊ ಇಲ್ಲಿ ನೋಡಿದ್ವಿ ನರೇಂದ್ರ ಸೇನಾ ಆಮೇಲೆ ಹರೀಶನು ವಕಟಕ ಡೈನಾಸ್ಟೀಸ್ ಅವರು ಅಟ್ಯಾಕ್ ಮಾಡ್ತಾರೆ. ಹುನ್ಸ್ ಅವರು ಅಟ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ಯಶೋಧರ್ಮನ್ ಒಬ್ಬ ಫೇಮಸ್ ರೂಲರ್ ಎಮರ್ಜ್ ಆಗ್ತಾನೆ ಮಾಲ್ವಾ ರೀಜನ್ ಅಲ್ಲಿ. ಮೌಖಾರಿಸ್ ಬರ್ತಾರೆ. ನೆಕ್ಸ್ಟ್ ಕನೌಜ್ ಅಲ್ಲಿ. ಮೈತ್ರಕಾಸ್ ಬರ್ತಾರೆ ವಲಬಿಯಲ್ಲಿ. ಸೊ ಮಗಧ ರೀಜನ್ ಅಲ್ಲಿ ಅಷ್ಟೇ ಗುಪ್ತಾ ಡೈನಾಸ್ಟಿ ಸೀಮಿತವಾಗುತ್ತೆ. ಓಕೆ, ಸೊ ಇಲ್ಲಿ ಏನಾಯ್ತು? ಗುಪ್ತಾ ಡೈನಾಸ್ಟಿ ಮುಗೀತು. ನೆಕ್ಸ್ಟ್ ಯಾವ ರೂಲರ್ಸ್ ಬರ್ತಾರೋ ಮತ್ತೆ ಫೇಮಸ್ ಡೈನಾಸ್ಟಿ ಯಾವ್ದು ಸ್ಟಾರ್ಟ್ ಆಗುತ್ತೋ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ಕಂಟೆಕ್ಸ್ಟ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ ನೋಡಿ, ಫ್ಯೂಡಲಿಸಮ್ ಅನ್ನುವಂಥ ಟರ್ಮ್. ಓಕೆ, ಅದ್ರ ಬಗ್ಗೆ ಜಸ್ಟ್ ಒಂದು ಡಿಸ್ಕಷನ್. ಸೊ ಫ್ಯೂಡಲಿಸಮ್ ಅಂದ್ರೆ ಏನು? ಸೋಷಿಯಲ್ ಫಾರ್ಮೇಷನ್ ಆಫ್ ಫ್ಯೂಡಲಿಸಮ್ ವಾಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಡಿವಲ್ ಸೊಸೈಟಿ ಇನ್ ಇಂಡಿಯಾ. ಸೊ ಫ್ಯೂಡಲಿಸಮ್ ಕೆಲವೊಂದಿಷ್ಟು ಬರೀ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ, ಅಂದ್ರೆ ಅದು ಏನು ಅಂತ ಗೊತ್ತಾಗುತ್ತೆ. ಸೊ ರಾಯಲ್ ಗ್ರಾಂಟ್ಸ್ ಆಫ್ ಲ್ಯಾಂಡ್. ಸೊ ಇದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಯೂಡಲಿಸಮ್. ಸೊ ಯಾರಿಗೋ ಒಬ್ಬರಿಗೆ ನೀವು ಭೂಮಿನ ಕೊಡ್ತೀರಾ, ಸೊ ಆ ಭೂಮಿನ ನೀವು ಉಣ್ಬೋದು ಅಂತ. ಸೊ ಇದೊಂದು ಫ್ಯೂಡಲಿಸಮ್ ಕ್ಯಾರೆಕ್ಟರ್. ಸೊ ಈ ತರ ನೆನ್ಪಿಟ್ಬಿಡಿ. ನೆಕ್ಸ್ಟ್ ಇನ್ಕ್ರೀಸ್ ಇನ್ಸಿಡೆನ್ಸ್ ಆಫ್ ಫೋರ್ಸ್ ಲೇಬರ್. ಎಲ್ಲೆಲ್ಲಿ ಫೋರ್ಸ್ ಲೇಬರ್ ಜಾಸ್ತಿ ಆಗುತ್ತೋ ಅದೊಂದು ಎಕ್ಸಾಂಪಲ್. ಯಾವ್ದ್ರದ್ದು? ಫ್ಯೂಡಲಿಸಮ್ ಎಕ್ಸಾಂಪಲ್. ನೆಕ್ಸ್ಟ್ ಅಪ್ರಾಪ್ರಿಯೇಷನ್ ಆಫ್ ಸರ್ಪ್ಲಸ್ ಬೈ ದ ಸ್ಟೇಟ್. ಈಗ ಯಾರೋ ಒಂದು ನೀವು ಬೆಳೆ ಬೆಳಿತೀರಾ ಅಥವಾ ಏನೋ ಒಂದು ಎಕ್ಸ್ಟ್ರಾ ಪ್ರಾಫಿಟ್ ಮಾಡ್ಕೋತೀರಾ. ಸೊ ಎಕ್ಸ್ಟ್ರಾ ಬಂದಿರೋದನ್ನ ನೀವು ಗೌರ್ಮೆಂಟ್ ನಿಮ್ಮ ಕಡೆಯಿಂದ ಫೋರ್ಸ್ಫುಲಿ ತಗೊಳುತ್ತೆ. ಸೊ ಅದು ಕೂಡ ಫ್ಯೂಡಲಿಸಮ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇಂಥ ಎಲ್ಲ ಫ್ಯೂಡಲಿಸಮ್ ರಿಲೇಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವಾಗ ಒರಿಜಿನೇಟ್ ಆಗುತ್ತೆ ಅಂದ್ರೆ ಗುಪ್ತಾಸ್ ಎರಾ ಟೈಮಲ್ಲಿ ಒರಿಜಿನೇಟ್ ಆಗುತ್ತೆ. ಓಕೆ, ಇದು ಇಂಪಾರ್ಟೆಂಟ್. ಸೊ ಇವತ್ತಿನ ಕ್ಲಾಸಲ್ಲಿ ಒಂದು ಇಂಪಾರ್ಟೆಂಟ್ ಹಿಸ್ಟ್ರಿ ರಿಲೇಟೆಡ್ ಟಾಪಿಕ್ ಗುಪ್ತಾಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಇದೇ ಥರ ಮುಂದಿನ ಕ್ಲಾಸ್ಗಳಲ್ಲಿ ಇಂಪಾರ್ಟೆಂಟ್ ಹಿಸ್ಟ್ರಿ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಮ್ಮೆಲ್ಲ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.